ಬೆಂಗಳೂರು ಎಂದಿಗಾದ್ರೂ ಬೆಂಗಳೂರು ಆಗಿಲ್ಲ. If Bangalore can be Silicon Valley of India, we want to be the Silicon Beach of India. ದಿನ ಉದಯವಾಣಿಯಲ್ಲಿ ನೋಡಿದ್ವಿ, ಇಲ್ಲ ಉಡುಪಿಯಲ್ಲಿ ಒಂದು ಕಂಪ್ನಿ ಬರ್ತಾ ಇದೆ, ರೋಬೋಸಾಫ್ಟ್ ಅಂತ. ನಮ್ಮ ಜೊತೆ ರೋಬೋಸಾಫ್ಟ್ ಸಂಸ್ಥೆಯ ಸ್ಥಾಪಕರಾದಂಥ ರೋಹಿತ್ ಭಟ್ ಅವರಿದ್ದಾರೆ. When Steve Jobs went live on stage in 2008 in Macworld show, he announced App Store with the 200 apps. ಆ 200 apps ಅಲ್ಲಿ 5 was done by this small company in ಉಡುಪಿ. ಬೇರೆ ಯಾವುದಾದ್ರು ಇಂಡಿಯನ್ ಕಂಪ್ನಿ ಇತ್ತ ಸರ್ ಅವಾಗ? ಇಲ್ಲ, ಒಂದು ಉಡುಪಿದು ಕಂಪನಿ ಲೋಗೋ ವರ್ಲ್ಡ್ ಎಲ್ಲ ಆಪಲ್ ಸ್ಟೋರ್ ಅಲ್ಲಿ ಒಂದು ಕಾಣಿಸ್ಲಿಕ್ಕೆ ಶುರು ಆಯ್ತು. ಅದಾದ ಕೂಡಲೇ .com ಕ್ರ್ಯಾಶ್ ಆಯಿತು. ಆಯ್ತು, IT ಎಲ್ಲ ಹೋಯ್ತು, ಮಾಡಿದೆಲ್ಲ ಹೋಯ್ತು ಹೇಳಿ ಎಲ್ಲ. ಹೊಸ ಎಂಟರ್ಪ್ರಿನರ್ಸ್ಗೆ ಏನು ಹೇಳಿದ್ರೆ, ನೋಡಿ ನಾವು ಸುಮಾರು ಮಿಸ್ಟೇಕ್ ಮಾಡಿದ್ವಿ, ನಮ್ಮ ಮಿಸ್ಟೇಕ್ ಮಾಡಬೇಡಿ, ನೀವು ಹೊಸತು ಮಿಸ್ಟೇಕ್ ಬೇಕಾದ್ರೆ ಮಾಡಿ. ಯುವ ಜನರು ಹೊರಗೆ ಹೋಗ್ತಾ ಇದ್ದಾರೆ, ಅದನ್ನು ನಾವು ಸ್ವಲ್ಪ ಸ್ಲೋ ಡೌನ್ ಮಾಡೋದು ಒಂದು ಲಾರ್ಜರ್ ಪರ್ಪಸ್ ನಮ್ಮದು. ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂತ ಅನ್ನೋದ್ರ ಬಗ್ಗೆ. ಸಿಲಿಕಾನ್ ಬೀಚ್ ಹೇಳಿದ್ರೆ ಕಾಸರಗೋಡಿಂದ ಕಾರವಾರ, ಇದು ನಮ್ಮದು ಸಿಲಿಕಾನ್ ಬೀಚ್. ದಿಸ್ ಇಸ್ ಅವರ್ ಕಲ್ಪನೆ. ನಮ್ಮ ರೀಜನಲ್ಲಿ 2034 ಒಳಗೆ 2 ಲಕ್ಷ IT ಎಂಪ್ಲಾಯೀಸ್ ಬರಬೇಕು ಅಂತ ನಮ್ದು ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಇದೊಂದು ವಿಷನ್. ವಿಕಸಿತ್ ಭಾರತ್ 2047 ಅಲ್ಲಿ 30 ಟ್ರಿಲಿಯನ್ ಆಗ್ಬೇಕಿದ್ರೆ ದ ನೆಕ್ಸ್ಟ್ 100 ಸಿಟೀಸ್ ಗ್ರೋ ಆಗ್ಲೇಬೇಕು. ನಿಮ್ಮ ಸ್ಟೋರಿ ಒಂಥರ ನಮಗೆ 0 to 1 ಸ್ಟೋರಿ ಅನ್ಸುತ್ತೆ. ನಮ್ಮ ಮಂಗಳೂರಿನವರು, ಉಡುಪಿಯವರು ತುಂಬಾ ಎಂಟರ್ಪ್ರಿನರ್. ಅವರು ಇದು ತೋರಿಸಿದ್ರೆ ಸಾಕು, ಮತ್ತೆ ಬೇರೆಲ್ಲ ಅವ್ರು ಮಾಡ್ತಾರೆ. ನಮಸ್ಕಾರ ಎಲ್ರಿಗೂ. ಮುಂದೆ ಬನ್ನಿ ಪಾಡ್ಕಾಸ್ಟ್ನ ಒಂದು ಹೊಸ ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ವಸಂತ್, ನನ್ನ ಜೊತೆ ನನ್ನ ಕೋ ಹೋಸ್ಟ್ ಕಿರಣ್ ಇದ್ದಾರೆ. ಹಾಯ್ ಕಿರಣ್. ಇವತ್ತು ಮೊಟ್ಟ ಮೊದಲನೇ ಬಾರಿ ನಮ್ಮ ಪಾಡ್ಕಾಸ್ಟಲ್ಲಿ ನಮ್ಮ ಕರ್ನಾಟಕದ ಕರಾವಳಿಯಿಂದ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅವರು ಕರಾವಳಿಯಲ್ಲಿ ಒಂದು Tier 3 ಊರು ಅಂತ ಕರಿಬಹುದು, ಉಡುಪಿ ಅಂತಹ ಊರಲ್ಲಿ. ಅಲ್ಲಿ ಒಂದು ಸಾಫ್ಟ್ವೇರ್ ಸಂಸ್ಥೆನ ಕಟ್ಟಿ ಸುಮಾರು 1000 ಜನಕ್ಕೆ ಕೆಲಸ ಕೊಟ್ಟು, ಎಲ್ಲರೂ ದೊಡ್ಡ ಸಂಸ್ಥೆ ಕಟ್ಟಬೇಕಂದ್ರೆ ಬೆಂಗಳೂರಿಗೆ ಹೋಗಬೇಕು, ಇಲ್ಲ ಇನ್ಯಾವುದೋ ದೊಡ್ಡ ಮಹಾನಗರಕ್ಕೆ ಹೋಗಬೇಕು ಅನ್ನೋದನ್ನು ತಪ್ಪು ಅಂತ ಸಾಬೀತು ಮಾಡಿ ಹೆಚ್ಚು ಕಡಿಮೆ 96ರಿಂದ ಇಲ್ಲಿಯವರೆಗೆ ಒಂದು 25 ವರ್ಷದಲ್ಲಿ ಅದನ್ನೊಂದು ದೊಡ್ಡ ಸಂಸ್ಥೆಯಾಗಿ ರೂಪಿಸಿ ಜಪಾನಿನ ಒಂದು ದೊಡ್ಡ ಕಂಪನಿಗೆ ಅದನ್ನು ಅವರು 800 ಕೋಟಿ ರೂಪಾಯಿಗೆ ಮಾರಾಟ ಮಾಡುವಂತಹ ಒಂದು ದೊಡ್ಡ ಸಾಧನೆ ಕೂಡ ಮಾಡಿದ್ದಾರೆ. ಈಗ 99 ಗೇಮ್ಸ್ ಅಂತ ಇನ್ನೊಂದು ಕಂಪನಿಯನ್ನು ಕೂಡ ಕಟ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮಂಗಳೂರನ್ನು ನಮ್ಮ ಬೆಂಗಳೂರು ಆದ ನಂತರ ನಮ್ಮ ಕರ್ನಾಟಕದಲ್ಲಿ ಒಂದು ಟೆಕ್ನಾಲಜಿಯ ದೊಡ್ಡ ಹಬ್ ಆಗಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ಜೊತೆ ರೋಬೋಸಾಫ್ಟ್ ಸಂಸ್ಥೆಯ ಸ್ಥಾಪಕರಾದಂಥ ರೋಹಿತ್ ಭಟ್ ಅವರು ಇದ್ದಾರೆ. ರೋಹಿತ್ ಅವರೇ, ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ನನ್ನನ್ನು. ಖಂಡಿತ. ಥ್ಯಾಂಕ್ಸ್ ಸರ್. ನಾನು ಕೂಡ ಕರಾವಳಿಯಿಂದನೇ ಬಂದಿದ್ದು. ಸೊ ನಾವು ಕಾಲೇಜಲ್ಲಿ ಓದಬೇಕಾದ್ರೆ ಎಲ್ಲ ಬೆಂಗಳೂರಲ್ಲಿ ಕಂಪ್ನಿ ಇರೋದು. ಬಟ್ ಒಂದಿನ ಉದಯವಾಣಿಯಲ್ಲಿ ನೋಡಿದ್ವಿ ನಾವು, ಇಲ್ಲ ಉಡುಪಿಯಲ್ಲಿ ಒಂದು ಕಂಪ್ನಿ ಬರ್ತಾ ಇದೆ, ರೋಬೋಸಾಫ್ಟ್ ಅಂತ. ಸೊ ಆವಾಗ ಅದೊಂಥರ ವೆರಿ ಸರ್ಪ್ರೈಸಿಂಗ್, ಇಲ್ಲೂ ಕಂಪ್ನಿ ಕಟ್ಟಬಹುದು ಅಂತ. ಆ ದಿನದಿಂದ ನಿಮ್ಮ ಹೆಸರನ್ನು ನೋಡ್ಕೊಂಡು ಬಂದಿದ್ದೀವಿ. ನಿಮ್ಮ ಜೊತೆ ಮಾತಾಡೋಕೆ ಭಾರಿ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ನಿಮ್ಮ ಸ್ಟೋರಿ ಒಂಥರ ನಮಗೆ 0 to 1 ಸ್ಟೋರಿ ಅನ್ಸುತ್ತೆ ಸರ್. ಅಂದರೆ 0 to 1 ಆಥರ್ ಅವನು ಪೀಟರ್ ಥೀಲ್ ಅಂತ ಹೇಳೋ ಒಂದು ಸ್ಟೇಟ್ಮೆಂಟ್ ಇದೆ. ಅಂದರೆ ಇಫ್ ಯು ಡೂಯಿಂಗ್ ಸಮಥಿಂಗ್ ವಿಚ್ ಇಸ್ ಆಲ್ರೆಡಿ ಡೂಯಿಂಗ್, ಇಟ್ ಇಸ್ ಲೈಕ್ 1 to n. ಬಟ್ ಇಫ್ ಯು ಕ್ರಿಯೇಟ್ ಸಮಥಿಂಗ್ ವಿಚ್ ಇಸ್ 0 to 1 ಅಂತ. ನಿಮ್ದು ಯಾಕೆ 0 to 1 ಅನ್ಸುತ್ತಂದ್ರೆ, ಈಗ ಕರಾವಳಿಯಲ್ಲಿ ನಾವು ನೋಡಿದ್ರೆ 90s ಅಲ್ಲಿ, ಇವಾಗ ಸ್ವಲ್ಪ ಬದಲಾಗಿದೆ. ಯಾರಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ಒಂದೇ ಹೆಂಚಿನ ಫ್ಯಾಕ್ಟ್ರಿ ಹಾಕ್ತಾರೆ, ಇಲ್ಲಾಂದ್ರೆ ಗೇರುಬೀಜ ಫ್ಯಾಕ್ಟ್ರಿ ಹಾಕ್ತಾರೆ, ಇಲ್ಲಾಂದ್ರೆ ಊರಾಚೆ ಹೋಗ್ಬಿಟ್ಟು ಹೋಟೆಲ್ ಹಾಕ್ತಾರೆ. ಬಟ್ ನೀವು ಅದೆಲ್ಲದು ಮೀರಿ ಅದರ ಆಚೆಗೆ ಒಂದು ಸಾಫ್ಟ್ವೇರ್ ಕಂಪ್ನಿನ ಕಟ್ಟೋದು, ಅದು ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಎಲ್ಲರೂ ಬೆಂಗಳೂರು ಹೋಗೋ ಕಟ್ಟುವ ಕಾಲ. ಇಲ್ಲ, ನಾನು ಊರಲ್ಲೇ ಇದ್ದುಕೊಂಡು ಕಟ್ತೀನಿ. ಅದು ಆ್ಯಪಲ್ ಅಂತ ಒಂದು ಕಂಪ್ನಿಯ ಜೊತೆ ಹೋಗ್ಬಿಟ್ಟು ಪಾರ್ಟ್ನರ್ಶಿಪ್ ಥರ ಮಾಡಿ ಅವ್ರಿಗೆ ಪ್ರಾಡಕ್ಟ್ಸ್ ಬಿಲ್ಡ್ ಮಾಡ್ತೀರಿ. ಇದು ಇಟ್ ಈಸ್ ಲೈಕ್ ಎ ಫ್ಯಾಂಟಾಸ್ಟಿಕ್ ಸ್ಟೋರಿ ಸರ್. ಅಂದರೆ ಇವಾಗ ಹಿಂತಿರುಗಿ ನೋಡಿದಾಗ 30 ವರ್ಷದ ಹಿಂದಿನ ನಡೆದ ಕತೆ ಇದು ಅಲ್ವಾ. ಈ ಸ್ಟೋರಿ ಬಗ್ಗೆ ಹೇಳಿ, ಇದಕ್ಕೆ ನಿಮಗೆ ಈ ಧೈರ್ಯ ಎಲ್ಲಿಂದ ಬಂತು, ಈ ಕನಸು ಹೆಂಗೆ ಬಂತು, ಅದ್ರ ಸಾಧನೆ ಹೆಂಗೆ ಆಯಿತು, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಓಕೆ, ಶೂರ್. ಸೊ ಮೇಯ್ನ್ ಹೇಳಿದ್ರೆ, ನಾನು ಹುಟ್ಟಿ ಬೆಳೆದದೆಲ್ಲ ಉಡುಪಿಯಲ್ಲೇ. ಸ್ಕೂಲ್, ಕಾಲೇಜ್ ಮತ್ತು ಇಂಜಿನಿಯರಿಂಗ್ ನಾನು ನಿಟ್ಟೆ ಕಾಲೇಜಲ್ಲಿ ಮಾಡಿದ್ದು. ಆವಾಗ 92
ಎಲ್ಲರ ಮಕ್ಕಳಲ್ಲಿ ಒಂದೇ ಇರೋದು, ಕಲ್ತಾದ ಮೇಲೆ ಯು ಎಸ್ ಎಗೆ ಹೇಗೆ ಹೋಗೋದು ಅಂತ. IT ವೆರಿ ಅರ್ಲಿ ಡೇಸ್. ಸೊ ನಾನು ಕೂಡ ಕೆಲಸ ಆದ ಕೂಡಲೇ ಅವಾಗೆಲ್ಲ ಹೀಗೆ ಕ್ಯಾಂಪಸ್ ಇಂಟರ್ವ್ಯೂ ಏನೇ ಇರಲಿಲ್ಲ. ಸೊ ನಾನು ಬೊಂಬಾಯಿಗೆ ಹೋದೆ, ನನ್ನ ಅಕ್ಕನ ಮನೆ ಬೊಂಬಾಯಿಲಿತ್ತು. ಸೊ ನಾನು ಅಲ್ಲಿ ಹೋಗಿ ಜಾಬ್ ಹುಡುಕಿದೆ. ಸೊ ಅಲ್ಲಿ ಹುಡುಕಾದ ಕೂಡಲೇ ನನಗೊಂದು ಜಾಬ್ ಸಿಕ್ಕಿತ್ತು, ಚಿಕ್ಕ ಜಾಬ್ ಸಿಕ್ಕಿತ್ತು. ಅಲ್ಲಿ ಅವರೊಟ್ಟಿಗೆ ಒಂದು ಕೆಲಸ ಮಾಡಿ ಒಂದು ಸಾಧಾರಣ 6 ತಿಂಗಳಾದ ಕೂಡಲೇ ಒಂದು ಜಪಾನ್ ಕಂಪನಿ ಒಂದು ಬಂದು ಇಂಟರ್ವ್ಯೂ ಮಾಡಿ ನಮ್ಮನ್ನು ಹೈರ್ ಮಾಡಿತ್ತು. ಸೊ ಲಕ್. ಓಕೆ. ಸೊ ನಾನು ಅವಾಗ ಏನು ಎಣಿಸಿದ್ರೆ, ಜಪಾನ್ ಕಂಪನಿ ಎಲ್ರಿಗೂ ಅಮೆರಿಕಾಗೆ ಹೋಗ್ಲಿಕ್ಕೆ ಸಿಗ್ತದೆ, ನನಗೆ ಜಪಾನಿಗೆ ಹೋಗ್ಲಿಕ್ಕೆ ಸಿಕ್ಕಿದ್ರೆ ಒಂದು ಥರ ಬೇರೆ ಸಂತೋಷ. ಯಾಕಂದರೆ ನಾವು ಜಪಾನ್ ವಿಷಯ ಸುಮಾರು ನಾನು ಅದ್ರ ಮೊದಲೆಲ್ಲ ಓದಿದ್ದೆ, ಇದು ವರ್ಲ್ಡ್ ವಾರ್ ಅದು ಇದು ಎಲ್ಲ ಹೇಳಿ ಸುಮಾರು ಕೇಳಿದ್ದೆ. ಮತ್ತು ಟೆಕ್ನಾಲಜಿ ಆ ಟೈಮಲ್ಲಿ ಜಪಾನ್ ವಾಸ್, ಈಗ ಚೈನಾ ಅಮೆರಿಕಾಗೆ ಹೇಗಿದೆ ಅಷ್ಟೇ ಬಲಿಷ್ಠ ಆವಾಗ ಜಪಾನ್ ಆಗಿತ್ತು. ಸೊ ನಾನು ಜಪಾನಿಗೆ ಹೋದೆ 93 ಅರ್ಲಿ 93 ನಾನು ಅಲ್ಲಿ ಹೋದೆ. ಸೊ ನಂಗೆ ಅಲ್ಲಿ ಹೋದ ಕೂಡಲೇ ಒಂದು ಟೋಟಲ್ ಕಲ್ಚರ್ ಶಾಕ್. ಯಾಕೆ ಹೇಳಿದರೆ, ಫಸ್ಟ್ ಆಫ್ ಆಲ್ ಎಷ್ಟು ಅಡ್ವಾನ್ಸ್ ಆಗಿದ್ರು ಅಂತ ಅವರು ಆ್ಯಸ್ ಎ ಕಂಟ್ರಿ. 70 ವರ್ಷ ಮೊದಲು ಫುಲ್ ವರ್ಲ್ಡ್ ವಾರಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆದ ಇದು ಕಂಟ್ರಿ. ಆ ಟೈಮಲ್ಲಿ ದೇವರ್ ಸ್ಟಾಕ್ ಮಾರ್ಕೆಟ್ ವಾಸ್ ಹೈಯೆಸ್ಟ್ ಇನ್ ದ ವರ್ಲ್ಡ್. ಜಪಾನ್ ಕಂಪನೀಸ್ ಎಲ್ಲ ಹಾಲಿವುಡ್ ಸ್ಟುಡಿಯೋಸನ್ನು ಬೈ ಮಾಡ್ತಿದ್ರು. ಆಟೋದಲ್ಲಿ ಅವರು ಟೊಯೋಟಾ GM ಅನ್ನೆಲ್ಲ ಇದು ಮಾಡ್ತಾಯಿದ್ರು, ಡಿಫೀಟ್ ಮಾಡ್ತಿದ್ರು ಮಾರ್ಕೆಟಲ್ಲಿ. ಸೊ ಒಂದು ಭಾರಿ ಪರಿಣಾಮ ಬಿತ್ತು. ಖಾಲಿ ಕಂಪನಿ ಮಾತ್ರ ಅಲ್ಲ, ಅಲ್ಲಿದ್ದು ಅವರ ಜನರದು ವರ್ಕಿಂಗ್ ಸ್ಟೈಲ್. ಇಲ್ಲಿ ಅದರೊಂದು ಆಫೀಸಿಗೆ ಹೋದರೆ ಎಲ್ಲರೂ ಅವ್ರು ಖಾಲಿ ಕೆಲಸ ಮಾತ್ರ ಮಾಡ್ತಿರ್ತಾರೆ. ಬ್ಯಾಂಕಿಗೆ ಹೋದ್ರೆ ಅವ್ರು ಖಾಲಿ ಅವರ ಕೆಲಸ ಮಾತ್ರ ಮಾಡ್ತಿರ್ತಾರೆ. ರೈಲ್ವೇಸಲ್ಲಿ ಹೋದರೆ, ಟ್ರೈನಲ್ಲಿ ಭಾರಿ ಶಿಸ್ತು. ರೋಡಲ್ಲಿ ಹೋಗುವಾಗ ಸಹ ಒಂದು ನಡೆಯೋದು ಸಹ ಎಲ್ಲದರಲ್ಲಿ ಒಂದು ಶಿಸ್ತು. ಸೊ ನನಗೆ ಅದೊಂದು ತುಂಬ ಗೇಮ್ ಚೇಂಜಿಂಗ್ ಹೇಳಿ ಕಂಡಿತ್ತು. ಸೊ ಅಷ್ಟ ತನಕ ನಾನು ಜಪಾನ್ ಆದ ಮೇಲೆ ಅಮೆರಿಕಾಗೆ ಹೋಗೋದು ಹೇಳಿ. ಬಟ್ ಹಾಗೆ ನಾನು ಸ್ವಲ್ಪ ಟೈಮ್ ವರ್ಕ್ ಮಾಡುವಾಗ ಲಕ್ಕಿಲಿ ನನ್ನದೊಂದು ಆಪರ್ಚುನಿಟಿ ಏನಂದರೆ, ನಾನು ಐ ಗಾಟ್ ಎ ಚಾನ್ಸ್ ಟು ವರ್ಕ್ ಆನ್ ಆ್ಯಪಲ್ ಮ್ಯಾಕ್ ಪ್ಲ್ಯಾಟ್ಫಾರ್ಮ್. ಅಲ್ಲಿಂದ ನನಗೆ ಆ್ಯಪಲ್ ಇದೊಂದು ಇಂಟ್ರಡಕ್ಷನ್ ಆಯಿತು. ಮತ್ತು ನಾವು ಏನು ಮಾಡ್ತಿದ್ರಿ ಅಂದರೆ, ಅಲ್ಲಿಂದ ಕೂತ್ಕೊಂಡು ಜಪಾನ್ ವರ್ಷನ್ ಆಫ್ ಮೈಕ್ರೋಸಾಫ್ಟ್ ವರ್ಡ್ ಡೆವಲಪ್ ಮಾಡ್ತಾ ಇದ್ವಿ ಕೂತ್ಕೊಂಡು. ಸೊ ನಮ್ಮ ಟೀಮಿದು ಮೋಟಿವೇಶನ್ ಅಂದರೆ ವರ್ಡ್ ಪ್ರೊಸೆಸರಲ್ಲಿ ಮೈಕ್ರೋಸಾಫ್ಟ್ ವರ್ಡನ್ನು ನಾವು ಹಿಂದೆ ಹಾಕಬೇಕು ಹೇಳಿ ಜಪಾನಲ್ಲಿ. ಸೊ ಅದು ಮಿಷನ್ ಮೋಡ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಆ ಕಂಪನಿಯಲ್ಲಿ ಸೊ ವಿ ವರ್ ಆಲ್ ಮೋಟಿವೇಟೆಡ್ ಟು ಬೀಟ್ ಮೈಕ್ರೋಸಾಫ್ಟ್. ಸೊ ಅದು ಮಾಡ್ತಾ ಮಾಡ್ತಾ ನನಗೆ ಸುಮಾರು ಐ ವಾಸ್ ಇಂಪ್ರೆಸ್ಡ್ ವಿತ್ ವಾಟ್ ದೇ ವೇರ್ ಮಾಡ್ತಿದ್ರಲ್ಲಿ ಜಪಾನಲ್ಲಿ. ಸೊ ಗ್ರ್ಯಾಜುವಲಿ ನಂಗೆ ಕಂಡಿತು ಜಪಾನ್ ಒಂದಿಷ್ಟು ಮಹಾಯುದ್ಧದಲ್ಲಿ ಡಿಸ್ಟ್ರಾಯ್ ಆದ ಕಂಟ್ರಿಯನ್ನು ಇಷ್ಟು ಗಟ್ಟಿ ಮಾಡಬೇಕಿದ್ರೆ ನಾವೆಲ್ಲ ಬೇರೆ ದೇಶಕ್ಕೆ ಹೋಗಿ ಏನು ಮಾಡ್ತಿದ್ವಿ ಹೇಳಿ ಒಂದು ಭಾವನೆ ಬಂತು. ಮತ್ತು ಎಣಿಸಿದೆ ನಾನು ಏನಿದ್ರು ಹಿಂದೆ ಹೋಗಿ ಇಂಡಿಯಾದಲ್ಲಿ ಹೋಗಿ ಇಂಡಿಯಾವನ್ನು ಜಪಾನ್ ಥರ ಮಾಡಬೇಕು ಹೇಳಿ. ಇದು ನಂದು ಫಸ್ಟ್ ನಂದು ಫಾರ್ಮೇಟಿವ್ ಥಾಟ್ಸ್ ಆನ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್ ದೊಡ್ಡ ಕನಸು ಹೇಳಿದ್ರೆ ಹಿಂದೆ ಮಾತ್ರ ಹೋಗೋದಲ್ಲ, ಹಿಂದೆ ಹೋಗಿದ್ದೇನೋ ದೊಡ್ಡದು ಮಾಡಬೇಕು ಹೇಳಿ ಒಂದು ಇನ್ಸ್ಪಿರೇಷನ್ ಬಂತು ಅಲ್ಲಿರುವಾಗಲೇ. ಸೊ 95ರಲ್ಲಿ ನಾನು ಆ ಕಂಪನಿ ಬಿಟ್ಟೆ. ಆ್ಯಂಡ್ 96ರಲ್ಲಿ ಐ ಸ್ಟಾರ್ಟೆಡ್ ರೋಬೋಸಾಫ್ಟ್. ಅದು ಕೂಡ ಡಿಸೆಂಬರ್ 1995 ಆ್ಯಪಲ್ ಇಲ್ಲಿ ಒಂದು ಡೆಲ್ಲಿಯಲ್ಲಿ IT ಏಷ್ಯಾ ಅಂತ ಒಂದು ದೊಡ್ಡ ಇವೆಂಟ್ ಆಗ್ತಿತ್ತು ಅವಾಗ. ಸೊ ಆ್ಯಪಲ್ ಹ್ಯಾಡ್ ಜಸ್ಟ್ ಕಮ್ ಇನ್ ಟು ದ ಕಂಟ್ರಿ. ದೊಡ್ಡ ಒಂದು ಸೇಲ್ಸ್ ಟೀಮ್ ಎಲ್ಲ ಹಾಕ್ಕೊಂಡು ಅವರಲ್ಲಿ 17 ಜನ ಸೇಲ್ಸ್ ಜನರು ಇದ್ದರು. ಅವರೊಂದು ಟೆಕ್ನಿಕಲ್ ಜನರು ಇರಲಿಲ್ಲ. ಸೊ ನಾನು ಹೋಗಿ ಅವರಿಗೆ ಹೇಳಿದೆ, ನೋಡಿ ನೀವು ಇಷ್ಟು ಸೇಲ್ಸ್ ಜನ ಇದ್ದರು, ನಿಮ್ಗೆ ಯಾರಿಗಾದೊಂದು ಮೆಷಿನ್ ಏನು ಹೇಗೆ ಅದರ ಮೇಲೆ ಸಾಫ್ಟ್ವೇರ್ ಬರೀಬೇಕು ಯಾರಿಗಿಲ್ಲ. ಸೊ ನಾನು ನಿಮಗೆ ಟೆಕ್ನಿಕಲ್ ಪಾರ್ಟ್ನರ್ ಆಗಿ ಬರ್ತೇನೆ ಅಂತ. ಸೊ ಅಲ್ಲಿಂದ ನಮ್ಮದು ಆ್ಯಪಲ್ ಇದು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆಯಿತು. ಸೊ ನಾವು ಅವರಿಗೆ ಇಂಡಿಯನ್ ಲ್ಯಾಂಗ್ವೇಜ್ ಕಿಟ್ ಅಂತ, ಆವಾಗ ಆ್ಯಪಲ್ ಮ್ಯಾಕ್ ಸಾಫ್ಟ್ವೇರಲ್ಲಿ ನಿಮಗೆ ಹಿಂದಿ ಆಗಲಿ ಗುಜರಾತಿ ಗುರುಮುಖಿ ಅದಕ್ಕೆಲ್ಲ ಸಪೋರ್ಟ್ ಇರಲಿಲ್ಲ. ಸೊ ನಾವು ಅದನ್ನು ಅವರಿಗೆ ಸಪೋರ್ಟ್ ಮಾಡಿ ಅದಕ್ಕೆ ಬೇಕಿದ್ದ ಸ್ಪೆಲ್ ಚೆಕ್ ಥೆಸಾರಸ್ ಎಲ್ಲ ನಾವು ಅವರಿಗೆ ಬರೆದು ಕೊಟ್ಟಿವಿ. ಸೊ ನಮ್ಮದು ಫಸ್ಟ್ ಕಸ್ಟಮರ್ ಆವಾಗ ಫಸ್ಟ್ ನಂದು ಇನ್ವಾಯ್ಸ್ ವಾಸ್ ಫಾರ್ ಆ್ಯಪಲ್ ಇನ್ ಇಂಡಿಯಾ. ಆ್ಯಂಡ್ ಸೊ ವಿ ಸ್ಟಾರ್ಟೆಡ್ ಫ್ರಮ್ ದೇರ್. ಹಾಗೆ
ಸ್ಟಾರ್ಟ್ ಮಾಡಿ ಒಂದು ವರ್ಷ 2 ವರ್ಷ ನಮಗೆ ಆ್ಯಪಲ್ನಿಂದ ಸುಮಾರು ಎನ್ಕ್ವೈರಿ ಬರ್ತದೆ. ಅವ್ರಿಗೆ ಭಾರಿ ಖುಷಿ ಆಯಿತು ನಾವು ಮಾಡಿದ ಸಾಫ್ಟ್ವೇರ್. ಅವರದು ಸಿಂಗಾಪುರಿಂದ USA ಇಂದ ಟೀಮ್ ಬಂದು ಓಕೆ. ತುಂಬ ಪ್ರೈಸ್ ಮಾಡಿದ್ರು ಆ ಸಾಫ್ಟ್ವೇರ್ ಎಷ್ಟು ಒಳ್ಳೆಯಾಗಿ ರನ್ ಆಗ್ತಾ ಉಂಟು ಹೇಳಿ. ಈ ಡೆವಲಪ್ಮೆಂಟ್ ಉಡುಪಿಯಲ್ಲೇ ಮಾಡ್ತಿದ್ರೆ ಬಾಂಬೆಲ್ ಇದು ಬಾಂಬೆಯಲ್ಲಿ ಮಾಡಿದ್ದು. ಮಾಡ್ತಿದ್ರಿ? ಓಕೆ. ಸೊ 96 ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಅಕ್ಕನ ಮನೆಯಲ್ಲಿ. ಓಕೆ. ಸೊ ಆವಾಗದಿಂದ ಅವರದೊಂದು ಹೊರಗೆ ಒಂದು ಜಾಗ ಇತ್ತು, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೆ. ಓಕೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಇದು ಆದ ಮೇಲೆ ಆ್ಯಪಲ್ ಬೇರೆ ಕಂಪನೀಸ್ ಅವರಿಗೆ ರೆಫರ್ ಮಾಡಿದ್ದು. ಆವಾಗ ಆ್ಯಪಲ್ ಈಗಿನ ಆ್ಯಪಲ್ ಅಲ್ಲ. ಸೊ ಇಟ್ ವಾಸ್ ಇನ್ ಅ ಟರ್ಮಿನಲ್ ಡಿಕ್ಲೈನ್. ಟರ್ಮಿನಲ್ ಹೇಳಿದ್ರೆ ಆಲ್ಮೋಸ್ಟ್ ಕಂಪನಿ ಕ್ಲೋಸ್ ಆಗ್ತಾ ಉಂಟು. ಯಾಕೆ ಹೇಳಿದ್ರೆ ಆವಾಗ ಅವ್ರದ್ದು ಫೈಟ್ ಮೈಕ್ರೋಸಾಫ್ಟ್ ವಿಂಡೋಸ್ ಒಟ್ಟಿಗೆ ಇತ್ತು. ಇದು ಮ್ಯಾಕಿಂಟಾಶ್ ಮಾರ್ಕೆಟ್ ಶೇರ್ ಎಲ್ಲ ಕಮ್ಮಿ ಆಗ್ತಾ ಇತ್ತು. ಬಟ್ ನಂಗೆ ಏನಂದರೆ ಆವಾಗಲೂ ಕೂಡ ಆ್ಯಪಲ್ ವಾಸ್ ಎ $5 ಬಿಲಿಯನ್ ಕಂಪನಿ. ರೈಟ್. ನಾನು ಹೇಳಿದೆ ನಾನೊಬ್ಬನೇ ಇರೋದು, ನನಗೆ $5 ಬಿಲಿಯನ್ ಇದು ದೊಡ್ಡ ಕಂಪನಿ, ಬೇಕಾದಷ್ಟು ನನಗೆ ಕೆಲಸ ಬರ್ತದೆ ಹೇಳಿ. ಸೊ ಹಾಗೆ ನಾನು 1-2 ಜನರನ್ನು ನೆಕ್ಸ್ಟ್ 1 or 2 ಇಯರ್ಸಲ್ಲಿ ಜಾಯಿನ್ ಮಾಡಿದ್ದೆ. ಓಕೆ. ಬೇರೆ ಬೇರೆ ಸಾಫ್ಟ್ವೇರ್ ಮೋಸ್ಟ್ಲಿ ನನಗೆಲ್ಲ ಎಕ್ಸ್ಪೋರ್ಟ್ ಆರ್ಡರ್ಸೇ ಬರ್ತಿತ್ತು. ಆವಾಗ ಇಂಟರ್ನೆಟ್ ಕನೆಕ್ಷನ್ ಬಂದಿದೆ ಅಷ್ಟೇ ಇಂಡಿಯಾದಲ್ಲಿ 96ಅಲ್ಲಿ ಬಾಂಬೆಯಲ್ಲಿ VSNL. ಅದು ನಂಗೆ ಇನ್ನೂ ನೆನಪಿದೆ. ರೋಬೋ 2021 GIAS BM01 ಒಂದು ದೊಡ್ಡ ಒಂದು ಇಮೇಲ್ ಅಡ್ರೆಸ್ ಇತ್ತು. ಓಕೆ. ಸೊ ನಾವು ಅಲ್ಲಿ ವರ್ಕ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು ಆಲ್ ಥ್ರೂ ಇಮೇಲ್. 1 ವರ್ಷ ಆಯಿತು. ಕಾನ್ಫರೆನ್ಸಿಗೆಲ್ಲ ಹೋಗ್ತಿದ್ದೆ ನಾನು, ಆ್ಯಪಲ್ ಕಾನ್ಫರೆನ್ಸ್, ಅಲ್ಲಿ ಕಾಂಟ್ಯಾಕ್ಟ್ ಸಿಗ್ತಿತ್ತು, ಬಂದು ಪುನಃ ವರ್ಕ್ ಮಾಡಿ ಕಳಿಸಿದ್ದೆ. 2 ವರ್ಷ ನನಗೆ ಐ ಡಿಡ್ ನಾಟ್ ಮೀಟ್ ಇವನ್ 1 ಕಸ್ಟಮರ್ ಫೇಸ್ ಟು ಫೇಸ್. ಓಕೆ. ಓಕೆ. ಆವಾಗ ನಂಗೆ ಏನು ಕಂಡಿತ್ತು ಹೇಳಿದರೆ, ನನಗೆ ನನ್ನ ಕ್ಲೈಂಟಿಗೆ ನಾನು ಎಲ್ಲಿದ್ದೇನೆ ಹೇಳಿ ಮ್ಯಾಟ್ರ್ ಆಗದಿದ್ದರೆ ನಾನು ಯಾಕೆ ಬಾಂಬೆ ಅಂತ ಊರಲ್ಲಿ ಹೇಳಿದೆ ಟ್ರಾವೆಲ್. ಈಗ ಬೆಂಗಳೂರಲ್ಲಿ ಏನು ಕಾನ್ವರ್ಸೇಷನ್ ಇದೆ ಅಲ್ಲ, ಟ್ರಾಫಿಕ್ 2 ಗಂಟೆ, ಸೇಮ್ ಥಿಂಗ್ ವಾಸ್ ಇನ್ ಬಾಂಬೆ ಆಲ್ಸೋ. ಎಲ್ಲಿ ಹೋಗ್ಬೇಕಿದ್ರು ಆ ಟ್ರೈನಲ್ಲಿ ನೇತಾಡ್ಕೊಂಡು 2 ಗಂಟೆ ಸವಾರಿ ಮಾಡ್ಕೊಂಡು ನಾನು ಎಣಿಸಿದೆ ಲೈಫ್ ಶುಡ್ ನಾಟ್ ಬಿ ಈ ಥರ ನಾವು ಲೈಫ್ ಲೀಡ್ ಮಾಡಬಾರ್ದು 4 ಗಂಟೆ ದಿನಕ್ಕೆ ವೇಸ್ಟ್ ಮಾಡಿಕೊಂಡು. ಸೊ ನಾನು ಡಿಸೈಡ್ ಮಾಡಿದೆ ಊರಿಗೆ ಹೋಗುವ. ಯಾಕೆ ಹೇಳಿದ್ರೆ ಊರಲ್ಲಿ ಏನು ಹೇಳಿದ್ರೆ, ಈಗ ಬಾಂಬೆ ಅಂತ ಶಹರದಲ್ಲಿ ಒಂದು ಏನು ಮಾಡಲಿಕ್ಕಿದ್ರೆ ಟೈಮ್ ತಗೊಳ್ತದೆ. ನಂಗೊಂದು ಫೋನ್ ಕನೆಕ್ಷನ್ ಸಿಗಬೇಕಿದ್ರೆ ಅವಾಗ 45 ದಿನ ತಾಗಿತ್ತು. ಓಕೆ, ಇನ್ ದೋಸ್ ಡೇಸ್. ಬಟ್ ಬ್ಯಾಂಕ್ ಲೋನ್ ಎಲ್ಲ ಸಿಗೋದ್ರಲ್ಲಿ ಭಾರಿ ಕಷ್ಟ ಆಗಿತ್ತು. ಸೊ ಐ ಥಾಟ್ ಓಕೆ, ಲೆಟ್ ಮಿ ಗೋ ಬ್ಯಾಕ್ ಹೋಮ್. ಆ್ಯಂಡ್ ಆ ಟೈಮಲ್ಲಿ ಏನಾಯ್ತು ಹೇಳಿದ್ರೆ 98ಅಲ್ಲಿ ನಮ್ಮ ರೀಜನಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರೋದು ಖಾಲಿ NITK, ಆವಾಗ KREC ಹೇಳಿ ಇತ್ತು, ಅಲ್ಲಿ ಒಂದು ಸ್ಟೆಪ್ ಹೇಳಿ ಒಂದು ಇತ್ತು, ಸಾಫ್ಟ್ವೇರ್ ಟೆಕ್ನಾಲಜಿ ಎಂಟರ್ಪ್ರಿನರ್ಸ್ ಪಾರ್ಕ್ ಅಂತ. ನಾನು ಅಲ್ಲಿ ಹೋಗಿ ವಿಚಾರಿಸಿದಾಗ ಅವ್ರು ಹೇಳಿದ್ರು ಎಲ್ಲ ಫೆಸಿಲಿಟಿ ಇದೆ, ಬಟ್ ಬಿಲ್ಡಿಂಗ್ ಆಗಿ 2 ವರ್ಷ ಆಗಿತ್ತು, ಬಟ್ ಅದು ಓಪನ್ ಆಗಿರಲಿಲ್ಲ. ಸೊ ನಾನು ಹೇಳಿದೆ ನನಗೆ ಇಂಟ್ರೆಸ್ಟ್ ಉಂಟು, ಸೊ ಕ್ಯಾನ್ ಐ ಯೂಸ್ ಇಟ್ ಹೇಳಿ. ಸೊ ಅವ್ರದ್ದು ಕ್ವಾಲಿಫಿಕೇಷನ್ ಎಲ್ಲ ಇತ್ತು, ಇಂಟರ್ವ್ಯೂಸ್ ಎಲ್ಲ ಇತ್ತು, ಮತ್ತು ನನಗೆ ದೇ ಅಲೌಡ್ ಮೀ ಟು ಸ್ಟಾರ್ಟ್ ಫ್ರಮ್ ದೇರ್. ಸೊ ನಮ್ದು 2 ಜನ ಅಲ್ಲಿ ಬೊಂಬೈಯಲ್ಲಿದ್ದವರು ದೇ ಸೆಡ್ ಲುಕ್ ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್. ಸೊ ಅಗೇನ್ ದ ಜರ್ನಿ ಸ್ಟಾರ್ಟೆಡ್ ಫ್ರಮ್ 1 ಪರ್ಸನ್. ಸೊ NITK ಸ್ಟೆಪ್ಪಲ್ಲಿ ಒಂದು ಶೆಡ್ ಸಿಕ್ಕಿತ್ತು. ಸೊ ವಿ ಆರ್ ಏಬಲ್ ಟು ಗೆಟ್ ಎ ಬ್ಯಾಂಕ್ ಲೋನ್. ಕೆನರಾ ಬ್ಯಾಂಕ್ ಮತ್ತು KSFC ಅಂತ ಒಂದು ಏಜೆನ್ಸಿ ಇತ್ತು, ಅವರು 2 ಲಕ್ಷ ಲೋನ್ ಕೊಟ್ಟರು ನನಗೆ. ಸೊ ಅಲ್ಲಿಂದ ನಾನು ಫಸ್ಟ್ ಓದೋದು ಹೇಳಿದೆ ನಿಟ್ಟೆ ಕಾಲೇಜಿಗೆ ಹೋದೆ. ಅವಾಗೆಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಜಾಸ್ತಿ ಇರಲಿಲ್ಲ. ಸೊ ನಾನು ಹೋಗಿ ಅಲ್ಲಿ ಮಾತಾಡುವಾಗ ನಮಗೊಂದು ಬೆಸ್ಟ್ 5 ಜನರು ಸಿಕ್ಕಿದ್ರು, ಹ್ಯಾಂಡ್ ಪಿಕ್ ಮಾಡ್ಲಿಕ್ಕೆ ಸಿಕ್ಕಿದ್ದು. ಯಾಕೆ ಹೇಳಿದ್ರೆ ಕಾಲೇಜ್ ಕೂಡ ಆವಾಗ ಹೊಸತಾಗಿತ್ತು. ಸೊ ಆ ಟೀಮ್ ಹಿಡ್ಕೊಂಡು ನಾನು ಇದು ಸ್ಟಾರ್ಟ್ ಮಾಡಿದೆ. ಆಗ ನನ್ನ ಕಾಲೇಜಲ್ಲಿ ನನ್ನ ಫ್ರೆಂಡ್ ಆಗಿದೆ ರಾಮಚಂದ್ರಾಚಾರ್ಯ ಹೇಳಿ, ಅವರು ಕೂಡ ಇದ್ದರು. ಸೊ ಅವರು NITKಯಲ್ಲಿ ಸ್ಟಾಫ್ ಆಗಿದ್ರು ಆವಾಗ. ಬಟ್ ನಮ್ಮದು ತುಂಬ ಟೆಕ್ನಿಕಲ್ ಬ್ರೈನ್ ಸ್ಟಾರ್ಮಿಂಗ್, ಅವ್ರು ತುಂಬ ಟೆಕ್ನಿಕಲ್. ಮತ್ತು ಅವರ ಫ್ರೀ ಟೈಮಲ್ಲೆಲ್ಲ ಅವ್ರು ನನಗೆ ಸುಮಾರು ಹೆಲ್ಪ್ ಮಾಡ್ತಿದ್ದೆ, ಇವರಿಗೆಲ್ಲ ಮಕ್ಕಳಿಗೆಲ್ಲ ಗ್ರೂಮಿಂಗ್ ಮಾಡಲಿಕ್ಕೆ. ಸೊ ಐ ಯೂಸ್ ಟು ಬಿ ಎ ಕೋಡರ್ ಇನ್ ದ ನೈಟ್ ಆ್ಯಂಡ್ ಇನ್ ದ ಮಾರ್ನಿಂಗ್ ಐ ಯೂಸ್ ಟು ಬಿ ಎ ಟ್ರೈನರ್. ಇವರಿಗೆ ಟ್ರೈನ್ ಮಾಡೋದು, ಏನೇನು ಮಾಡಬೇಕಂತ, ಮತ್ತು ಆಚೆ ಈಚೆ ಕಂಪನಿ ಚೋರ್ಸನ್ನೆಲ್ಲ ಓಡಿಸೋದು. ಯಾಕೆ ಹೇಳಿದ್ರೆ ಒಂದ್ಸಲ ಎಂಟ್ರಪ್ರನರ್ ಆದ ಕೂಡಲೇ ನೀವೆಲ್ಲ ಮಾಡಬೇಕು. ಆ ಸ್ಟೆಪ್ ಹೇಳಿದ್ರೆ ಹಾಗೆ ಹೊಸ ಬಿಲ್ಡಿಂಗ್ ಮೇಂಟೆನೆನ್ಸ್ ಏನು ಜಾಸ್ತಿ ಏನೆಲ್ಲ ಇರಲಿಲ್ಲ. ಸೊ ಏನಾದರೆ ಪ್ರಾಬ್ಲಮ್ ಆದರೆ
ನಮ್ಮ ಇಂಜಿನಿಯರ್ಸ್ ಕೂತ್ಕೊಂಡು, ಇವತ್ತು ಟಾಯ್ಲೆಟ್ ಕ್ಲೀನ್ ಆಗಲಿಲ್ಲ ಅಲ್ಲ ಹೇಳಿದ ಕೂಡಲೇ ನನಗೆ ಟೆನ್ಷನ್, ಸರಿ ಕ್ಲೀನ್ ಆಗದಿದ್ರೆ ಇವ್ರು ಓಡಿ ಹೋಗ್ತಾರ ನಾಳೆ ಹೇಳಿ. ಸೊ ದಟ್ ಈಸ್ ಅ ಕೈಂಡ್ ಆಫ್ psychosis that entrepreneur operates in. ಬಟ್ ಒಂದು ಎಂಟರ್ಪ್ರಿನರ್ ಆದಮೇಲೆ ನೀವು ಎಲ್ಲ ಕೆಲಸಕ್ಕೆ ರೆಡಿ ಇರಬೇಕು ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ಯುವರ್ ಪೀಪಲ್ ಆರ್ ಕಂಫರ್ಟೇಬಲ್. ಸೊ ಆ 5 ಜನ ನಾವು ತಗೊಂಡಲ್ಲಿ ವೆನ್ ಐ ಎಕ್ಸಿಟೆಡ್ 3 of them were still with us. So that was a big ಇದು for me, because it started from their belief, their support as well. ಹೀಗೆ 5 ಜನರು ಇದ್ದದ್ದು ನಾವು ಹಗೂರ ವಿ ಯೂಸ್ ಟು ವರ್ಕ್ ಫಾರ್ ಕಂಪನೀಸ್ ಇನ್ ಇಸ್ರೇಲ್, ಅಮೆರಿಕಾ, ಪುನಃ ಎಕ್ಸ್ಪೋರ್ಟೇ. ಸೊ ಆವಾಗ ಮ್ಯಾಕಿಗೆ ಕಸ್ಟಮರ್ಸ್ ಎಲ್ಲ ಅಬ್ರಾಡೇ ಇದ್ದರು. ಸೊ ಅವರ ಒಟ್ಟಿಗೆ ನಾವು ವರ್ಕ್ ಮಾಡ್ತಾ 5 ಜನರು ಇದ್ದದ್ದು ವಿದಿನ್ 2 years ಒಂದು 22 ಜನರು ಆದರು. ನಾವು ಇನ್ನೊಂದು ಶೆಡ್ ತಗೊಂಡ್ವಿ ಅಲ್ಲಿ ಎನ್ಐಟಿಕೆ ಸ್ಟೆಪ್ಪಲ್ಲಿ. ಬೈ ದ ಎಂಡ್ ಆಫ್ ಅರೌಂಡ್ ಮಿಡ್ಲ್ ಆಫ್ 2000 ಇಸ್ವಿಯಲ್ಲಿ ನಾವು ಸಾಧಾರಣ ಒಂದು 25-30 ಜನ ಆಗಿ ಎನ್ಐಟಿಕೆ ಸ್ಟೆಪ್ಪಲ್ಲಿ ಹೇಳಿದ್ರೆ, ನೀನು ತುಂಬ ಗ್ರೋ ಆಗ್ತಿದ್ದಿ, ನೀನು ಇಲ್ಲಿ ಇರೋದು ಬೇಡ, ಗೋ ಟು ಎ ಬಿಗರ್ ಪ್ಲೇಸ್ ಔಟ್ಸೈಡ್. ಸೊ ನಂದು ಮೇನ್ ಮೊದಲು ಉದ್ದೇಶ ಏನಿದ್ದದು ಅಂತ ಹೇಳಿದ್ರೆ, ನಾನು ಎನ್ಐಟಿಕೆ ಸ್ಟೆಪ್ಪಲ್ಲಿ ಹೋಗಿ ಒಂದು ಇಂಟರ್ನೆಟ್ ಕನೆಕ್ಷನ್ ಇತ್ತು, ಇನ್ನೊಂದು ಸ್ಟೂಡೆಂಟ್ಸನ್ನು ಇಟ್ಕೊಂಡು ಪ್ರಾಜೆಕ್ಟ್ ಮಾಡ್ತೇನೆ ಅಂತ ಒಂದು ಥಾಟಲ್ಲಿ ಹೋಗಿದ್ದೆ. ಬಟ್ ಸ್ಟೂಡೆಂಟ್ ಇಂಟರ್ನ್ಶಿಪ್ಪಿಗೆಲ್ಲ ಟ್ರೈ ಮಾಡಿದೆ ನಾನು. ಬಟ್ ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಮತ್ತು ಒಂದು ಎಂಟರ್ಪ್ರಿನರಿಯಲ್ ಇಕೋಸಿಸ್ಟಮಿಗೆ ವರ್ಕ್ ಮಾಡೋದು ನನಗೆ ತುಂಬ ಕಷ್ಟ ಕಂಡಿದೆ. ಯಾಕೆ ಹೇಳಿದ್ರೆ, ಅವರಿಗೆ ಐದರ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇರೋದಿಲ್ಲ, ಸ್ಟೂಡೆಂಟ್ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಎಂತ ಲೆಕ್ಚರರ್ಸ್ ಆ್ಯಂಡ್ ಆಲ್ ದೋಸ್ ಪೀಪಲ್ ವುಡ್ ಥಿಂಕ್ ನೀನು ಅಲ್ಲಿ ಹೋಗಿ ಏನು ಮಾಡ್ತಿದ್ದಿ ಅಂಥದ್ದೆಲ್ಲ ಹೊಸತಲ್ಲ ಎಲ್ಲ ಇಕೋಸಿಸ್ಟಮ್. ಸೊ ಹಾಗೆಲ್ಲ ಆದ ಮೇಲೆ ನಾನು ಇಂಟರ್ನ್ಸನ್ನು ಇಟ್ಕೊಂಡು ಆ್ಯಕ್ಚುಯಲ್ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎನಿವೇ ಟು ಮೂವ್. ಸೊ ನಾನು ಉಡುಪಿಗೆ ಹೋಗಿ ಮೂವ್ ಆದೆ. ಅಲ್ಲೂ ಕೂಡ ಒಂದೊಬ್ಬರು ಹನುಮಾನ್ ಟ್ರಾನ್ಸ್ಪೋರ್ಟ್ ಕಂಪನಿ ಓನರ್, ಅವರ ಹನುಮಾನ್ ಗ್ಯಾರೇಜ್ ಇದೆ ಅಲ್ಲಿ ಚಿಟ್ಪಾಡಿಯಲ್ಲಿ, ಅಲ್ಲಿ ಅವ್ರ ಮೇಲೆ ಒಂದು ಇಡೀ ಫ್ಲೋರ್ ಕೊಟ್ಟರು ನನಗೆ, ಇಲ್ಲೇ ನೀವು ಕೆಲಸ ಮಾಡಿ. ಆ್ಯಂಡ್ ಅಲ್ಲಿ ನಾವೊಂದು ಒಳ್ಳೆ ಮಾಡಿ ಸೆಟಪ್ ಮಾಡಿ ಇದು ಮಾಡಿದೆ. ಇದರಲ್ಲಿ ಎಲ್ಲದರಲ್ಲಿ ಒಂದು ಅಂಡರ್ಲೈಯಿಂಗ್ ಏನಿದೆ ಹೇಳಿದರೆ, ನಮ್ದು 2 ಇತ್ತು. ಒಂದು ಹೇಳಿದೆ, ಒಂದು ಫೋಕಸ್ ಇರಬೇಕು ಹೇಳಿ, ಯಾವ ಕಂಪನಿಗೂ ಸ್ಟಾರ್ಟ್ ಮಾಡುವಾಗ ಫೋಕಸ್ ಒಂದು ಇರಬೇಕು. ಸೊ ನಮ್ಮದು ಫೋಕಸ್ ಏನು ಹೇಳಿದರೆ, ನಾವು ಮ್ಯಾಕಲ್ಲಿ ಎಕ್ಸ್ಪರ್ಟ್ ಆಗ್ತೇವೆ ಹೇಳಿ, ವಿ ವಾಂಟ್ ಟು ಬಿ ದ ಎಕ್ಸ್ಪರ್ಟ್ಸ್ ಇನ್ ದ ವರ್ಲ್ಡ್ ಹೇಳಿ. 1 ಜನ ಇದ್ರೂ ಸಹ ತೊಂದರೆ ಇಲ್ಲ, ವಿ ವಾಂಟೆಡ್ ಟು ಬಿ ದ ಎಕ್ಸ್ಪರ್ಟ್ ಇನ್ ದ ವರ್ಲ್ಡ್ ಹೇಳಿ ಒಂದು ಥಾಟ್ ಪ್ರೊಸೆಸ್. ದ ಸೆಕೆಂಡ್ ಥಿಂಗ್ ಈಸ್ ವಿ ವಾಂಟೆಡ್ ಟು ಬಿ ವರ್ಲ್ಡ್ ಕ್ಲಾಸ್. ಸೊ ಏನು ಮಾಡಿದ್ರು ಸಹ that that DNA we created from day one. ಏನಿದ್ರು ಸಹ ನಮ್ಮ ಸಾಫ್ಟ್ವೇರ್ ಶುಡ್ ಆಲ್ವೇಸ್ ಬಿ ವರ್ಲ್ಡ್ ಕ್ಲಾಸ್. ಇಟ್ ಸ್ಟಾರ್ಟೆಡ್ ಫ್ರಮ್ ನನ್ನ ಫಸ್ಟ್ ಜಾಬ್ ಇನ್ ಜಪಾನ್. ಸೊ ದಟ್ ಥಿಂಗ್ ಅಬೌಟ್ ಬೀಟಿಂಗ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಕೇಮ್ ಇನ್ ವೆರಿ ವೆರಿ ಅರ್ಲಿ in my entrepreneurial journey. ಸೊ ಅಲ್ಲಿ ಇಯರ್ 2000 Y2K ಆಗಿ ಅದು ಎಲ್ಲ ಕ್ರ್ಯಾಶ್ ಎಲ್ಲ ಆಯಿತು. ಉಡುಪಿಯಲ್ಲಿ ಹೋಗಿ ದೊಡ್ಡ ಆಫೀಸ್, ಐ ಥಿಂಕ್ ಅರೌಂಡ್ 4000 ಸ್ಕ್ವೇರ್ ಫೀಟ್ ಆಫೀಸ್ ಅದು. ಆವಾಗ ದೊಡ್ಡದು, 50 ಜನರದ್ದು ಆಫೀಸ್. ಅದಾದ ಕೂಡಲೇ .com ಕ್ರ್ಯಾಶ್ ಆಯಿತು. ನಿಮ್ಗೆ ಗೊತ್ತಲ್ಲ, ಊರಲ್ಲಿ ಹೇಳೋ ಆಯ್ತು, IT ಎಲ್ಲ ಹೋಯ್ತು, ಮಾಡಿದೆಲ್ಲ ಹೋಯ್ತು ಹೇಳಿ ಎಲ್ಲ. ದಿಸ್ ಇಸ್ ಒನ್, ಇದೊಂದು ನಮ್ಮ ಚಿಕ್ಕ ಊರಿದೊಂದು ಡಿಸ್ಅಡ್ವಾಂಟೇಜ್. ಏನಾದರೂ ಆದ ಕೂಡಲೇ ಒಂದು ಪ್ರಿಜುಡೈಸ್, ಒಬಿಚುವರಿ ಎಲ್ಲ ಬರೆಯೋದು, ಮುಗಿದ ಇದು ಕತೆ ಮುಗೀತು ಹೇಳಿ ಹಾಗೆ. ಯಾಕೆ ಹೇಳಿದ್ರೆ, ಯಾರೋ ಇನ್ನೊಂದು ಬೇರೆ ಕೆಲಸ ಮಾಡ್ತಾ ಇದ್ದಾನೆ. ಸೊ ಅದಕ್ಕೊಂದು ಹೇಳಿ ಒಂದು ದಿಸ್ ಇಸ್ ಒನ್ ಇದು ಹೇಳಿದೆ, ಎನ್ಕರೇಜ್ಮೆಂಟ್ ಮಾಡಬೇಕು. ಬಟ್ ಯಾರೊಬ್ಬ ಬೇರೆ ಮಾಡ್ತಿದ್ದಾನೆ, ಮಾಡೋದು ಸರಿಯಲ್ಲ ಹೇಳಿದೆ, ಮನಸ್ಸಲ್ಲುಂಟು ಎಕ್ನಾಲೇಜ್ಮೆಂಟ್, ಏನು ಬೇರೆ ಮಾಡ್ತಿದ್ದಾನೆ ಹೇಳಿ, ಬಟ್ ಇದು ನಡೆಯುವುದಿಲ್ಲ, ಇದು ಜಾಸ್ತಿ ನಡೆಯುವುದಿಲ್ಲ ಹೇಳಿ, ಹಾಗೆ ಥರದ ಒಂದಿದು. ಸೊ ನಮ್ಮದು ಸಾಧಾರಣ ಒಂದು 35 ಜನರಿದ್ದದು, ಒಂದು 5-6 ಜನರು ಬಿಟ್ಟು ಹೋದ್ರು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ನಮಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಲಿಲ್ಲ. ಯಾಕೆ ಹೇಳಿದ್ರೆ, ನಮ್ಮದು ಆ್ಯಪಲ್ ಮ್ಯಾಕಿಂಟಾಶ್ ವರ್ಕಿಗೆ ಏನು ಇಂಪ್ಯಾಕ್ಟ್ ಆಗಲಿಲ್ಲ. ಲಕ್ಕಿಲಿ ಫಾರ್ ಅಸ್, ಮೈ ಲೈಫ್ ಇಸ್ ಫುಲ್ ಆಫ್ ಲಕ್ಕಿ ಇನ್ಸಿಡೆನ್ಸಸ್.
ಆವಾಗ ಆ್ಯಪಲ್ ಅವರ ಆಪ್ರೇಟಿಂಗ್ ಸಿಸ್ಟಮನ್ನು ಪೂರ್ತಿ ಚೇಂಜ್ ಮಾಡಿತ್ತು. ಮೈಕ್ರೋಸಾಫ್ಟ್ ಸಹ ಅವ್ರದ್ದು ವಿಂಡೋಸ್ 95 ಇದ್ದದನ್ನು ದೇ ಕೇಮ್ ಟು NT ಆ್ಯಂಡ್ ವಿಸ್ತಾ ಆಲ್ ದೋಸ್ ಥಿಂಗ್ಸ್ ದೇ ಡಿಡ್. ಸೊ ಅದರಿಂದ ಎಲ್ಲ ಅವ್ರದ್ದು ಡಿವೈಸ್ ಡ್ರೈವರ್ ವರ್ಕ್ ಆಗಲಿಕ್ಕೆ ಸ್ಟಾಪ್ ಆಯಿತು. ಯಾಕೆ ಹೇಳಿದ್ರೆ ಒಂದು ಕಂಪ್ಯೂಟರಿಂದ ಒಂದು ಪ್ರಿಂಟರಿಗೆ ಅಥವಾ ಸ್ಕ್ಯಾನರಿಗೆ ಕನೆಕ್ಟ್ ಮಾಡುವ ಒಂದು ಡಿವೈಸ್ ಇದು ಇರ್ತದೆ, ಸಾಫ್ಟ್ವೇರ್ ಇರುತ್ತೆ. ಸೊ ಅದು ಸಾಫ್ಟ್ವೇರ್ ಎಲ್ಲದರಲ್ಲಿ ರೀರೈಟ್ ಮಾಡಬೇಕಾಯಿತು. ಓಕೆ, ಸೊ ಈ ಅನಿವಾರ್ಯತೆ ನಾವು ಕೂಡಲೇ ಏನೋ ಆ್ಯಪಲ್ನವ್ರು ಹೇಳಿದ್ರು ಇದೊಂದು ಒಳ್ಳೆ ಮಾರ್ಕೆಟ್ ಡೆವಲಪ್ ಆಗ್ತದೆ, ನೀವು ಇದರಲ್ಲಿ ಏನು ಎಕ್ಸ್ಪರ್ಟೀಸ್ ತಗೊಳ್ಳಿ. ಸೊ ನಾವು ವಿ ಗಾಟ್ ಇನ್ ಟು ಇಟ್. ಸೊ ನಾವಲ್ಲಿ ಸಾಫ್ಟ್ವೇರ್ ಡಿವೈಸ್ ಡ್ರೈವರ್ಸ್ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮ್ಯಾಕಲ್ಲಿ ನಮ್ಮದು ಡಿವೈಸ್ ಡ್ರೈವರ್ಸ್ ವಿ ಸ್ಟಾರ್ಟೆಡ್ ಗೆಟಿಂಗ್ ನೋನ್ ಇನ್ ದ ಮಾರ್ಕೆಟ್ ಫಾರ್ ಮ್ಯಾಕ್ ಡಿವೈಸ್ ಡ್ರೈವರ್ ಒಳ್ಳೆ ಬರೀತಾರೆ ಹೇಳಿ. ಸೊ ಅದನ್ನು ಕೇಳಿ ಅದೇ ಕಂಪನಿಯವ್ರು ಮತ್ತೆ ನಮಗೆ ಕೇಳಿದ್ರು, HP, ಎಪ್ಸನ್, ಕ್ಯಾನನ್, ನಾವು ಇವರಿಗೆಲ್ಲ ಮತ್ತು ತುಂಬ ತೈವಾನೀಸ್ OEM ಒಟ್ಟಿಗೆ ನಾವು ಆ ಟೈಮಲ್ಲಿ ವರ್ಕ್ ಮಾಡಿದ್ವಿ. ಸಮ್ ಇಯರ್ 2000 to 2004 ವಿ ಮಸ್ಟ್ ಹ್ಯಾವ್ ನಮ್ಮದು ಡಿವೈಸ್ ಡ್ರೈವರ್ ಮಸ್ಟ್ ಹ್ಯಾವ್ ಬಿನ್ ದರ್ ಇನ್ ಮೋಸ್ಟ್ ಆಫ್ ದ ಡಿವೈಸಸ್ ಇನ್ ದ ವರ್ಲ್ಡ್. ಯಾಕಂದ್ರೆ ನಾವು OEMಗೆ ಸಹ ಮಾಡ್ತಿದ್ವಿ. OEM ಇಂದ ಅದು ಆ್ಯಕ್ಚುಯಲ್ ಡಿವೈಸ್ ಮ್ಯಾನುಫ್ಯಾಕ್ಚರಿಂಗ್ಸ್ ಎಲ್ಲ ಹೋಗ್ತಿತ್ತು. ಸೊ ಆ ಡಿವೈಸ್ ಡ್ರೈವರ್ ಒಂದು ಕೋರ್ ಇಟ್ ಹೆಲ್ಪ್ ಡಸ್ ಗ್ರೋ ಆ್ಯಸ್ ವೆಲ್ ಆ್ಯಸ್ ಎ ಕಂಪನಿ. HP ಇಂದ ಒಂದು ನಮಗೆ ತುಂಬ ದೊಡ್ಡ ಆರ್ಡರ್ ಸಿಕ್ಕಿತ್ತು. ಆ್ಯಂಡ್ HP ವಾಸ್ ಅವರ್ ಬಿಗ್ ಕಸ್ಟಮರ್ ಫಾರ್ ಮೋರ್ ದೆನ್ 10 years. ಸೊ ಅವರದ್ದೇ ಒಂದು ನಮ್ಮ ಹತ್ರ ಒಂದು ಸಾಧಾರಣ ಒಂದು 7-8 ವರ್ಷ ದೇ ವ್ಯಾರ್ ಪ್ರೊಬಬ್ಲಿ ಸಮ್ 70% ಆಫ್ ಅವರ್ ಬಿಸ್ನೆಸ್. ಓಕೆ, ಸೊ ದ್ಯಾಟ್ ಈಸ್ ಎ ವೆರಿ ಬಿಗ್ ಇನಿಷಿಯೇಟಿವ್ ಫಾರ್ ಅಸ್. ಸೊ ಅವರಿಗೆ ಸಹ ಅದರಲ್ಲಿ ನಮ್ಮದು ಪರ್ಫಾರ್ಮೆನ್ಸ್ ಅವ್ರಿಗೆ ಭಾರಿ ಖುಷಿ ಆಯಿತು. ಸೊ ಅವ್ರದ್ದು ಕಂಪನಿ ಸ್ಯಾಂಡಿಯಾಗೋದಲ್ಲಿ ಇತ್ತು. ಸೊ ಸ್ಯಾಂಡಿಯಾಗೋದಿಂದ ಅವರದ್ದು ಟೀಮ್ಸ್ ಮ್ಯಾನೇಜರ್ಸ್ ಇಲ್ಲಿ ಬಂದು ನಮ್ಮ ಇಂಜಿನಿಯರ್ಸ್ ಒಟ್ಟಿಗೆಲ್ಲ ಕೂತ್ಕೊಂಡು ಹೊಸ ಹೊಸ ಪ್ರಾಡಕ್ಟ್ ಡೆವಲಪ್ ಮಾಡೋದು. ಅವರ ಹೊಸ ಪ್ರಿಂಟರ್ ಡಿವೈಸಸ್ ಬರ್ತಿತ್ತು. ಸೊ ಇವರೊಟ್ಟಿಗೆ ವರ್ಕ್ ಮಾಡುವಾಗ ಸಾಧಾರಣ ನಮ್ಗೆ ಒಂದು ಆ ಲಾಸ್ಟ್ 10 years ಅಲ್ಲಿ 1,000 ಡಿವೈಸ್ ಬಂದಿದೆ. ಹೇಳಿದ್ರೆ ಲೇಟೆಸ್ಟ್ ಡಿವೈಸ್ ಅವರು 1 ವರ್ಷ ಮಾರ್ಕೆಟಿಗೆ ಹಾಕೋ 1 ವರ್ಷ ಮೊದಲು ನಮಗೆ ಕಳಿಸ್ತಿದ್ರು ಪ್ರೋಟೋಟೈಪ್ ಎಲ್ಲ. ಸೊ ಇನ್ನೊಂದು ಆವಾಗ ನಮ್ಗೆ ಏನು ಹೆಲ್ಪ್ ಆದರೆ ಹೇಳಿದ್ರೆ STPI ಕೇಳಿರ್ಬೋದು ನೀವು. STPI ಅವರೊಂದು ಕಸ್ಟಮ್ ಕ್ಲಿಯರೆನ್ಸಿಗೆ ಅವ್ರದ್ದೊಂದು ಪ್ರೋಸೆಸ್ ಮಾಡಿದ್ರು. ಸೊ ಇಫ್ ಯು ಗೆಟ್ ಎ ಸರ್ಟಿಫಿಕೇಟ್ ಫ್ರಮ್ STPI, ಕಸ್ಟಮ್ಸ್ನವ್ರು ಏನು ಕ್ವಶನ್ ಕೇಳಲ್ಲ. ಇಲ್ಲದೆ ನಮಗೆ ಒಂದು ಡಿವೈಸ್ ತರಲಿಕ್ಕೆ ಇಂಡಿಯಾದೊಳಗೆ ಆಗ್ತಿರ್ಲಿಲ್ಲ. ಸೊ ಆ ಒಂದು ಫೆಸಿಲಿಟೇಷನ್ ನಮಗೆ ಇಯರ್ 2000 ಒಂದು STPI ಆಗಿ ಭಾರಿ ಹೆಲ್ಪ್ ಆಯಿತು. ಗೆಟ್ಟಿಂಗ್ ದ ಡಿವೈಸಸ್ ಟು ಅವರ್ ರೀಜನ್ ವಾಸ್ ವೆರಿ ವೆರಿ ಹೆಲ್ಪ್ಫುಲ್. ಯಾಕಂದ್ರೆ ಏನು ಸ್ಟಕ್ ಆದರೂ ಸಹ ಅದು ಲೆಟರ್ ತೋರಿಸಿದ ಕೂಡಲೇ ಎಲ್ಲ ಕ್ಲಿಯರ್ ಆಗಿ ಡಿವೈಸ್ ಕೂಡಲೇ ನಮಗೆ ಬರ್ತಾ ಇತ್ತು. ಸೊ ಹಾಗೆ ಆ ಬಿಸ್ನೆಸ್ ಡೆವಲಪ್ ಆಯಿತು. ಹಾಗೆ ಮ್ಯಾಕಿಂದ ನಾವು ವಿಂಡೋಸಿಗೆ ಹೋದ್ವಿ. ವಿಂಡೋಸ್ ಎಲ್ಲ ಸಾಫ್ಟ್ವೇರ್ ಮಾಡ್ತಾ ಇದ್ವಿ. ಆವಾಗ ಆ್ಯಪಲ್ನವರಿಗೆ ಸಹ ಏನಿತ್ತು ಹೇಳಿದ್ರೆ ದೇ ಸ್ಟಾರ್ಟೆಡ್ ಮಾರ್ಕೆಟಿಂಗ್ ಅಸ್. ನಮ್ಮ ಆ್ಯಪಲ್ ವೆಬ್ಸೈಟಲ್ಲಿ ಯಾವಾಗ ಹೋದಾಗ ವರ್ಲ್ಡಲ್ಲಿ ಬೆಸ್ಟ್ 8 ಕಂಪನೀಸ್ ಟು ಡೂ ಆ್ಯಪಲ್ ವರ್ಕ್ ರೋಬೋಸಾಫ್ಟ್ ಅನ್ನೋರು ಲಿಸ್ಟ್ ಮಾಡಿದ್ರು. ಸೊ ನಮಗೆ ಒಂದು ಆ್ಯಪಲ್ ವಾಸ್ ಅವರ್ ಬಿಗ್ ಮಾರ್ಕೆಟಿಂಗ್ ಚಾನಲ್. ನಾವೇನು ಮಾಡಬೇಕು ಹೇಳಿರಲಿಲ್ಲ. ಇವೆಂಟಲ್ಲಿ ಹೋದಾಗ ದೇ ವುಡ್ ರೆಕಮೆಂಡ್ ಅಸ್ ಟು ದೇರ್ ಪಾರ್ಟ್ನರ್ಸ್. ಆ್ಯಂಡ್ ಆ್ಯಪಲ್ ಕೂಡ ಆವಾಗ ಐಪಾಡ್ ರಿಲೀಸ್ ಮಾಡಿತ್ತು. ಸೊ ದೇವರ್ ಆಲ್ಸೋ ಮೇಲೆ ಕಂಪನಿ ಇದಾಗ್ತಾ ಇತ್ತು, ಗ್ರೋ ಆಗ್ತಾ ಇತ್ತು. ಸೊ 2005 ನಮಗೊಂದು ಹೊಸ ಟ್ರೆಂಡ್ ಕಂಡಿತ್ತು. ಏನು ಹೇಳಿದ್ರೆ ಗೇಮ್ಸಿಗೆ ಹೋಗೋದು ಅಂತ. ಸೊ ನಮ್ಮಲ್ಲಿ ಕೆಲವರು ಇಂಜಿನಿಯರ್ಸಿಗೆ ಡಿವೈಸ್ ಡ್ರೈವರ್ ಎಲ್ಲ ಮಾಡಿ ಸ್ವಲ್ಪ ಬೋರ್ ಆಗ್ತಾ ಇತ್ತು. ಗೇಮ್ಸ್ ಮಾಡುವ ಅಂತ. ಸೊ ಆಯಿತು, ನಾನು ಗೇಮ್ಸ್ ನೋಡುವ ಹೇಳಿ ಐ ವೆಂಟ್ ಟು ದ ಗೇಮ್ ಡೆವಲಪರ್ ಕಾನ್ಫರೆನ್ಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅಲ್ಲಿ ಹೋದಾಗ ಸಾಧಾರಣ ಎಲ್ಲ ಮಾತಾಡುವಾಗ ಆ್ಯಪಲ್ನವ್ರು ಸಹ ಹೇಳಿದರು, ಗೇಮ್ಸ್ ಮಾಡಿ ನೀನು ನಾವು ನಿಮಗೆ ಪ್ರಮೋಟ್ ಮಾಡ್ತೇವೆ ಹೇಳಿ. ಸೊ ನಾವು ಗೇಮ್ ಪೋರ್ಟಿಂಗ್ ಹೇಳಿದ್ರೆ ಒಂದು ಸಾಫ್ಟ್ವೇರ್ ನಿಮ್ಮದು ವಿಂಡೋಸಲ್ಲಿದ್ದರೆ ಅದನ್ನು ಮ್ಯಾಕಲ್ಲಿ ಆ ಗೇಮನ್ನು ಹೇಗೆ ವರ್ಕ್ ಮಾಡೋದು, ಅದೊಂದು ಮಾರ್ಕೆಟ್ ನಮಗೊಂದು ಡೆವಲಪ್ ಆಯಿತು. ಸೊ ನಾವೊಂದು ಗೇಮ್ ಮಾಡಿದ್ವಿ, ಭಾರಿ ಒಳ್ಳೆ ಅದು ಮಾರ್ಕೆಟಲ್ಲಿ ಒಳ್ಳೆ ರನ್ ಆಯಿತು. ಬಟ್ ಅದೊಂದು ಗೇಮ್ ನಮಗೆ ಪೋರ್ಟ್ ಮಾಡಲಿಕ್ಕೆ 2 ವರ್ಷ ತಾಗಿತ್ತು. ಬಟ್ that partner from UK was willing to believe us because Apple vouched for us. ಅವರು ಹೇಳಿದ್ರು, ನಿಮಗೆ ಈಗ ಒಂದು ಗೇಮ್ ಮಾಡಿದ್ರೆ ನಿಮ್ಮದು ಮತ್ತೆ ಎಲ್ಲ ಗೇಮ್ ಅವ್ರು ಮಾಡ್ಬೋದು ಹೇಳಿ. ಸೊ ದ್ಯಾಟ್ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಸಾಧಾರಣ ಒಂದು 30 ಗೇಮ್ ಮಾಡಿರಬೇಕು ಫ್ರಮ್ 2005 to 2010. ಎಷ್ಟು ಹೇಳಿದ್ರೆ ಆವಾಗ ಆ್ಯಪಲ್ ರಿಟೈಲ್ ಸ್ಟೋರಲ್ಲೆಲ್ಲ ನೀವು ಮ್ಯಾಕ್ ಗೇಮ್ ನೋಡಿದರೆ ಎಲ್ಲದು CD ಜಾಕೆಟ್ಸಲ್ಲಿ ಸೆಲ್ ಮಾಡ್ತಿದ್ರು. ಸೊ ನೀವು ಅಲ್ಲಿ ಹೋದರೆ ಒಂದು
ಸಿ ಡಿ ಜಾಕೆಟ್ ಈಗ ಟರ್ನ್ ಮಾಡಿದರೆ ಎಲ್ಲದರಲ್ಲಿ ರೋಬೋಸಾಫ್ಟ್ ಲೋಗೋ ಇರ್ತಿತ್ತು. ಸೊ ಒಂದು ಉಡುಪಿದು ಕಂಪನಿ ಲೋಗೋ ವರ್ಲ್ಡ್ ಎಲ್ಲ ಆ್ಯಪಲ್ ಸ್ಟೋರಲ್ಲಿ ಒಂದು ಕಾಣಿಸ್ಲಿಕ್ಕೆ ಶುರು ಆಯ್ತು. ನಾ ಕೇಳಿದ್ರೆ ನಾವು ಪೋರ್ಟಿಂಗ್ ಮಾಡೋ ಒಂದು ಕಂಡೀಷನ್ ಹಾಕಿದೆ ಅವರಿಗೆ, ನಮ್ಮ ಲೋಗೋ ಒಂದು ತೋರಿಸ್ಬೇಕು ನೀವು ಹೇಳಿ, ನಿಮ್ಗೆ ಸ್ವಲ್ಪ ನಾವು ಕಮ್ಮಿ ಇದರಲ್ಲಿ ಮಾಡಿಕೊಡ್ತೇವೆ, ಬಟ್ ವಿ ಶುಡ್ ಬಿ ನೋನ್ ಫಾರ್ ಅವರ್ ವರ್ಕ್ ಹೇಳಿ. ಸೊ ಆ್ಯಪಲ್ ರಿಟೇಲ್ ಸ್ಟೋರಲ್ಲಿ ದೇ ವುಡ್ ನೋ ಅಟ್ ಲೀಸ್ಟ್ 40% ಆಫ್ ದ ಗೇಮ್ಸ್ ಆನ್ ಮ್ಯಾಕ್ ವೇರ್ ಆಲ್ ಡನ್ ಬೈ ರೋಬೋಸಾಫ್ಟ್. ಹೀಗೆ 2008 ಹೇಳುವಾಗ ನಿಮ್ಮದು 2007 ಆ್ಯಪಲ್ ರಿಲೀಸ್ ಆಯಿತು. ಸೊ 2008 ದೇ ವರ್ ಅಬೌಟ್ ರಿಲೀಸ್ ದ ಆ್ಯಪ್ ಸ್ಟೋರ್. ಆ್ಯಪ್ ಸ್ಟೋರ್ ಹೇಳಿದರೆ 2007 ಆ್ಯಪ್ ಸ್ಟೋರ್ ಇರಲಿಲ್ಲ. ಆ್ಯಪಲ್ನವ್ರು ಏನು ಹೇಳಿದ್ರೆ ನಮ್ಮ ಮಾತ್ರ ಆ್ಯಪ್ ಇರೋದು, ಥರ್ಡ್ ಪಾರ್ಟಿ ಆ್ಯಪಿಗೆ ನಾವು ಬಿಡೋದಿಲ್ಲ ಹೇಳಿ. ಬಟ್ ವಿದಿನ್ 6 months ದೇ ರಿಯಲೈಸ್ ದ್ಯಾಟ್ ಅದು ಇಟ್ಸ್ ನಾಟ್ ಎ ಸಸ್ಟೈನಿಂಗ್ ಥಿಂಗ್. ಸೊ ದೇ ಗೇವ್ ಅಸ್ ಎ ಪ್ರೀ-ರಿಲೀಸ್ SDK saying that ನೋಡಿ ದೇ ಗೇವ್ ಇಟ್ ಟು ಸಮ್ 50 companies from around the world. We were the only company in India who got that SDK because ಅವರೊಟ್ಟಿಗೆ ತುಂಬ 10 ವರ್ಷದಿಂದ ನಾವು ಕೆಲಸ ಮಾಡ್ತಿದ್ವಿ. ಅವ್ರು ಹೇಳಿದ್ರು ನೋಡಿ SDK ಉಂಟು, ನೀವೇನಾದರೆ ಮಾಡೋದಾದರೆ ಮಾಡಿ ನಿಮ್ಮ ಕಸ್ಟಮರ್ಸಿಗೆ. ಸೊ ನಾವು ನಮ್ಮ ಕಸ್ಟಮರ್ಸ್ ಎಲ್ಲ ಹೋಗಿ ಕೇಳಿದ್ವಿ, ನೋಡಿ ಈಗೊಂದು ಡಿವೈಸ್ ಬರ್ತಾ ಇದೆ, ನಿಮ್ಮ ಸಾಫ್ಟ್ವೇರ್ ಬೇಕಿದ್ರೆ ಅದರಲ್ಲಿ ಹಾಕಿ ನಾವು ಆ್ಯಪಲ್ ಸ್ಟೋರಿಗೆ ಸಬ್ಮಿಟ್ ಮಾಡ್ತೇವೆ ಹೇಳಿ. ಸೊ ಜಾಸ್ತಿ ಜನರಿಗೆ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನಾವು ಹೇಳಿದ್ವಿ ವಿ ವಿಲ್ ನಾಟ್ ಚಾರ್ಜ್ ಟೂ ಮಚ್ ಫಾರ್ ಇಟ್, ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್, ನಿಮಗೂ ಎಕ್ಸ್ಪೆರಿಮೆಂಟ್ ನನಗೂ ಎಕ್ಸ್ಪೆರಿಮೆಂಟ್ ಅಂತ. ಸೊ ಅವರು ಅದು ನಾವೊಂದು 5 ಪ್ರಾಡಕ್ಟ್ ಮಾಡಿದ್ವಿ ಆ ಟೈಮಲ್ಲಿ. ಸೊ ವೆನ್ ಸ್ಟೀವ್ ಜಾಬ್ಸ್ ವೆಂಟ್ ಲೈವ್ ಆನ್ ಸ್ಟೇಜ್ ಇನ್ 2008 ಇನ್ ಮ್ಯಾಕ್ ವರ್ಲ್ಡ್ ಯಾವುದು ಶೋ ಅಲ್ಲಿ, he announced app store with the 200 apps. ಆ 200 apps ಅಲ್ಲಿ 5 was done by this small company in Udupi. Okay, so that is the lead that we had in the entire app ecosystem. ಯಾರಿಗೂ ಅವಾಗ ಒಂದು ಥರ್ಡ್ ಪಾರ್ಟಿ ಆ್ಯಪ್ಸ್ ಅಂತ ಕಾನ್ಸೆಪ್ಟೇ ಇರಲಿಲ್ಲ. ಬೇರೆ ಯಾವ್ದಾದ್ರು ಇಂಡಿಯನ್ ಕಂಪನಿ ಇತ್ತ ಸರ್ ಅವಾಗ? ಇಲ್ಲ ಯಾವುದು ಇರಲಿಲ್ಲ. 5 ಮಾಡಿದ್ದು, ಅದು 5 ಉಡುಪಿಯಿಂದನೇ 5 ಉಡುಪಿಯಿಂದಲೇ ಮಾಡಿದ್ದು ನಾವು. ಓಕೆ, ಸೊ ಅಲ್ಲಿಂದ ಅದೊಂದು ಸ್ಟೋರಿ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ 2 ವರ್ಷದಲ್ಲಿ ಗೂಗಲ್ ಆ್ಯಂಡ್ರಾಯ್ಡ್, ಅವಾಗ 5 ಆ್ಯಪಲ್ಲಿ 3 ಆ್ಯಪ್ ನಾವು ಗೂಗಲಿಗೆ ವೆನ್ ಇಟ್ ಲಾಂಚ್ಡ್ ಇಟ್ ವಾಸ್ ದೇರ್ ಆನ್ ದ ಸ್ಟೋರ್. ಸೊ ಆವಾಗ ನಮ್ಮ ಟ್ರಾನ್ಸಿಷನ್ ಫ್ರಮ್ ಡೆಸ್ಕ್ಟಾಪ್ ಟು ಸ್ಲೋಲಿ ಮೊಬೈಲಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ಕೂಡ ಒಂದು ಡಿಲಿಮ. ಆವಾಗ ನಮ್ಮದೊಂದು ಎವರೇಜ್ ಕಾಂಟ್ರಾಕ್ಟ್ ಸೈಜ್ ಒಂದೊಂದು ಕಾಂಟ್ರಾಕ್ಟಿಗೆ ಇಷ್ಟು ಕಾಂಟ್ರಾಕ್ಟ್ ಸೈಜ್ ಇರೋದಿದ್ರೆ ನಾವು ಪ್ರೊಜೆಕ್ಟ್ ಮಾಡೋದಿಲ್ಲ ಹೇಳಿದೆ. ಆ್ಯಸ್ ಒಂದು ಸ್ವಲ್ಪ ಕಂಪನಿ ದೊಡ್ಡದಾಗುವಾಗ ನೀವೆಲ್ಲ ಎಫಿಷಿಯನ್ಸಿ ನೋಡ್ಲಿಕ್ಕೆ ಹೋಗ್ತೀರಿ, ಎಲ್ಲ ವರ್ಕ್ ತಗೊಳ್ಳೋದಿಲ್ಲ, ಚೂಸಿ ಆಗ್ತೀರಿ ಯಾವ ವರ್ಕ್ ತಗೊಳ್ಬೇಕು ಯಾವ ವರ್ಕ್ ತಗೊಳ್ಬಾರ್ದು ಅಂತ. ಬಟ್ ಮೊಬೈಲಲ್ಲಿ ಏನಾಗ್ತಾ ಇತ್ತು ಹೇಳಿದ್ರೆ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ, ಯಾರು ಎಣಿಸಿರ್ಲಿಲ್ಲ ಮೊಬೈಲ್ ಒಂದು ಇಷ್ಟು ದೊಡ್ಡದಾಗ್ತದೆ ಹೇಳಿ ಯಾರು ಎಣಿಸಿರ್ಲಿಲ್ಲ. ಸೊ ನಾವು ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದಿದೆ. ಸೊ ನಮಗೆ ಅಮೆರಿಕದಿಂದ ಎಲ್ಲ ತುಂಬ ಕಂಪನೀಸ್ ಫಸ್ಟ್ ಆ್ಯಪ್ ಮಾಡ್ಲಿಕ್ಕೆ ಹೇಳ್ತಿದ್ರು, ಮತ್ತು ಗೇಮ್ಸ್ ಪೋರ್ಟ್ ಮಾಡ್ಲಿಕ್ಕೆ ಹೇಳ್ತಿದ್ರು. ಸೊ ನಮ್ಗೆ ಅದೊಂದು ಒಳ್ಳೆ ನೀಶ್ ಟೈಪ್ ಆಫ್ ಮಾರ್ಕೆಟ್ ಆಯಿತು. ಆ್ಯಂಡ್ ಅಗೇನ್ ಆ್ಯಪಲ್ ವಾಸ್ ಅಗೇನ್ ಟೆಲ್ಲಿಂಗ್ ಅಸ್ ವಿ ಆರ್ ದ ಬೆಸ್ಟ್ ಆ್ಯಪಲ್ ಐಫೋನ್ ಡೆವಲಪರ್ ಇನ್ ದ ವರ್ಲ್ಡ್ ಅಲ್ಲಿ ಇನ್ನೊಂದು ವೆಬ್ಸೈಟ್ ಮಾಡಿ ನಮ್ಮನ್ನಲ್ಲಿ ಹಾಕಿತ್ತು. ಸೊ ದ್ಯಾಟ್ ಪ್ರಮೋಷನ್ ದೆನ್ ಹೂವರ್ ವಾಂಟೆಡ್ ಟು ಬಿಲ್ಡ್ ಅನ್ ಆ್ಯಪ್ ಫಾರ್ ಆ್ಯಪಲ್ ವಾಂಟೆಡ್ ಇಟ್ ಆನ್ ಆ್ಯಂಡ್ರಾಯ್ಡ್ ಆಸ್ ವೆಲ್. ಸೊ ನಾವು 2 ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಸ್ ಎ ಕಂಪನಿ. ಸೊ ಇದು ಮಾಡುವಾಗ ಸಹ ನಮಗೆ ಒಂದು ಥಾಟ್ ಬಂತು, ಏನು ಹೇಳಿದ್ರೆ ನಾವು ಲಾಸ್ಟ್ ಒಂದು 15-20 ಇಯರ್ಸಲ್ಲಿ ಬೇರೆಯವರಿಗೆ ಆ್ಯಪ್ಸ್ ಮಾಡ್ತಾ ಇದ್ದೇವೆ. ಸೊ ವಿ ಶುಡ್ ಸ್ಟಾರ್ಟ್ ಬಿಲ್ಡಿಂಗ್ ಅವರ್ ಓನ್ ಗೇಮ್ಸ್ ಆ್ಯಂಡ್ ಆ್ಯಪ್ಸ್ ಅಂತ. ಸೊ ಅದೊಂದು ಹೊಸತ್ತೊಂದು ಥಾಟ್ ಪ್ರೊಸೆಸ್ ಬಂತು. ನಾವು ನಮ್ಮದೇ, ಯಾಕೆ ಹೇಳಿದ್ರೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ, ಎಕ್ಸ್ಪರ್ಟೀಸ್ ಬಿಲ್ಡ್ ಆಗಿದೆ, ನಾವೇ ಕಾನ್ಸೆಪ್ಟ್ ಮಾಡಿ ಬಿಲ್ಡ್ ಮಾಡುವ ಹೇಳಿ. ಸೊ ದ ಥಾಟ್ ವಾಸ್ ವೆರಿ, ಒಂದು ಇಂಗ್ಲೀಷಲ್ಲಿ ವರ್ಡ್ ಇದೆ ನಾಯಿ ಹೇಳಿ, ಓಕೆ, ಎಷ್ಟು ಕಷ್ಟ ಹೇಳಿ. ಬಟ್ ದಟ್ ವಾಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್. ವಿ ಲಾಂಚ್ಡ್ 2 subsidiaries called Global Delight and 99 Games. This is in 2011, 12, 13 ಅಲ್ಲಿ. The thought was our own branded games and products we should build ಅಂತ. Okay, it's not services, but it is products only, or B2C, from India. So
ಸರ್ವಿಸಲ್ಲಿ ನಾವು ಏನೋ ಸಾಕಷ್ಟು ಇನ್ನೊಂದು ಮೇನ್ ಉದಾಹರಣೆ ಹೇಳಿದರೆ, ನಾವೊಂದು 4 ವರ್ಷ ಮೊಬೈಲಲ್ಲಿ ಇಂಡಿಯಾದಲ್ಲಿ ನಮ್ಮದು ಟಿಲ್ 2010 ಅವರ್ ಫೋಕಸ್ ವಾಸ್ ಆಲ್ ಬಿಲ್ಡಿಂಗ್ ಪ್ರಾಡಕ್ಟ್ ಫಾರ್ ವರ್ಲ್ಡ್ ಮಾರ್ಕೆಟ್. ನಮ್ಮದು ಇಂಡಿಯನ್ ಕಸ್ಟಮರೇ ಇರಲಿಲ್ಲ. 2010 ಏನಾಯ್ತು ಹೇಳಿದ್ರೆ, ಆ್ಯಪಲಿಗೆ ಇಂಡಿಯಾಕ್ಕೆ ಬರಬೇಕು ಹೇಳಿ ಒಂದು ಇದಿತ್ತು. ಸೊ ಅವ್ರು ಹೇಳಿದ್ರೆ ಏನು ಹೇಳಿದ್ರೆ, NDTV ಹೇಳಿ ನ್ಯೂಸ್ ಕೇಳಿರ್ಬೋದಲ್ಲ. ಸೊ ದೇ ಸೆಡ್ ಏನೋ NDTV ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡಿದ್ರು ಅವರು, ನೀವು ಆ್ಯಪ್ ಮಾಡಬೇಕು ಅಂತ. NDTV ಅವ್ರು ಹೇಳಿದ್ರು, ನಾವು ಟೆಲಿವಿಷನ್ ಚಾನಲ್, ವಿ ಡೋಂಟ್ ಬಿಲೀವ್ ಇನ್ ಆ್ಯಪ್ಸ್ ಆ್ಯಂಡ್ ಆಲ್. ದೇ ಸೆಡ್ ನೀವು ಮಾಡಬೇಕು ಹೇಳಿಲ್ಲ, ಒಂದು ಕಂಪನಿ ಉಂಟು ರೋಬೋಸಾಫ್ಟ್ ಹೇಳಿ ಉಂಟು, ನೀವು ಅವರಿಗೆ ಹೇಳಿ, ಅವರು ಮಾಡಿ ಕೊಡ್ತಾರೆ ಹೇಳಿ. ಓಕೆ, ಸೊ ದೆನ್ ದೇ ಟೋಲ್ಡ್ ಮೀ, ನೀವು ಅವರಿಗೆ ಮಾಡಿ ಕೊಡಲೇಬೇಕು ಹೇಳಿ. ಬಟ್ ಬಿಕಾಸ್ ಇನ್ ಆ್ಯಪಲ್ ಈಸ್ ಅವರ್ ಬಿಗ್ ಇದು, ಐ ವೆಂಟ್ ಟು ಮೀಟ್ ದಿಸ್ ಪೀಪಲ್. ವಿಕ್ರಮ್ ಚಂದ್ರ ಅವರಿದ್ರು NDTV ಅಲ್ಲಿ. ಸೊ ಅವರೆಲ್ಲ ಹೇಳಿದ್ರು, ಐ ಡೋಂಟ್ ಬಿಲೀವ್ ಇನ್ ಏನೋ ಇದು ಆ್ಯಪ್ಸ್ ಎಲ್ಲ ಎಂತ ಆಗ್ತಾ ಹೇಳಿ ಗೊತ್ತಿಲ್ಲ. ಸರಿ, ನೀವು ತೊಂದರೆ ಇಲ್ಲ, ವಿ ವಿಲ್ ಬಿಲ್ಡ್ ಇಟ್ ಫಾರ್ ಯು, ಫಾರ್ ಕಂಪ್ಲೀಟ್ಲಿ ಫ್ರೀ. ಓಕೆ, ನಮಗೆ ನೀವು APIs ಎಲ್ಲ ಕರೆಕ್ಟಾಗಿ, ಆವಾಗ API ಕಾನ್ಸೆಪ್ಟೂ ಇರಲಿಲ್ಲ. ಬಟ್ ನೀವು ನಮಗೆ ಬ್ಯಾಕ್ ಎಂಡಲ್ಲಿ ಸಪೋರ್ಟ್ ಕೊಡಿ, ನಾವು ಡಿಸೈನ್ ಮಾಡಿ ಬಿಲ್ಡ್ ಮಾಡ್ತೀವಿ ನಿಮಗೆ ಹೇಳಿ. ಒಂದು ಹೇಳಿದರೆ, ಇಫ್ ಇಟ್ ವರ್ಕ್ಸ್ ಗಿವ್ ಅಸ್ 25% ಆಫ್ ಯುವರ್ ಪ್ರಾಫಿಟ್ಸ್. ಓಕೆ, ಆ್ಯಂಡ್ ಈ ಸೈಡ್ ನೋ ಪ್ರಾಬ್ಲಮ್, ವಿಲ್ ಗಿವ್ ಇಟ್ ಯು. ಬಿಕಾಸ್ ಅವರು ಎಣಿಸಿಯೇ ಇರಲಿಲ್ಲ ಅದು ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ದ ಫ್ಯಾಕ್ಟ್ ದ್ಯಾಟ್ ದ ಬೆಸ್ಟ್ ಆ್ಯಪ್ ಡೆವಲಪರ್ for in the country is building it for free, he probably couldn't believe it. And I also told him, look, and on the splash screen you have to put powered by Robosoft anta, or developed by Robosoft anta. So adakke so aaytu helidru. So within 6 months Apple support ಒಟ್ಟಿಗೆ ನಾವು ಅದು ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದ್ವಿ, NDTV. and that was the first news app of India on any of the ಪ್ಲೇ ಸ್ಟೋರ್ ಪ್ಲೇ ಸ್ಟೋರ್ ಆ್ಯಂಡ್ ಆ್ಯಪ್ ಸ್ಟೋರ್. ಓಕೆ, ಫಸ್ಟಿಗೆ ಆ್ಯಪ್ ಸ್ಟೋರಿಗೆ ಬಂತು. ಆ್ಯಂಡ್ ಆವಾಗ ಏನಾಗ್ತದೆ ಹೇಳಿ, ಇಂಡಿಯಾದಲ್ಲಿ ಆಲ್ ದ ಡಿಸಿಷನ್ ಮೇಕರ್ಸ್ ವೇರ್ ಬೈಯಿಂಗ್ ಐಫೋನ್ಸ್. ಎಲ್ಲ CEOs ಹತ್ರ ಐಫೋನ್ ಇತ್ತು. ಆ್ಯಂಡ್ ದ ಓನ್ಲಿ ನ್ಯೂಸ್ ಆ್ಯಪ್ ವಾಸ್ NDTV. ಆ್ಯಂಡ್ ಎವ್ರಿ ಟೈಮ್ ದೇ ವೇರ್ ಲಾಂಚಿಂಗ್ ಇಟ್, ದೇ ವೇರ್ ಸೀಯಿಂಗ್ Robosoft. ಆ್ಯಂಡ್ ದೇ ವರ್ ಲೈಕ್, Robosoft ಕೌನ್ ಹೇಳಿ. ಸೊ that became our biggest marketing engine, because every day when they wake up, they would see, or every time they launch, they would see the Robosoft logo. Now NDTV ಒಟ್ಟಿಗೆ we made a 4-year or 5-year deal. ಅಷ್ಟರ ತನಕ ನಮ್ಮ ಲೋಗೋ ತೆಗಿಲಿಕ್ಕಿಲ್ಲ ನೀವು ಹೇಳಿ. ಸೊ even probably they didn't anticipate. ಸೊ ಅದರಿಂದ ನಮಗೆ all the other news companies in India came to us. Okay, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, CNN, IBN, ಎಲ್ಲರದು Zee ನ್ಯೂಸ್, ಎಲ್ಲರೂ ನಾವು ನ್ಯೂಸ್ ಆ್ಯಪ್ ನಾವೇ ಮಾಡಿದ್ವಿ Robosoft ಅಲ್ಲಿ. ಓಕೆ, ಫಸ್ಟಿಗೆ ಮ್ಯಾಕ್ ಇದಕ್ಕೆ ಐಫೋನಿಗೆ ಮಾಡಿದ್ವಿ, ಮತ್ತು ನಾವು ಆ್ಯಂಡ್ರಾಯ್ಡಿಗೆ ಮಾಡಿದ್ವಿ. ಅದ್ರ ನಂತರ ಎಲ್ಲ TV ಚಾನಲ್ಸ್ ಬಂತು. ಸೊ TV ಚಾನಲ್, ಸೋನಿ, Zee, ಸ್ಟಾರ್, ಇವ್ರದ್ದೆಲ್ಲ ನಾವು ನ್ಯೂಸ್ ಆ್ಯಪ್, ಅವಾಗ OTT ಅಂತ ಕರಿತಿರ್ಲಿಲ್ಲ. ಬಟ್ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ದ್ಯಾಟ್ ಫಾರ್ ದ್ಯಾಟ್. ಮತ್ತು ಬ್ಯಾಂಕಿಂಗ್ ಆ್ಯಪ್ಸ್ ಬಂತು, ಮತ್ತು ಪೇಟಿಎಮ್ ರೈಟ್ ಫ್ರಮ್ ಅರ್ಲಿ ಫಸ್ಟ್ ವರ್ಷನ್ ಆಫ್ ಪೇಟಿಎಮ್ ನಾವೇ ನಮ್ಮ ಇದರಲ್ಲೇ ಮಾಡಿದ್ದು, ಸ್ಟುಡಿಯೋ ಅಲ್ಲೇ ಮಾಡಿದ್ದು. ಇನ್ನೂ ಕೂಡ ಪೇಟಿಎಮ್ನವ್ರ ಹೆಚ್ಚಿನ ಅಂಶ Robosoft-ಅಲ್ಲಿ ಪಾರ್ಟ್ ಆಫ್ ದೇರ್ ವರ್ಕ್ ದೇ ಡೂ. ದ್ಯಾಟ್ ರಿಲೇಷನ್ಶಿಪ್ ವಿತ್ ವಿಜಯ್ continued from that day, probably till this day. ಆವಾಗ ನಮ್ಗೆ ಏನು ಖಂಡಿತ ಹೇಳಿದ್ರೆ, early days of Max, we were always an engineering focused company. 2013 ಹೇಳುವಾಗ ನಮ್ಗೆ ಗೊತ್ತಾಯ್ತು, in future of this is design ಅಂತ. So we started a design studio. Okay, to focus on UI UX. ಆವಾಗ UI UX ಅಂತ ಥಾಟ್ಸ್ ಇಂಡಿಯಾದಲ್ಲಿ ಅಷ್ಟಿರಲಿಲ್ಲ. ಸೊ ಉಡುಪಿಯಲ್ಲಿ ನಮಗೆ ಬಿಲ್ಡ್ ಮಾಡಲಿಕ್ಕೆ ಕಷ್ಟ ಆಯಿತು. ಯಾಕೆ ಹೇಳಿದ್ರೆ ವಿ ಆರ್ ನಾಟ್ ಗೆಟಿಂಗ್ ದ ರೈಟ್ ಕೈಂಡ್ ಆಫ್ ಟ್ಯಾಲೆಂಟ್. ಸೊ ವಿ ಅಗೈನ್ ವಿ ಆರ್ ಲಕ್ಕಿ ದ್ಯಾಟ್ somebody saw an article about Robosoft. ಯಾರೋ GQ ಮ್ಯಾಗಝಿನ್ ಅವರು ಅದ್ರ ಮಧ್ಯದಲ್ಲಿ ಉಡುಪಿಗೆ ಬಂದಿದ್ರು. ಆ್ಯಂಡ್ he saw our building and wanted to write a story. ಸೊ ಅವರೊಂದು 6 ಪೇಜ್ ಆರ್ಟಿಕಲ್ GQ ಮ್ಯಾಗಝಿನ್ ಇಂಡಿಯಾದಲ್ಲಿ published in how a company like this is in a small town in Udupi. ಅದನ್ನು ನೋಡಿ ಒಬ್ರು ಬಂದ್ರು. He said he was working in Bombay. He said and came, look, I want to work with you guys. ಏನ್ ಮಾಡ್ಬೋದು ಅಂತ. ಸೊ ಡೀನ್ ಅಂತ ಅವರು ನಮ್ದು ಡಿಸೈನ್ ಸ್ಟುಡಿಯೋ ಸೆಟಪ್ ಮಾಡಿದ್ರು. ಅವ್ರು 1 ವರ್ಷ ಅವರೊಬ್ರು ಮಾತ್ರ ಇದ್ರು. ದೆನ್ he started building ಟೀಮ್.
1ರಿಂದ 5 ಆಯಿತು, 5ರಿಂದ 10 ಆಯಿತು. ಆ್ಯಂಡ್ ಬೈ ದ ಟೈಮ್ ಒಂದು 2-3 ವರ್ಷದಲ್ಲಿ ನಮ್ಮೊಂದು 30 ಪೀಪಲ್ ಡಿಸೈನ್ ಲ್ಯಾಬ್ಸ್ ಅಂತ ನಾವು ಮಾಡಿದ್ವಿ ಬಾಂಬೆಯಲ್ಲಿ. ಓಕೆ. ಆ್ಯಂಡ್ ನಾವು ಎಲ್ಲ ಕಂಪನೀಸ್ ಅವರಿಗೆ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ಗ್ರೇಟ್ ವೆಲ್ ಡಿಸೈನ್ಡ್ ಆ್ಯಪ್ಸ್, ಓಕೆ. UI UX ಎಲ್ಲ ಇದು ಮಾಡಿ. ಸೊ ದ್ಯಾಟ್ ಬಿಕೇಮ್ ಅವರ್ ಮಾರ್ಕೆಟಲ್ಲಿ ನಮ್ಮದು ಒಂದು ಲೀಡ್, ಬಿಕಾಸ್ ವಿ ಆರ್ ಆಲ್ವೇಸ್ 2 ಜನರೇಷನ್ ಅಹೆಡ್ ಆಫ್ ಅವರ್ ಕಾಂಪಿಟೇಷನ್. ಅವರು ಡಿಸೈನ್ ಹೇಳಿ ಗೊತ್ತಾಗೋ ಮೊದಲು ನಾವು ಡಿಸೈನ್ ವಿ ಆರ್ ಸೆಲ್ಲಿಂಗ್ ಆನ್ ಡಿಸೈನ್. ಮತ್ತು ನಾವು ಅದು ಸೆಲ್ ಮಾಡುವಾಗ ನಮ್ಮದು ಟಿಕೆಟ್ ಸೈಜ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅರ್ಥ ಆಯ್ತಲ್ಲ? ಸೊ ಇಟ್ ಇಸ್ ನಾಟ್ ಖಾಲಿ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಬಟ್ ಇದು ಸಹ. ಸೊ ಫಾರ್ ಎಕ್ಸಾಂಪಲ್ ನಾವು NDTV ಆ್ಯಪ್ ಫ್ರೀ ಮಾಡಿದ್ವಿ. ಅದ ನಂತರ ಒಂದು ತಮಿಳಲ್ಲಿ ಒಂದು ದೀನ್ ಮಲ್ಲಾರ್ ಅಂತ ಒಂದು ಇದ್ದಿದೆ, ಅವರಿಗೆ ನಾವು 60,000ದಲ್ಲಿ ಆ್ಯಪ್ ಮಾಡಿ ಕೊಟ್ಟಿದ್ದು. ಅಷ್ಟು ತನಕ ನಾವು 60,000 ನಾನು ರೋಬೋಸಾಫ್ಟ್ ಹಿಸ್ಟ್ರಿಯಲ್ಲಿ ಏನೂ ಕೆಲಸ ಮಾಡಲಿಲ್ಲ. ಬಟ್ ಫಾರ್ ದೆಮ್ ಅವರ ಹತ್ರ ಸೇಮ್ ನನ್ನದು ಲೋಗೋ ನೀವು ಹಾಕಬೇಕು ಹೇಳಿ. ಸೊ ಸೌತ್ ಈಸ್ ಕವರ್ಡ್ ಆ್ಯಂಡ್ ನಾರ್ತ್ ಈಸ್ ಕವರ್ಡ್ ಅಂತ ಹಾಗೆ. ಸೊ that strategy worked really well, because they were not really sure what they were and because we were in the cutting edge, and now early days of Mac adu traction and nodida koodle engagement alli noduvaga we knew something big was happening. So we were able to take those bets, and we became known as a mobile the best mobile app development company. ಅದರ ನಂತರ ನಮ್ದು ಎಂಗೇಜ್ಮೆಂಟ್ ಸೈಜ್ ತುಂಬ ದೊಡ್ಡದಾಗ್ತಾ ಹೋಯಿತು. ಸೊ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ಆ್ಯಪ್ಸ್ ಫಾರ್ ICICI ಬ್ಯಾಂಕ್, ಯೆಸ್ ಬ್ಯಾಂಕ್, ಸೌತ್ ಇಂಡಿಯನ್ ಬ್ಯಾಂಕ್, ತುಂಬ ನಾವು ಬ್ಯಾಂಕ್ಸಿಗೆಲ್ಲ ಆ್ಯಪ್ಸ್ ಅನ್ನು, ಮೊಬೈಲ್ ಆ್ಯಪ್, ಬ್ಯಾಂಕಿಂಗ್ ಆ್ಯಪ್, ಎಂಟರ್ಟೈನ್ಮೆಂಟ್ ಆ್ಯಪ್, ನ್ಯೂಸ್ ಆ್ಯಪ್, ಬಿಸ್ನೆಸ್ ಆ್ಯಪ್ಸ್ ಎಲ್ಲ ನಾವು ಮಾಡಿ ಇಂಡಿಯಾದಲ್ಲಿ ನಾವು ಏನೇನು ನೋಡ್ತೀವಿ ಎಲ್ಲದರಲ್ಲೂ ಆವಾಗ ಎಲ್ಲದರಲ್ಲೂ ಇದೆ. ಆವಾಗ ನಾವು ಎಲ್ಲದರಲ್ಲಿ, ಆ್ಯಂಡ್ ಅದೊಂದು ಸ್ಪೆಷಾಲಿಟಿ ಇತ್ತು ಆವಾಗ. ಈಗ ಆ್ಯಪ್ಸ್ ಹೇಳಿದ ಮೇನ್ ಸ್ಟ್ರೀಮ್ ಆಗಿದೆ, ಆವಾಗ ಅದೊಂದು ಸ್ಪೆಷಾಲಿಟಿ. ಆ್ಯಂಡ್ ಇನಿಷಿಯಲ್ 2-3 ವರ್ಷ ನಾವು ಇಂಜಿನಿಯರಿಂಗಲ್ಲಿ ಮಾಡಿದ್ರೆ, ಲೇಟರ್ ಆನ್ ವಿ ಯೂಸ್ ಟು ವಿನ್ ದ ಸೇಮ್ ಮ್ಯಾಂಡೇಟ್ ಫ್ರಮ್ ದೆಮ್ ಫಾರ್ ಡಿಸೈನ್. ಸೊ ವಿ ವುಡ್ ಕೆಲವು ಕಸ್ಟಮರ್ಗೆ ನಾವು 7th ಜನರೇಷನ್ ಆ್ಯಪ್ಸ್ ನಾವೇ ಮಾಡಿದ್ವಿ. ಓಕೆ, ಬಿಕಾಸ್ ಇನಿಷಿಯಲ್ ಮಾಡುವಾಗ ಅವರಿಗೆ ಒಂದು ಖಾಲಿ ಒಂದು POC ಆಗಿ ಮಾಡಬೇಕಿರ್ತದೆ. ನೆಕ್ಸ್ಟ್ ಮಾಡುವಾಗ ಸ್ವಲ್ಪ, ಸೊ ನಾವು ಅದನ್ನು ವಿ ಇನ್ಸ್ಟಿಟ್ಯೂಷನಲೈಸ್ಡ್ ಇಟ್. ಯಾವ ಕಂಪನಿ ಬಂದರೆ ಯಾವ ಸ್ಟೇಜಲ್ಲಿದ್ದಾರೆ ಹೇಳಿ ನೋಡಿ, ಅವ್ರಿಗೆ ಆ ಸ್ಟೇಜಿಗೆ ಬೇಕಿತ್ತದ್ದು ಆ್ಯಪ್ ಮಾತ್ರ ಪ್ರಪೋಸ್ ಮಾಡಬೇಕು ಹೇಳಿ. ಹೌದು, ತುಂಬ ಬಜೆಟಿಗೆ 2 ಲಕ್ಷ ಇದ್ರೆ ಅವರಿಗೆ ಎಲ್ಲ ಡಿಸೈನ್ ಎಲ್ಲ ಸೆಲ್ ಮಾಡಿದ್ರೆ ಯೂಸ್ ಇಲ್ಲ, ವಿಲ್ ನಾಟ್ ಬಿ ಕನ್ವಿನ್ಸ್ಡ್ ಆಲ್ಸೋ. ಹಿ ನೀಡ್ಸ್ ಟು ಸೆಲ್ ಇಟ್ ಇನ್ ಹಿಸ್ ಆರ್ಗನೈಸೇಷನ್. ಸೊ ಅದು ಪಿಕ್ಕಿಂಗ್ ಮಾಡೋದು ಈಸ್ another art that we learnt in the ಇದು. So I think that story continued for us till 2017 and all, and by that time we had become pretty big as an organization. We started taking web plus apps. So we would take the entire spectrum of their entire digital, we would take up the work. So be it at API ಲೆವೆಲಲ್ಲೂ ನಾವು ಬರಲಿಕ್ಕೆ ಆಗ್ತಿತ್ತು, ಮಿಡ್ಲ್ ವೇರ್ ಸಹ ನಾವು ಮಾಡ್ತಿದ್ವಿ, UI ಸಹ ಮಾಡ್ತಿದ್ವಿ, UX ನಾವೆಲ್ಲ ಫುಲ್ ಇಂಜಿನಿಯರ್, ಫುಲ್ ಸ್ಟ್ಯಾಕ್ ನಾವು ಮಾಡ್ತಾ ಇದ್ವಿ. ಆ್ಯಂಡ್ ಬಿಕಾಸ್ ಆಫ್ ದಟ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಲಾರ್ಜರ್ ಕಂಪನೀಸ್ ಲೈಕ್ ಡಿಸ್ಕವರಿ, ಸ್ಟಾರ್ಟ್ ವರ್ಕಿಂಗ್ ವಿತ್ ಡೆಲ್ಟಾ ಏರ್ಲೈನ್ಸ್. ನಾವು ಸುಮಾರು ವರ್ಕ್ ಮಾಡ್ತಿದ್ದದು ಬ್ರ್ಯಾಂಡ್ಸ್ ಇರಲಿಲ್ಲ. more than I think couple of billion downloads ಮಾಡಿರ್ಬೋದು. apps built by Robosoft would have, at least now when I sold the company we had estimated 1.5 billion downloads. Apps just built by us would be there in the market. ಇವಾಗ ಜಾಸ್ತಿ ಖಂಡಿತ ಜಾಸ್ತಿ ಆಗಿರ್ತದೆ. And at that time we had built more than 1,200 apps for companies all over the every market vertical ಹೇಳ್ತಾರಲ್ಲ ಆ ಥರ ನಾವು ಈ ಬಟರ್ಫ್ಲೈ ಎಫೆಕ್ಟ್ ತರ. ಬಟರ್ಫ್ಲೈ ಎಫೆಕ್ಟ್ ಆ್ಯಪ್ ಅಲ್ಲಿಂದ ಶುರುವಾಗಿದ್ದು. ಅದು ಎರಡು ವಿಷಯ ಅಂದ್ರೆ, ಒಂದು ಫೋಕಸ್, ಒಂದು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ. ಹೌದು, ಇದು ಎರಡು ಐ ಥಿಂಕ್ ವಿಚ್ ಇಸ್ ಮೈ ಬಿಗ್ ಲರ್ನಿಂಗ್ ಇನ್ ಮೈ ಇದು. ಎರಡು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಇಸ್ ವಾಟ್ ಐ ನೆವರ್ ಕಾಂಪ್ರಮೈಸ್, ಆ್ಯಂಡ್ ದಟ್ ಕಲ್ಚರ್ ಶುಡ್ ಗೋ ಇನ್ ಟು ಯುವರ್ ಟೀಮ್ ಫ್ರಮ್ ಡೇ ಒನ್. ಸೊ ಅವಾಗ ಏನಾಗ್ತದೆ ಅಂದರೆ, ಇಫ್ ಯು ಹ್ಯಾವ್ ಎ ಮಿಸ್ಟೆಪ್, ಯು ಮೇಕ್ ಮಿಸ್ಟೇಕ್ಸ್, your customers will forgive you because intent ಸರಿ ಇತ್ತು ಇವ್ರದ್ದು. ದಟ್ ಇಸ್ ಟು ಬಿಲ್ಡ್ ಸಮಥಿಂಗ್ ವೆರಿ ಗುಡ್. ಬಟ್ ಇನ್ನೊಂದು ಪ್ರಶ್ನೆ ಸರ್, ಅಂದರೆ ನೀವು ಸ್ಟಾರ್ಟ್ ಮಾಡಿದಾಗ ನೈಟ್ ಟೈಮ್ ಕೋಡರ್, ಡೇ ಟೈಮ್ ಟ್ರೈನರ್ ಅಂತ ಹೇಳಿದ್ರೆ,
ಒಂದ್ಸರ್ತಿ ಕಂಪ್ನಿ ದೊಡ್ಡದಾದಾಗ ಶುರುವಾದಾಗ ನೀವು ಬಿಸ್ನೆಸ್ ಮೇಲೆ ಸ್ಟೇಕ್ ಹೋಲ್ಡರ್ಸ್ ಮೇಲೆ ಫೋಕಸ್ ಮಾಡಬೇಕು. ಆವಾಗ ನಿಮ್ಮದು ಟ್ರೈನಿಂಗು ಕ್ವಾಲಿಟಿ ಬಗ್ಗೆ ಏನು ಮಾಡಿದ್ರಿ ಒಂದು ಗ್ರೋಯಿಂಗ್ ಕಂಪ್ನಿಯಲ್ಲಿ? ಹೌದು. ಸೊ ಮೇನ್ ಅಂದರೆ ನಿಮಗೆ ಕಾಣ್ತದೆ ವಾಕ್ ಕೋಡ್, ಇದು ನಮ್ದು ರೋಬೋಸ್ ಆಫ್ ಟಿ ಶರ್ಟ್, ವೇಕ್ ಡಿಸೈನ್, ಡಿಸೈನ್ ಕೋಡ್, ಕ್ರಿಯೇಟ್, ಈಟ್ ಸ್ಲೀಪ್ ರಿಪೀಟ್. eat, sleep, repeat. So this is what was what we practice over a long period of time. ರೈಟ್. ಅದೇ ಕಂಪನಿ ಬೆಳಿಗ್ಗೆ ಇದು, ಬಟ್ ಹೊಸ ಇಂಜಿನಿಯರ್ಸ್ ಎಲ್ಲ ನಾವು ಜಾಸ್ತಿ ಕ್ಯಾಂಪಸ್ ರಿಕ್ರೂಟ್ಮೆಂಟೇ ಮಾಡಿದ್ವಿ ಫಾರ್ ದ ಫಸ್ಟ್ 10 years. ಐ ಡೋಂಟ್ ಥಿಂಕ್ ವಿ ಹೈರ್ಡ್ ಎನಿ ಲ್ಯಾಟ್ರಲ್ ಪೀಪಲ್ ಇನ್ ಅವರ್ ಕಂಪನಿ. ರೈಟ್. ಎಲ್ಲದು ಆರ್ಗ್ಯಾನಿಕ್, ವಿ ವುಡ್ ಡೂ ಕಾಂಪಸ್ ರಿಕ್ರೂಟ್ಮೆಂಟ್. ಆ್ಯಪಲ್ ಮ್ಯಾಕ್ ಅಂದರೆ ಹೊಸತ್ತು. ಸೊ ನಾವು ಏನು ಮಾಡ್ತಿದ್ವಿ ಅಂದರೆ ಅರ್ಲಿ ಡೇಸಲ್ಲಿ ನಾವು ಆ್ಯಪಲ್ ಲ್ಯಾಬ್ಸ್ ಅಂತ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ನಿಟ್ಟೆಯಲ್ಲಿ ಒಂದು ಆ್ಯಪಲ್ ಲ್ಯಾಬ್ ಮಾಡಿ ಮಾಡಿದ್ವಿ, ಎಲೋಶಿಯಸಲ್ಲಿ ಆ್ಯಪಲ್ ಲ್ಯಾಬ್ ಮಾಡಿದ್ದೆ. ಎಷ್ಟು ಹೇಳಿದೆ ನಾವಿಲ್ಲಿ ಬೆಳಗಾವಲ್ಲಿ ಗೋಕ್ಟೆ, ಇಂಥ ಕಂಪನಿ, JNNCಯಲ್ಲಿ ಆ್ಯಪಲ್ ಲ್ಯಾಬ್ ಮಾಡಿದ್ವಿ. ಸೊ ಎಲ್ಲ ಕಡೆಯಲ್ಲಿ ಅವಾಗ ಆ್ಯಪಲ್ ಮೆಷಿನ್ ಸಿಗ್ತಿರ್ಲಿಲ್ಲ. ಸೊ ನಾವು ಅವರಿಗೆ ಆ್ಯಪಲ್ ಮ್ಯಾಕ್ ಇದು ಕೊಟ್ಟು ಅಲ್ಲಿ ನಾವು ಪ್ರಾಜೆಕ್ಟ್ ಕೊಡ್ತಿದ್ವಿ. ಸೊ ದ್ಯಾಟ್ ವೆನ್ ಈ ಸ್ಟೂಡೆಂಟ್ಸ್ ಹೊರಗೆ ಬರುವಾಗಲೇ ಅವರಿಗೊಂದು ಸಾಧಾರಣ ಹೌದು ಗೊತ್ತಿರ್ತದೆ ಏನಂತ. ಇಲ್ಲಾಂದ್ರೆ ನಾವು ABCD ಇಂದ ಆ್ಯಪಲ್ ಹೇಳಿದ್ರೆ ಏನಂತ, A ಫಾರ್ ಆ್ಯಪಲ್ ಇಂದ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅದೊಂದು ನಮಗೆ ಟ್ರೈನಿಂಗ್ ನಾವು ಹಾಗೆ ಒಂದು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು. ಟುವರ್ಡ್ಸ್ ಎಂಡ್ ಟುವರ್ಡ್ಸ್ ನಾನು ಸಾಧಾರಣ ಒಂದು 2015 ಹೇಳುವಾಗ ವಿ ಡಿಡ್ ಸಮಥಿಂಗ್ ಫ್ಯಾಂಟಾಸ್ಟಿಕ್ ಕಾಲ್ಡ್ ಅಸ್ ಜೀನಿಯಸ್ ಲ್ಯಾಬ್. ಓಕೆ, ಸೊ ಜೀನಿಯಸ್ ಲ್ಯಾಬ್ ಹೇಳಿದ್ರೆ ವಿ ಡಿಡ್ ಎ 100 days ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಫ್ರೆಶ್ ಗ್ರ್ಯಾಜುಯೇಟ್ಸ್. ಓಕೆ, ಎಲ್ರಿಗೂ ಒಂದು 8 people 10 people ಕಾನ್ಫರೆನ್ಸ್ ರೂಮಲ್ಲಿ ಕೂತ್ಕೊಳ್ಸಿ ವಿ ವುಡ್ ಡೂ ಎ ಇಂಟೆನ್ಸಿವ್ ಟ್ರೈನಿಂಗ್ ಫಾರ್ ದೆಮ್. ಓಕೆ, ಸೊ ದ ಥಾಟ್ ಈಸ್ ಹೌ ಡು ಯು ಮೇಕ್ ದೆಮ್ ರೆಡಿ ಫಾರ್ ಕಸ್ಟಮರ್ ಪ್ರಾಜೆಕ್ಟ್ಸ್ ಇನ್ ದ ಲೀಸ್ಟ್ ಅಮೌಂಟ್ ಆಫ್ ಟೈಮ್. ಆ್ಯಂಡ್ ಅದರ ಮಧ್ಯದಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡೋದು ಏನು ಹೇಳಿದ್ರೆ ಕಾಂಪಿಟೇಟಿವ್ನೆಸ್ ಅಮಾಂಗ್ಸ್ಟ್ ಪೀಪಲ್ ಇನ್ ಎ ಬ್ಯಾಚ್ ಆ್ಯಂಡ್ ಅಮಾಂಗ್ಸ್ಟ್ ಬ್ಯಾಚಸ್. ಓಕೆ, ಯಾರು ಒಳ್ಳೆ ಮಾಡ್ತಾರೆ ಹೇಳಿ. ಸೊ ಆವಾಗ ಏನಾಯ್ತಿಲ್ಲ, ಒಂದು 2-3 ಜನ ಇಂಜಿನಿಯರ್ಸ್ ಒಂದು 15 ವರ್ಷ ಕೆಲಸ ಮಾಡಿ ಅವರಿಗೆ ಒಂದು ಟೀಚಿಂಗ್ ಮಾಡ್ಬೇಕು ಹೇಳಿ ಒಂದು ಜೋರು ಸ್ಟಾರ್ಟ್ ಆಯಿತು. ಸೊ ವಿ ಮೇಡ್ ದಮ್ ಇನ್ ಚಾರ್ಜ್ ಆಫ್ ದೀಸ್ ಡಿಸೈನ್ ಲ್ಯಾಬ್ಸ್. ಸೊ ದೇ ಮೇಡ್ ದೇರ್ ಓನ್ ಕಾಂಟೆಂಟ್. ಫಸ್ಟ್ ಜನರಿಕ್ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಕ್ಲೀನ್ ಮಾಡೋದು, ಎಲ್ಲ ಫಂಡಮೆಂಟಲ್ಸನ್ನು ಕ್ಲೀನ್ ಮಾಡ್ಬೋದು. ದಟ್ 1 month. ಸೆಕೆಂಡ್ ಥಿಂಗ್ ಇಸ್ ನಾವು ಅವರಿಗೆ ಈಗ iOS ಹೇಳಿದ್ರೆ ಅದರ ಮೇಲೆ, ಮ್ಯಾಕ್ ಹೇಳಿದ್ರೆ ಅದರ ಮೇಲೆ, ಆ್ಯಂಡ್ರಾಯ್ಡ್ ಅದರ ಮೇಲೆ ಟ್ರೈನಿಂಗ್ ಸ್ಪೆಸಿಫಿಕ್. 3rd month ಅವರಿಗೆ ಪ್ರಾಜೆಕ್ಟ್ ಕೊಡೋದು. ಇದೊಂದು ಪ್ರಾಜೆಕ್ಟ್ ನೀವು ಶುಡ್ ಎಕ್ಸಿಕ್ಯೂಟ್ ಲೈಕ್ ಎ ಇಂಡಸ್ಟ್ರಿ ಪ್ರಾಜೆಕ್ಟ್ ಅಂತ. ಆ್ಯಂಡ್ ದೆನ್ ಅದನ್ನು ಲಾಸ್ಟಿಗೆ ಗ್ರೇಡಿಂಗ್ ಮಾಡ್ತಿದ್ವಿ, ಯಾರು ಬೆಸ್ಟ್, ಯಾರ್ದು ಎಲ್ಲ ವಿಷಯದಲ್ಲಿ ಬೆಸ್ಟ್ ಹೇಗೆ. ಸೊ ಡಿಸೈನ್ ಲ್ಯಾಬ್ಸ್ ಅವ್ರು ಸಹ ಇನ್ಕ್ಲೂಡ್ ಆಗ್ತದೆ, ಯಾರೆಲ್ಲ ಡಿಸೈನಿಗೆ ಎಷ್ಟು ಫೋಕಸ್ ಕೊಟ್ಟಿದ್ದಾರೆ. ಕೆಲವರು ಇಂಜಿನಿಯರಿಂಗ್ ಏನಂದರೆ ಆ ಡಿಸೈನ್ ಎಲ್ಲ ಸರಿ ಮಾಡೋದು ನನ್ನ ಕೆಲಸ ಅಲ್ಲ, ನಾನು ಕೋರ್ ಮಾಡೋದು ಅಂತ. ಬಟ್ ಮೊಬೈಲಲ್ಲಿ ಅದು UX ಇಸ್ ದ ಓನ್ಲಿ ಥಿಂಗ್ ದಟ್ ಅಲ್ಟಿಮೇಟ್ಲಿ ವರ್ಕ್ಸ್. ಸೊ ಇಂಥದ್ದೆಲ್ಲ ಮಾಡಿ ಅದೊಂದು ಕಲ್ಚರೇ ಚೇಂಜ್ ಆಯಿತು ಮತ್ತೆ. ಸೊ ಎಷ್ಟು ಹೇಳಿದರೆ ನಾವು ಟುವರ್ಡ್ಸ್ ಎಂಡ್ ವೆನ್ ವಿ ಯೂಸ್ ಟು ಅಸೈನ್ ಇಂಜಿನಿಯರ್ಸ್ ನಮ್ಮ ಬೇರೆ ಬೇರೆ ಪ್ರಾಜೆಕ್ಟಿಗೆ ಅಸೈನ್ ಮಾಡುವಾಗ ಕಸ್ಟಮರ್ಸಿಗೆ ಕೂಡಲೇ ಗೊತ್ತಾಗ್ತದೆ. ಲ್ಯಾಟ್ರಲ್ ಹೈಯರ್ ಇದ್ದರು ಒಂದು 6 ತಿಂಗಳದು 6 ವರ್ಷ ಲ್ಯಾಟ್ರಲ್ ಹೈಯರ್ ಎಕ್ಸ್ಪೀರಿಯನ್ಸ್ಡ್, ಮತ್ತು 1 year ಇಂಜಿನಿಯರ್ ವೆಂಟ್ ಥ್ರೂ ಡಿಸೈನ್ ಲ್ಯಾಬ್. ದೇ ವುಡ್ ಟೆಲ್ ರೋಹಿತ್, ಇವರಿಬ್ರು 1 year ಎಕ್ಸ್ಪೀರಿಯನ್ಸ್, 6 year ಎಕ್ಸ್ಪೀರಿಯನ್ಸ್, ಬಟ್ ದಿಸ್ ಗೈಸ್ ಪ್ರಾಡಕ್ಟ್ ಕೋಡ್ ಈಸ್ ಮಚ್ ಬೆಟರ್ ದೆನ್ ದಿಸ್ ಗೈ ಹೇಳಿ. ವೈ ಡು ಯು ಥಿಂಕ್ ಇಟ್ ಈಸ್ ಸೋ? ಬಟ್ ಆಫ್ಟರ್ ಸಮ್ ಟೈಮ್ ವಿ ಹ್ಯಾವ್ ಟು ಟೆಲ್ ದೆಮ್. ಅದರ ನಂತರ ಕಸ್ಟಮರ್ ಕೂಡ ಓನ್ಲಿ ಗಿವ್ ಅಸ್ ಇಂಜಿನಿಯರ್ ಫ್ರಮ್ ಯುವರ್ ಜೀನಿಯಸ್ ಲ್ಯಾಬ್ ಅಂತ. ರಿಗರಸ್ ಟ್ರೈನಿಂಗ್. ಹೌದು, ರಿಗರಸ್ ಟ್ರೈನಿಂಗ್ ಇದೆ. ಸೊ ಓನ್ಲಿ ಗಿವ್ ಅಸ್ ಪೀಪಲ್ ಫ್ರಮ್ ದ್ಯಾಟ್. ಎಷ್ಟೋ ಕಸ್ಟಮರಿಗೆ ಅದು ಪೇಟಿಎಮ್ಗೆಲ್ಲ ಅವ್ರು ಹೇಳ್ತಿದ್ರು, ರೋಹಿತ್ ಖಾಲಿ ಜೀನಿಯಸ್ ಲ್ಯಾಬನ್ನು ಮಾತ್ರ ಹಾಕಿ, ನೀವು 1 year ಇದ್ರೂ ತೊಂದರೆ ಇಲ್ಲ, ಬಟ್ ಡೋಂಟ್ ಗಿವ್ ಅಸ್ ಪೀಪಲ್ ಫ್ರಮ್ ಎನಿವೇರ್ ಎಲ್ಸ್ ಹೇಳಿ. ಸೊ ಬಟ್ ಓವರ್ ಆಲ್ ದಟ್ ಈಸ್ ಹೌ ವಿ ಇನಿಷಿಯಲಿ ನಾವೇ ಟ್ರೈನ್ ಮಾಡೋದಿತ್ತು. ವರ್ಕ್ ಆಗದಿದ್ರೆ ಅಲ್ಟಿಮೇಟ್ಲಿ ಐ ವುಡ್ ಗೆಟ್ ಇನ್ ಟು ದ ಕೋಡಿಂಗ್ ಆರ್ ಮೈ ರಾಮಚಂದ್ರಾಚಾರ್ಯ ಟೆಕ್ನಿಕಲ್. ಅವರು ಸುಮಾರು ಇನಿಷಿಯಲ್ ಎಲ್ಲರನ್ನು ಅವರೇ ಟ್ರೈನ್ ಮಾಡಿದ್ರು. ಸೊ ಅವರು ಫಂಡಮೆಂಟಲಿ ನಾವು ಹೇಳಿದೆಲ್ಲ ಅಸೆಂಬ್ಲಿ ಲ್ಯಾಂಗ್ವೇಜಿಂದ ಕೋಡಿಂಗ್ ಮಾಡಿ ಮೇಲೆ ಬಂದವರು. ನಮಗೆ ಇಲ್ಲಾದರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಪ್ರಾಬ್ಲಮ್ ಇದ್ರೆ ನಮ್ಗೆ ಗೊತ್ತಾಗ್ತದೆ ಏನಾಗ್ತಾ ಇದೆ ಹೇಳಿ. ಅದಕ್ಕೂ ಸಾಧಾರಣ ಒಂದು ವಿದಿನ್ 1-2 hours ಆಫ್ ಲುಕಿಂಗ್ ಎಟ್ ದ ಕೋಡ್ ಆರ್ಕಿಟೆಕ್ಚರ್ ಲ್ಯಾಂಗ್ವೇಜ್ ಗೊತ್ತಿಲ್ಲದಿದ್ರು ನಮ್ಗೆ ಗೊತ್ತಾಗ್ತಿತ್ತು ಎಲ್ಲಿ ಇನ್ಎಫಿಷಿಯನ್ಸಿ ಇತ್ತು ಹೇಳಿ. ಸೊ ವಿ ವುಡ್
ಸ್ಟೆಪ್ ಇನ್ ಆ್ಯಂಡ್ ಅದು ಮಾಡ್ತಿದ್ದ ವೇಳೆ ನಮ್ಮ ಇಂಜಿನಿಯರ್ಸಿಗೆ ಒಂದು ನಾನು ಸರಿ ಮಾಡದಿದ್ರೆ ಇವ್ರು ನನ್ನನ್ನು ಹಿಡಿತಾರೆ ಹೇಳಿ ಒಂದು ಅವ್ರಿಗೆ ಅದೊಂದು ಸಹ ದೇ ವುಡ್ ಹ್ಯಾವ್ ಅದಕ್ಕೆ ಸ್ವಲ್ಪ ಇದಿರ್ತಿತ್ತು. ಸೊ ಅವರು ಸಹ ತುಂಬ ಕೇರ್ಫುಲ್ ಆಗಿ ಮಾಡ್ತಿದ್ರು. ಸೊ ಅದು ಟ್ರೈನಿಂಗ್ ದಟ್ ಕ್ವಾಲಿಟಿ ಆನ್ ಇಂಜಿನಿಯರಿಂಗ್ ವಿ ಬಿಲ್ಟ್ ಫ್ರಮ್ ಕಲ್ಚರ್ ಥರನೇ ನಾವು ಮಾಡಿದ್ವಿ. ಸೊ ಅದಕ್ಕೆ ನಮಗೆ ಅದು ಡಿಸೈನ್ ಲ್ಯಾಬ್ ಮಾಡೋಕೆ ತುಂಬ ಕಷ್ಟ ಆಯಿತು. ಯಾಕೇಳಿದ್ರೆ ಆಲ್ವೇಸ್ ಸೇಯಿಂಗ್ ಇಂಜಿನಿಯರ್. ಇನ್ನೊಂದು ನಮಗೆ ಎಂಥ ಪ್ರಾಬ್ಲಮ್ ಆದ ಹೇಳಿದ್ರೆ HP ಅವರೊಂದು ಆರ್ಡರ್ ಕೊಡ್ಲಿಕ್ಕೆ ಬಂದರು ನಮಗೆ, ವಿಂಡೋಸಲ್ಲಿ ಸಹ ನೀವು ಪ್ರೋಗ್ರಾಮ್ ಮಾಡಿ ಕೊಡ್ತೀರಾ ಅಂತ. ನಾವೆಲ್ಲ ಟಿಪಿಕಲ್ ಸೇಲ್ಸ್ ಆಗಿ ಎಲ್ಲ ನಾನೊಂದು ಮೈಕ್ರೋಸಾಫ್ಟ್ ವಿಂಡೋಸ್ ಕ್ಯಾಪನ್ನೆಲ್ಲ ಹಾಕಿ ಅವರಿಗೆಲ್ಲ ಏರ್ಪೋರ್ಟಿಗೆ ಹೋಗಿ ರಿಸೀವ್ ಮಾಡಿ ಟು ಶೋ ದೆಮ್ ಅವರ್ ಕಮಿಟ್ಮೆಂಟ್ ಟು ಸಪೋರ್ಟ್. ಸೊ ಎಲ್ಲ ಆಯಿತು. ಲಾಸ್ಟಿಗೆ ಅವರ ಲ್ಯಾಪ್ಟಾಪ್ ಒಂದು ಸೆಟ್ ಮಾಡಲಿಕ್ಕೆ ಇತ್ತು. ಲ್ಯಾಪ್ಟಾಪ್ ಸೆಟ್ ಮಾಡ್ಲಿಕ್ಕೆ ಬರುವಾಗ IT ಅನ್ನು ಕರೆದೆ, ಅವನೊಂದು ವೈಫೈ ಎಲ್ಲ ನೆಟ್ವರ್ಕ್ ಸರಿ ಮಾಡಿಕೊಡು ಎಲ್ಲ ಸೆಟ್ ಮಾಡಿದೆ. ಲಾಸ್ಟ್ಗೆ www.apple.com ಹೇಳಿ ಹಾಕಿದ. ಅವ್ರು ಹೇಳಿದ್ರು, ರೋಹಿತ್ ಯುವರ್ DNA for Apple is so much. IT guy is also talking. Will you be able to do ವಿಂಡೋಸ್ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ ಹೇಳಿ, ನೀವು ನೋಡಿ ನೀವು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಹೇಳಿ. ಸೊ ಬಟ್ ದೀಸ್ ಆರ್ ಆಲ್ ದ ಟ್ರೈನಿಂಗ್ ನಾವು ಹೀಗೆ ಸಾಲ್ವ್ ಮಾಡಿದ್ದು. ಕಲ್ಚರ್ ಪಾರ್ಟ್ ಬಂದಾಗ ಒಂದು ಪ್ರಶ್ನೆ ಸರ್ ಅಲ್ಲಿ. ಈಗ ಸಾಮಾನ್ಯವಾಗಿ IT ಸರ್ವಿಸಸ್ ಕಂಪ್ನಿಗಳಲ್ಲಿ ನೋಡಿದಾಗ ಒಂದು ಅಟ್ರಿಷನ್ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಎಸ್ಪೆಷಲಿ ಬೆಂಗಳೂರಲ್ಲಂತೂ ದಿನಕ್ಕೊಂದು GCC ಬರುತ್ತೆ, ಇಲ್ಲಿ ಬಿಟ್ಟು ಅಲ್ಲಿ ಹಾರ್ತಾರೆ, ಅಲ್ಲಿ ಬಿಟ್ಟು ಇಲ್ಲಿ ಹಾರ್ತಾರೆ, ಎಷ್ಟು ಸಂಬಳ ಕೊಟ್ಟರು ಸಾಲಲ್ಲ, ಈ ಥರದ್ದೆಲ್ಲ ಒಂದು ಸಮಸ್ಯೆ ಎಸ್ಪೆಷಲಿ ಹೈರಿಂಗ್ ಅಲ್ಲಿ ನೋಡ್ತೀವಿ ನಾವು. ಈಗ ಸಣ್ಣ ಊರಲ್ಲಿ ನೀವು ಒಂದು ಸಂಸ್ಥೆ ಕಟ್ಟಬೇಕಾದಾಗ ಅದು ಕೂಡ ಇಷ್ಟೊಂದು ಡಿಸಿಪ್ಲಿನ್ಡ್ ಒಂದು ಆರ್ಗನೈಸೇಷನ್ ಕಲ್ಚರ್, ಒಂದು ಟೆಕ್ನಾಲಜಿ ಕಲ್ಚರ್ ಅಥವಾ ಒಂದು ಕಾಂಪಿಟೆನ್ಸ್ ಕಲ್ಚರ್ ಇಟ್ಕೊಂಡು ಮಾಡ್ಬೇಕಂದಾಗ ರಿಟೆನ್ಷನ್ ಒಂದು ಸಮಸ್ಯೆ ಯಾವತ್ತು ಆಗಿಲ್ವಾ ನಿಮ್ಗೆ? ಅದಾಗದಿದ್ದಾಗ ನೋಡಕ್ಕೆ ಒಂದು ಕಂಪನಿ ಕಲ್ಚರ್ ಅಲ್ಲಿ ಏನ್ ನೀವು ನಿಜವಾಗ್ಲೂ ತಗೊಂಡು ನಮ್ಗೆ ಸಿಕ್ಕಾಪಟ್ಟೆ ರಿಟೆನ್ಷನ್ ಪ್ರಾಬ್ಲಮ್ ವಾಸ್ ದೇರ್ ಫಾರ್ ಅಸ್. ನಮ್ದು ರಿಟೆನ್ಷನ್ ಪ್ರಾಬ್ಲಮ್ ಹೇಳಿದ್ರೆ 2-3 ಲೆವೆಲಲ್ಲಿ ರಿಟೆನ್ಷನ್ ಪ್ರಾಬ್ಲಮ್. ಒಂದು ಫಸ್ಟ್ ಹೇಳಿದ್ರೆ ಚಿಕ್ಕೂರು. ಓಕೆ, ಮೊದಲು ನಮ್ಮ ರಿಟೆನ್ಷನ್ ಪ್ರಾಬ್ಲಮ್ ಹೇಳಿದ್ರೆ ಆಫೀಸ್ ಎಲ್ಲ ಸರಿ ಕಾಣಿಸ್ತಾ ಇರಲಿಲ್ಲ. ಇದ್ರದ್ದು 2nd ಫ್ಲೋರ್, ಇನ್ನೊಂದ್ರದ್ದು 1st ಫ್ಲೋರ್ ಹೇಳಿ ಹೊರಗಿಂದ ಏನೋ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರಲಿಲ್ಲ. ಸೊ ನಂಗೆ ರಿಟೈನ್ ಮಾಡ್ಲಿಕ್ಕೆ ಹೋಗುವಾಗ ನಂಬರ್ 1 ಕ್ವಶನ್ ಮಕ್ಳ ಹತ್ರ ಕೇಳುವಾಗ, ಇಷ್ಟು ಒಳ್ಳೆ ಕೆಲಸ ಕೊಡ್ತಿದ್ದೇವೆ ಮಾರೆ, ಸ್ಯಾಲರಿ ವಾಸ್ ಡೀಸೆಂಟ್. ಐ ಆಮ್ ನಾಟ್ ಸೇಯಿಂಗ್ ವಿ ವರ್ ಆಸ್ ಬಿಗ್ ಆಸ್ ದ MNC ಕಂಪನಿ, ಇಟ್ ವಾಸ್ ಪ್ರಿಟಿ ಗುಡ್. ಯಾಕೆ ಹೋಗ್ತಿದ್ದೆ ಮಾರೆ ಹೇಳಿದ್ರೆ, ಇಲ್ಲ ನಂಗೆ ಫ್ಯಾಮಿಲಿಯಲ್ಲಿ ಹೇಳ್ತಿದ್ದಾರೆ ನೀನು ಸಹ ಬೆಂಗಳೂರಿಗೆ ಹೋಗಿ ದೊಡ್ಡ ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ ವರ್ಕ್ ಮಾಡು, ಅದು ಹೇಳ್ತಾ ಇದ್ದಾರೆ ಸರ್, ನಾನೆಂತ ಮಾಡುದು ಹೇಳಿ. ಆ್ಯಂಡ್ ದಿಸ್ ಬಿಕೇಮ್ ಎ ಪ್ರಾಬ್ಲಮ್ ಫಾರ್ ಅಸ್ ಸೋ ಮಚ್ ದಟ್ ನಾವು ಅದು ನಮಗೆ ನೀವು ಕಾಣ್ತಾ ಇದ್ದೆ ಅಲ್ಲ, ಗ್ಲಾಸ್ ಬಿಲ್ಡಿಂಗ್ ಕಟ್ಲಿಕ್ಕೆ ದೊಡ್ಡ ಇನ್ಸ್ಪಿರೇಷನ್ ರಿಟೆನ್ಷನ್. ಬಿಕಾಸ್ ವಿ ಹರ್ಡ್ ದಿಸ್ ರೀಸನ್ ಸೋ ಮೆನಿ ಟೈಮ್ಸ್. ಗ್ಲಾಸ್ ಬಿಲ್ಡಿಂಗ್, ನನ್ನ ಅಪ್ಪ ಅಮ್ಮ ಹೇಳ್ತಿದ್ರೆ ನೀನು ಹೋಗಿ ಮಗ ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ ವರ್ಕ್ ಮಾಡಬೇಕು ಅಂತ. ಸೊ ವಿ ಥಾಟ್ ಓಕೆ, ಅದು ಲೊಕೇಶನ್ಸ್ ನಾನೆಲ್ಲ ನಮ್ಮ ಜನರಿಗೆ ಹೇಳಿದೆ, ಹೈವೇ ಅಲ್ಲೇ ಆಗ್ಬೇಕು ಮತ್ತೆ ದೊಡ್ಡ ಗ್ಲಾಸ್ ಬಿಲ್ಡಿಂಗ್ ಇರ್ಬೇಕು, ಆಚೀಚೆ ಏನ್ ಇರಬಾರ್ದು. ಯಾಕೇಳಿದಾಗ ಕುರುಡನ್ ಇದ್ರು ಸಹ ಅವನಿಗೆ ಕಾಣ್ಬೇಕು ನಮ್ಮ ಬಿಲ್ಡಿಂಗ್ ಅಂತ. ಯಾಕೇಳಿದ್ರೆ ವಿ ಆರ್ ಸೋ ಫೆಡ್ ಅಪ್ ಬಿಕಾಸ್ ವಿ ಲಾಸ್ಟ್ really good people because of this, and that was the inspiration for building a glass building and a round building because ನಮ್ಮ logo was round. So we thought ಸ್ವಲ್ಪ ಏನೋ ಸ್ಪೆಷಲ್ ಇರ್ಬೇಕಲ್ಲ, ಊರಲ್ಲೆಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದ ಮೇಲೆ ಏನೋ ಒಂದು ಸ್ಪೆಷಲ್ ಇರ್ಬೇಕಂತ ಒಂದು ರೌಂಡ್ ಬಿಲ್ಡಿಂಗ್ ಸಹ ನಾವು ಮಾಡಿದ್ವಿ. ದಟ್ ವಾಸ್ ಅವರ್ later on retention strategy. Another thing that we did early, before we had money to build a glass building and all, ನಾವು ತುಂಬ ಜನರು ನಮ್ಮ ಇಂಜಿನಿಯರ್ಸ್ ಎಲ್ಲ ಹೊರಗೆ ಹೋಗ್ತಾ ಇದ್ರು, HP, ಎಪ್ಸನ್ಗೆ, ತೈವಾನಿಗೆ ಸುಮಾರು ಜನರು ಹೋಗ್ತಾ ಇದ್ರು. ಸೊ ಆಫ್ಟರ್ ಸಮ್ ಟೈಮ್ ವಿ ಸ್ಟಾರ್ಟೆಡ್, ಅವರು ಹೋಗುವಾಗ ಸಹ ವಿ ಯೂಸ್ ಟು ಪುಟ್ ಅನ್ ಆ್ಯಡ್ ಇನ್ ಉದಯವಾಣಿ ಸೇಯಿಂಗ್ ದಟ್ such and such engineer is going abroad, going to Taiwan, going to France, going to London, going to ಶುಭ ಹಾರೈಕೆ. Okay, and slowly the culture built that RoboSoft ಅಲ್ಲಿ ಕೆಲಸ ಸಿಕ್ಕಿದ್ರೆ ನೀನು ಫಾರಿನ್ ಹೋಗ್ತೀಯ. ಸೊ ಅದು ಸಹ ಒಂದು ಇಂಪ್ರೆಷನ್ ದೀಸ್ ಆರ್. ಮತ್ತೆ ನಾವು ಮ್ಯಾಗಝಿನ್ಸ್ ಎಲ್ಲ ಸ್ವಲ್ಪ ಬ್ರ್ಯಾಂಡಿಂಗ್ ಎಲ್ಲ ಆವಾಗ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಒನ್ಸ್ ವಿ ಬಿಲ್ಟ್ ದಟ್ ಬಿಲ್ಡಿಂಗ್, ನಮಗೆ ಬ್ರ್ಯಾಂಡಿಂಗ್ ಅಷ್ಟು ಬೇಕೇಳಿರ್ಲಿಲ್ಲ. ಯಾಕೆ ಹೇಳಿದ್ರೆ ಎವ್ರಿಬಡಿ ನ್ಯೂ ದ್ಯಾಟ್ ಕಂಪನಿಯಲ್ಲಿ ಇರ್ತದೆ. ಸೇಮ್ ಥಿಂಗ್ ಫಾರ್ ಕಸ್ಟಮರ್ಸ್ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು. ದೊಡ್ಡದು
ನಾವು ಕಸ್ಟಮರ್ಸ್ ಇದು ಮಾಡುವಾಗ ವೆನ್ ಯು ಆರ್ ಟ್ರೈಂಗ್ ಟು ಬಿಟ್ ಫಾರ್ ಬಿಗ್ ಪ್ರಾಜೆಕ್ಟ್ಸ್, ದ ಫಸ್ಟ್ ಥಿಂಗ್ ಈಸ್ ಅಲ್ಲಿ ಇಲ್ಲಿ ಬಂದು ಒಂದು ಬಿಲ್ಡಿಂಗ್ ಒಂದು ನೋಡೋದು ಒಂದು ಸಾಮಾನ್ಯ ಇದಿರ್ತಿತ್ತು. ಸೊ ದೊಡ್ಡ ಕಾಂಟ್ರಾಕ್ಟಲ್ಲಿ ನಾವು ಎಲ್ಲ ಅವರ ಎಕ್ಸಿಕ್ಯೂಟಿವ್ಸ್ ಹತ್ರ ಮಾತಾಡುವಾಗಲ್ಲ ನಾವು ಬಟ್ ಉಡುಪಿಯಲ್ಲಿ ನೀವು ಎಂತ ಮಾಡ್ತೀರಿ, ನಿಮ್ಗೆ ಎಂತ ಸಿಗ್ತದೆ, ಏನಿದೆ, ಆಫೀಸ್ ಇದೆ ಇಲ್ಲ ಹೇಳಿ, ಬಿಕಾಸ್ ನಾವೇನು ಇದು ಬ್ಯಾಂಕ್ಸ್ನವರೆಲ್ಲ ಕೆಲಸ ಕೊಡುವಾಗ ಅದೆಲ್ಲ ನೋಡ್ತಾರೆ ಅವರು. ಸೊ ನಾವೇನು ಮಾಡ್ತಿದ್ವಿ ಹೇಳಿ, ನೀವು ಒಂದ್ಸಲ ಬಂದು ನಮ್ಮದು ಆಫೀಸ್ ವಿಸಿಟ್ ಮಾಡಿ ಹೇಳಿ. ಸೊ ಅವ್ರದ್ದು ಏರ್ಪೋರ್ಟಿಂದ ಉಡುಪಿಗೆ ಬರುವ ತನಕ ಏನಿಲ್ಲ, ಎಂತ ಕಾಣೋದಿಲ್ಲ ಹೇಳಿ, ಬಟ್ ದ ಮೂಮೆಂಟ್ ದೇ ಕಮ್ ನಿಯರ್ ಅವರ್ ಆಫೀಸ್, ಇದೆಂತ ಇದು ಹೇಳಿ, ಅದೇ ನಮ್ಮ ಆಫೀಸ್ ಹೇಳಿ. ಸೊ ಹೌದು. ಸೊ ಅದೊಂದು ಈಗ ನಿಮ್ಗೆ ಸ್ವಲ್ಪ ಸಂತೆ ಕಟ್ಟಿ ಹೋಗಿ ಹಿಂದೆ ಬಂದು ನೋಡುವಾಗ ಬಿಲ್ಡಿಂಗ್ ಅಲ್ಲಿ ಕೆಳಗೆ ನಿಲ್ಲುವಾಗ ಅವ್ರದ್ದು ಕಂಪನಿ ವಿಷಯ ಎಲ್ಲ ಏನೋ ಕ್ವಶನ್ಸ್ ಎಲ್ಲ ಹೋಗ್ತಿತ್ತು, ಪ್ರಾಜೆಕ್ಟ್ ವಿಷಯ ಮಾತ್ರ ಅದ್ರ ನಂತರ ಮಾತಾಡ್ತಿದ್ರು. ಸೊ ದಟ್ ವಾಸ್ ಎ we were lucky that we could build that building and we owned the building and ಅವ್ರಿಗೆ ಅದೊಂದಿರುತ್ತೆ, ಲೋನ್ ಕಟ್ಟಿದ್ದ ನಿನ್ನ ಸ್ವಂತ ಇದ್ರಲ್ಲಿ ಕಟ್ಟಿದೆ ಹೇಳಿ. ಅದೆಲ್ಲ ಕಂಪನೀಸ್ ಡೂ ಇಲ್ಲ, ತುಂಬಾ ಡಿಲಿಜೆನ್ಸ್ ಮಾಡ್ತಾರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಕೊಡುವಾಗ. ಇವತ್ತು ಆ ತರ ಯಾವ್ದಾದ್ರು ಕಂಪ್ನಿ ಕಟ್ತಾ ಇದ್ರೆ ಕರಾವಳಿಯಲ್ಲಿ ರಿಟೆನ್ಷನ್ ರಿಸ್ಕ್ ಅಷ್ಟೇ ಇದೆಯಾ ಸರ್? ಅಷ್ಟಿಲ್ಲ ಅಂದ್ರೆ ಬೇರೆ ಯಾವ್ದೆಲ್ಲ ಒಂದು ಚಾಲೆಂಜಸ್ಗಳಿರ್ತವೆ? ಹೌದು, ಇವಾಗ ಹೇಳಿದ್ರೆ ನೋಡಿ, ಈಗ ನಾವು ಒಂದು ಹೇಳ್ಬೇಕಿದ್ರೆ ದ ಅಮೌಂಟ್ ಆಫ್ ಅಟೆನ್ಷನ್ ನಮ್ಮ ಕಂಪನಿಗೆ ಸಿಕ್ಕಿದ್ದು ಆಫ್ಟರ್ ದ ಎಕ್ಸಿಟ್, ಅಷ್ಟು ನಮ್ಗೆ ಅಟೆನ್ಷನ್ ಅದ್ರ ಮೊದಲು ಯಾವಾಗ್ಲೂ ಸಿಕ್ಕಿರ್ಲಿಲ್ಲ. ಯಾಕೇಳಿದ್ರೆ ಎಲ್ರಿಗೂ ಅದೊಂದು ಫಿಗರ್ ಒಂದು ಕಣ್ಣಿಗೆ ಹೋಯ್ತು, ಇಷ್ಟು ದಿನ ಇವ್ರು ಇಲ್ಲಿ ಕೂತ್ಕೊಂಡು ಇದು ಮಾಡ್ತಿದ್ರ ಹೇಳಿ. ಅಷ್ಟು ತನಕ ಜನರಿಗೆ ಏನೋ ಗ್ಲಾಸ್ ಬಿಲ್ಡಿಂಗ್ ಅಲ್ಲಿ ಏನೋ ಯಾಕೇಳಿದ್ರೆ ಹೊರಗಿಂದ ಏನೂ ಕಾಣ್ತಿರ್ಲಿಲ್ಲ. ಆ್ಯಂಡ್ ನಮಗೆ ಸಹ ಯಾಕೆ ಕಾಣಬೇಕು, ನಾವು ನಮ್ಮಷ್ಟಕ್ಕೆ ಮಾಡಿ ಜನರು ಹೋಗ್ತಾರಲ್ಲ ಹೇಳಿ. ಬಟ್ ಅದು ಒಂದು ಒಂದು ಟೆಂಪ್ಲೇಟ್ ಸೆಟ್ ಆಯ್ತು ಹೇಳಿದ್ರೆ. ಅಷ್ಟದಂಗೆ ನಾವು ಕಂಪನಿಗೆ ಫಂಡ್ ರೈಸಿಂಗ್ ಮಾಡ್ಲಿಕ್ಕೆ ಹೋಗುವಾಗ, ಅಲ್ಲಿ ಕಮ್ ಟು ಯುವರ್ ಪಾಯಿಂಟ್, ಫಸ್ಟಿಗೆ ಹೇಳಿದ್ರು ಉಡುಪಿ ಕಂಪನಿಗೆ ಫಂಡಿಂಗ್ ಸಿಗಲ್ಲ. ಯಾಕಂದ್ರೆ ಸೊ 2013 ನಾನು ನನ್ನ ಫಸ್ಟ್ ರೌಂಡ್ ರೈಸ್ ಮಾಡ್ಲಿಕ್ಕೆ ಹೋಗುವಾಗ ಸೇಮ್ ಕಸ್ಟಮರ್ ಹತ್ರ ಟ್ಯಾಲೆಂಟ್ ಎಲ್ಲ ಸೇಮ್ ಕ್ವಶನ್, ಉಡುಪಿಯಲ್ಲಿ ಎಂತ ಮಾಡ್ತಿ ಹೇಳಿ. ಸೊ ನಾನೊಂದು ಸಾಧಾರಣ ಒಂದು 50 ಕಂಪನೀಸಿಗೆ ಅಪ್ರೋಚ್ ಮಾಡಿದ್ದೆ ಫಂಡ್ಸಿಗೆ, ಬಿಕಾಸ್ ವಿ ವಾಂಟೆಡ್ ಫಂಡ್ಸ್ ಟು ಹೆಲ್ಪ್ ವಿತ್ ಅವರ್ ಪ್ರಾಡಕ್ಟ್ ಎಂಟಿಟೀಸ್. ಅವ್ರದ್ದು ಏನು ಹೇಳಿದೆ, ನೀನು ಬೆಂಗಳೂರಿಗೆ ಬಾ, ವಿ ವಿಲ್ ಫಂಡ್ ಯು, ಬಟ್ ವಿ ಡೋಂಟ್ ವಾಂಟ್ ಟು ಫಂಡ್ ಎ ಕಂಪನಿ ಇನ್ ಉಡುಪಿ ಅಂತ. ಬಟ್ ಒಂದು ಕಳರಿ ಫೈನಲಿ ಇನ್ವೆಸ್ಟೆಡ್ ಇನ್ ಅವರ್ ಕಂಪನಿ. ಮತ್ತೆ 2 ವರ್ಷ ಆದ ಕೂಡಲೇ ಅಸೆಂಟ್ ಕ್ಯಾಪಿಟಲ್ UTI ವೆಂಚರ್ಸ್ ಹೇಳಿ ಅವರು ಇನ್ವೆಸ್ಟ್ ಮಾಡಿದ್ರು. ಮತ್ತೆ ಏನು ಹೇಳಿದ್ರೆ ಜನರು ನಿಮಗೆ ಲ್ಯಾಟ್ರಲ್ ಟ್ಯಾಲೆಂಟ್ ಸಿಗಲ್ಲ, ಬಟ್ ವಿ ಆರ್ ಏಬಲ್ ಟು ಗೆಟ್ ಪೀಪಲ್. ಮತ್ತೆ ಏನು ಹೇಳ್ತಾ ಇದ್ರೆ ಅಂತ ಹೇಳಿದ್ರೆ ಉಡುಪಿ ಕಂಪನಿಗೆ ಎಕ್ಸಿಟ್ ಸಿಗೋದೇ ಇಲ್ಲ ಹೇಳಿ. ಸೊ ವೆನ್ ವಿ ಡಿಡ್ ಅನ್ ಎಕ್ಸಿಟ್, ನಮ್ಗೆ ಅದೊಂದು ಫುಲ್ ರೌಂಡ್ ಬಂದಾಗೆ ಆಯಿತು. ಯಾಕಂದರೆ ನಾವು ಫಂಡಿಂಗ್ ಮಾತ್ರ ತಗೊಂಡದಲ್ಲ, ನಾವು ಸ್ಕೇಲ್ ಮಾಡಿದ್ವಿ, ನಾವು ಅದನ್ನು ಸ್ಕೇಲ್ ಆಗಿ ಸಕ್ಸಸ್ಫುಲ್ ಆಗಿ ಎಕ್ಸಿಟ್ ಮಾಡಿದ್ವಿ. ಅದು ಎಕ್ಸಿಟ್ ಸ್ಟೋರೀಸ್ ನಾವು ಮಾಡುವಾಗ ಸಹ ತುಂಬ ಕೇರ್ಫುಲ್ ಆಗಿ ಮಾಡಬೇಕಿತ್ತು. ಯಾಕಂದರೆ ನಮ್ಗೆ ಗೊತ್ತಿತ್ತು ಅದನ್ನು ಒಂದು 2 ವರ್ಷ ಮೊದಲೇ ನಾವು ಎಕ್ಸಿಟ್ ಮಾಡ್ತಿದ್ವಿ ಹೇಳಿ. ಸೊ ನಾವೊಂದು ಪ್ರೊಫೆಷ್ನಲ್ CEO ಅನ್ನು ಹೈರ್ ಮಾಡಿ ಅವರು ರನ್ ಮಾಡ್ತಾ ಇದ್ರು ಕಂಪನಿ. ಯಾಕಂದರೆ ನಾವು ಹೇಳಿದ್ರು ಇನ್ವೆಸ್ಟರಿಗೆ, ಇದು ಸೆಲ್ ಮಾಡಿದ ಕೂಡಲೇ ನಾನು ಐ ಡೋಂಟ್ ವಾಂಟ್ ಟು ಬಿ ಅಸೋಸಿಯೇಟೆಡ್ ವಿತ್ ಇಟ್. ಒಂದ್ಸಲ ಸೆಲ್ ಮಾಡಿದ ಕೂಡಲೇ ನಮಗೆ ಅದರೊಟ್ಟಿಗೆ ಅಸೋಸಿಯೇಷನ್ ಇದ್ರೆ ಕಷ್ಟ ಆಗ್ತದೆ. ಯಾಕಂದರೆ ಕಂಟ್ರೋಲ್ ನಮ್ಮ ಹತ್ರ ಇರೋದಿಲ್ಲ, ಅಬ್ಲಿಗೇಷನ್ ಮಾತ್ರ ನಮ್ಮ ಹತ್ರ ಇರುತ್ತೆ ಅಂತ. ಸೊ ನಾವು ಅದಕ್ಕೆ ಪ್ರಿಪೇರ್ ಆಗಿ ಇದ್ವಿ. ನಮ್ಮ ಇದಕ್ಕೆ ಹೇಳಿದ್ರೆ ಕೋವಿಡ್ ಅದರ ಮಧ್ಯದಲ್ಲೇ ಬಂತು. ಸೊ ವಿ ವಾಂಟೆಡ್ ಟು ಸೆಲ್ ಇನ್ year 2000. ಕೋವಿಡ್ ಬಂತು. ನಮ್ಮ ಇಡೀ ಪ್ರೋಸೆಸ್, ಇಟ್ ವಾಸ್ ಎ 1 year ಪ್ರೋಸೆಸ್ ಫ್ರಮ್ ದ ಟೈಮ್ ವಿ ಡಿಸೈಡೆಡ್ ಟು ಸೆಲ್ ಟು ದ ಟೈಮ್ ವಿ ಗಾಟ್ ದ ಕ್ಲೋಸರ್. ಅದು ಇಡೀ ಕೋವಿಡಲ್ಲೇ ಆಯಿತು. ಸೊ ನಮ್ಮ ಫೈನಲ್ ನಮ್ಮದು ಶಾರ್ಟ್ ಲಿಸ್ಟ್ 2 ಅಮೆರಿಕನ್ ಕಂಪನಿ, 1 ಜಾಪನೀಸ್ ಕಂಪನಿ ಇತ್ತು. ನಂಗೇನು ಹೇಳಿದೆ, ಒಂದು ಜಪಾನಿಂದ, ನನಗೆ ಜರ್ನಿ ಸ್ಟಾರ್ಟ್ ಆದದ್ದು ಜಪಾನಿಂದ, ಎಂಡ್ ಸಾದ್ರಲ್ಲೇ ಆಗಿ ಹೇಳಿ ನಾನು ಸ್ವಲ್ಪ ಜಾಪನೀಸ್ ಕಂಪನಿಯನ್ನು ಫೇವರ್ ಮಾಡಿದ್ದೆ. ಆ್ಯಂಡ್ ದೇ ವರ್ ಗಿವಿಂಗ್ ಬೆಟರ್ ಡೀಲ್ ಆ್ಯಂಡ್ ದೇ ವರ್ ನಾಟ್ ಚೇಂಜಿಂಗ್ ದ ಬ್ರ್ಯಾಂಡ್ ನೇಮ್ ಅನ್ಸ ಚೇಂಜ್ ಮಾಡ್ಲಿಕ್ಕೆ ಅವರು ಇದಿರಲಿಲ್ಲ. ಅವ್ರದ್ದು ಏನು ಹೇಳಿದ್ರೆ ರೋಬೋಸಾಫ್ಟ್ ಬ್ರ್ಯಾಂಡನ್ನೇ ನಾವು ಗ್ರೋ ಮಾಡಬೇಕು ಅಂತ ಅವರದ್ದು ಕೂಡ. ಸೊ ಎವ್ರಿಥಿಂಗ್ ವರ್ಕ್ಡ್ ಔಟ್ ಆ್ಯಂಡ್ we said let us do it. 1.5 billion ಡೌನ್ಲೋಡ್ಸ್ ಇದ್ಮೇಲೆ ಯಾಕೆ ಚೇಂಜ್ ಮಾಡ್ತಾರೆ? ಹೌದು, ಅದೇ ಹೌದು. ಅವ್ರಿಗೆ ಹೇಳಿದ ಅದರಲ್ಲೇ ಬಿಲ್ಡ್ ಮಾಡುವ ಅಂತ. ಬಟ್
ನಮಗೆ ಯಾವಾಗ ಈಗ ಏನು ಹೇಳಿದ್ರೆ, ಐ ಲವ್ ದ ಕಾನ್ಸೆಪ್ಟ್ ಆಫ್ ಕೋವರ್ಕಿಂಗ್ ಸ್ಪೇಸ್. ಯಾಕೆ ಹೇಳಿದ್ರೆ ಆವಾಗ ನಮ್ಮದು ಆ ಬಿಲ್ಡಿಂಗನ್ನೇ ನೋಡ್ಲಿಕ್ಕೆ 50 ಜನ ಇದ್ರು. ಆ್ಯಂಡ್ ಮ್ಯಾನೇಜಿಂಗ್ ದ ಬಿಲ್ಡಿಂಗ್ ಇಟ್ ಸೆಲ್ಫ್ ಈಸ್ ಎ ಹೆಡ್ಏಕ್. ಯಾಕೆ ಹೇಳಿದ್ರೆ ಏನೋ ಯಾಕೆ ಮಾಡಬೇಕು ಅಂಥದ್ದೆಲ್ಲ ಇದನ್ನೆಲ್ಲ ಅಷ್ಟೆಲ್ಲ ಸೆಟಪ್ ಆ್ಯಂಡ್ ಸೊ ಈಗಿನ ಕಂಪನೀಸಿಗೆ ಅದೊಂದು ರೆಡಿ ಆಪ್ಷನ್ ಇದೆ. ಯಾಕಂದ್ರೆ ಏನು ನೀವು ಗ್ರೋ ಆದರೆ ಆ ಸ್ಪೇಸಲ್ಲಿ ನೀವು ಗ್ರೋ ಆಗ್ಬೋದು, ನೀವು ಪುನಃ ಇಂಟೀರಿಯರ್ ಇದು ಅದೆಲ್ಲ ಕೆಲಸ ಮಾಡಬೇಕು ಹೇಳಿಲ್ಲ. ಸೊ ಆ ಕಾನ್ಸೆಪ್ಟ್ ಈಸ್ ತುಂಬ ಈಗಿನ ಕಂಪನೀಸಿಗೆ ಅದೊಂದು ತುಂಬ ಕೋವರ್ಕಿಂಗ್ ಸ್ಪೇಸ್. ದಟ್ ಕಾನ್ಸೆಪ್ಟ್ ಈಸ್ ವೆರಿ ಗುಡ್. ವರ್ಕ್ ಸ್ಪೇಸಸ್, ಮ್ಯಾನೇಜ್ ವರ್ಕ್ ಸ್ಪೇಸಸ್, ಕೋವರ್ಕಿಂಗ್ ಮ್ಯಾನೇಜ್ಡ್ ವರ್ಕ್ ಸ್ಪೇಸಸ್ ಈಸ್ ವೆರಿ ಫೋಕಸ್ ಆನ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಅದ್ರ ಬಗ್ಗೆ ಲಾಜಿಸ್ಟಿಕ್ಸ್ ಬಗ್ಗೆ ಲಾಜಿಸ್ಟಿಕ್ಸ್ ಬಗ್ಗೆ ಅಷ್ಟು ಇದಿಲ್ಲ. ಯಾರು ನೈಟ್ ಶಿಫ್ಟ್ ಯಾರು ಮಾಡ್ತಾರೆ, ಡೇ ಶಿಫ್ಟ್ ಯಾರು ಮಾಡ್ತಾರೆ, ಆ್ಯಂಡ್ ದ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ಆಲ್ ದೋಸ್ ಥಿಂಗ್ಸ್. ಅದು ಅದಕ್ಕೊಂದು ಡಿಪಾರ್ಟ್ಮೆಂಟೇ ಬೇಕು ಬೇರೆ. ದಟ್ ಇಸ್ ನಾಟ್ ವರ್ತ್ ಇಟ್. ಸೊ ಐ ಥಿಂಕ್ ನ್ಯೂ ಕಂಪನೀಸಿಗೆ ಅದೊಂದು ಅಡ್ವಾಂಟೇಜ್ ಇದೆ. ಸರ್, ಅಕ್ವಿಸಿಷನ್ ಇನ್ನೊಂದು ಪ್ರಶ್ನೆ ಇತ್ತು. ಏನಂದ್ರೆ ಈಗ ಒಂದು Tier 2 Tier 3 ಟೌನ್ ಇಂದ ಒಂದು ಕಂಪನಿ ಕಟ್ತಾ ಇದೆ. ಒಂದು ಗ್ಲೋಬಲ್ ಕಂಪನಿ ನಮ್ಮನ್ನ ಅಟ್ ಸಮ್ ಪಾಯಿಂಟ್ ಅಕ್ವೈರ್ ಮಾಡ್ಕೊಳ್ಬೇಕು ಅಂತ ಮನಸ್ಸಲ್ಲಿದ್ರೆ ಅವ್ರೊಂದು 5 ವರ್ಷ ಯಾವ ರೀತಿ ತಮ್ಮನ್ನು ತಾವು ಪೊಸಿಷನ್ ಮಾಡ್ಕೋಬೇಕು? ಹೌದು, ನಮಗೆ ನಮ್ಮದು ಅಡ್ವಾಂಟೇಜ್ ಏನು ಹೇಳಿದೆ, ನಮ್ಮಲ್ಲಿ 2 ಇನ್ವೆಸ್ಟರ್ ಇದ್ರು. ಓಕೆ, ಅವರು ನಮ್ಮ ಕಂಪನಿನೋ ಅವ್ರು ಎನ್ಶೂರ್ ಮಾಡ್ತಾರೆ ಎಲ್ಲ ಪರ್ಫೆಕ್ಟ್ ಆಗಿ ಇರಬೇಕು ಹೇಳಿ. ಅವರು ರೆಗ್ಯುಲರ್ಲಿ ಬೋರ್ಡ್ ಮೀಟಿಂಗ್ ಮಾಡ್ತಾರೆ, ಇಂಟರ್ನಲ್ ಆಡಿಟ್ ಮಾಡ್ತಾರೆ. ಏನಾದರೂ ಆಚೆ ಈಚೆ ಡಿಸ್ಕ್ರಿಪೆನ್ಸಿ ಇಲ್ಲಿ ಇದ್ರೆ ದೇ ವಿಲ್ ಇನ್ಸಿಸ್ಟ್ ನೀವೆಲ್ಲ ಸರಿ ಮಾಡಬೇಕು ಹೇಳಿ. ಸೊ ಸೇಮ್ ವೇ ನಾವು ಎಕ್ಸಿಟ್ ಮಾಡುವಾಗ ನಮ್ಗೆ 2 ಆಪ್ಷನ್ ಇತ್ತು. ಒಂದು ಪಬ್ಲಿಕ್ ಹೋಗುದು, IPO ಹೋಗುದು. ಆ್ಯಂಡ್ ಆ ಟೈಮಲ್ಲಿ ಮಾರ್ಕೆಟ್ಸ್ ವರ್ ವೆರಿ ವೆರಿ ಗುಡ್ ಫಾರ್ IPO. ದ ಅದರ್ ಒನ್ ವಾಸ್ ಸೆಲ್ಲಿಂಗ್ ದ ಕಂಪನಿ. ಸೊ ನಾವು ಒಂದು ಪ್ರೋಸೆಸ್ ಮಾಡಿದ್ವಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಪಾಯಿಂಟ್ಮೆಂಟ್ ಮಾಡೋದು. ವಿ ಕಾಲ್ಡ್ 12 ಕಂಪನೀಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಫ್ರಮ್ ದ ವರ್ಲ್ಡ್ ಟು ಪಿಚ್ ಫಾರ್ ಇಟ್. ಇಟ್ಸ್ ಅ ಗ್ಲೋಬಲ್ ಪಿಚ್. ಸೊ ಅದರಲ್ಲಿ ಬೆಸ್ಟ್ ಕಂಪನಿಯನ್ನು ನಾವು ಸಿಲೆಕ್ಟ್ ಮಾಡಿದ್ವಿ. ಬಿಕಾಸ್ ನಮ್ಗೆ ಗೊತ್ತಿತ್ತು ನಮ್ಮ ಕಂಪನಿ ಇಂಡಿಯಾದಲ್ಲಿ ಎಕ್ವಿಸಿಷನ್ ವ್ಯಾಲ್ಯೂ ಸಿಗ್ಲಿಕ್ಕಿಲ್ಲ ಹೇಳಿ. ಸೊ ನಾವು ಅದನ್ನು ಗ್ಲೋಬಲ್ ಪ್ರೋಸೆಸ್ ಆಗಿ ಮಾಡಿದ್ವಿ. ಸೊ ಅವರು ದೇ ರ್ಯಾನ್ ಎ ವೆರಿ ಗುಡ್ ಗ್ಲೋಬಲ್ ಪ್ರೋಸೆಸ್. ಅಮೆರಿಕದಿಂದ, ಜಪಾನಿಂದ, ಎಲ್ಲ ಕಡೆಯಿಂದ ದೇ ಆರ್ ಟ್ರೈಂಗ್ ಟು ಗೆಟ್ ಇಂಟ್ರೆಸ್ಟ್ ಫಾರ್ ಅಸ್. ಆ್ಯಂಡ್ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಬೆಸ್ಟ್ 3 ಆಫರ್ಸ್ ಅನ್ನು ಅವರು ನಮ್ಮ ಎದುರಿಟ್ರು. ಸಾಧಾರಣ ಒಂದು ಫೆಬ್ರವರಿ ಟೈಮ್ ಫ್ರೇಮ್ ಆಫ್ 2021. ಆವಾಗ ಸ್ಟಾಕ್ ಮಾರ್ಕೆಟ್ ಕೂಡ ಫುಲ್ ಇದು ಫ್ಲೋ ಅಲ್ಲಿತ್ತು. ನಮ್ಮ ಇನ್ವೆಸ್ಟರ್ಸ್ ಹೇಳಿದ್ರು, ಆಯ್ತು ನಾವು ಪಬ್ಲಿಕ್ ಹೋಗುವ. ಯಾಕೆ ಹೇಳಿದ್ರೆ ದ ವ್ಯಾಲ್ಯೂ ವುಡ್ ಬಿ ಅನದರ್ 1.5 times, ಮಿನಿಮಮ್ 1.5 times ಇರುತ್ತೆ, ಬೇಸ್ಡ್ ಆನ್ ದೇರ್ ಓನ್, ಬಿಕಾಸ್ ದೇ ಆರ್ ಲುಕಿಂಗ್ ಎಟ್ ವ್ಯಾಲ್ಯೂ ಮ್ಯಾಕ್ಸಿಮೈಸೇಷನ್, ವೆರಾಸ್ ವಿ ಆರ್ ಲುಕಿಂಗ್ ಎಟ್ ವಾಟ್ ಡು ವಿ ವಾಂಟ್ ಟು ಡು. ಬಟ್ ನಮ್ಮ ಮನಸ್ಸಲ್ಲಿ ಒಂದ್ಸಲ ಸೆಟ್ ಆದ್ಮೇಲೆ ಎಕ್ಸಿಟ್ ಮಾಡ್ತೀನಿ ಹೇಳಿ, you can't do an IPO because then the promoters are tied to the company for the next so many years. So I was not ಅಷ್ಟು ನಾನು ಕೀನ್ ಇರಲಿಲ್ಲ ಪುನಃ ಅದನ್ನು ಒಂದು ಕಂಟಿನ್ಯೂ ಮಾಡಲಿಕ್ಕೆ. ಸೊ ಇವನ್ ದ ವ್ಯಾಲ್ಯೂ ವಾಸ್ ಮೋರ್, ಮಾತಾಡುವಾಗ ಅದು ಮಾತಿಗೆ ಹಾಗೆ ಬರ್ತದೆ 1.5 times ವ್ಯಾಲ್ಯೂ ಸಿಗತ್ತೆ ಅಂತ. ಬಟ್ ಅದಲ್ಲಿ ಹೋಗುವಾಗ ಸಿಚುವೇಶನ್ ಚೇಂಜ್ ಆದರೆ ಮಾರ್ಕೆಟಲ್ಲಿ ಮತ್ತೆ ನಿಮ್ಮ ಕೈಯಲ್ಲಿದ್ದದು ತಪ್ಪಿ ಹೋಗುತ್ತೆ ಅಂತ ನಾನು ಹೇಳಿದೆ. ಐ ಥಿಂಕ್ ಲೆಟ್ ಅಸ್ ಮುಂದೆ ಹೋಗಿಬಿಡು, ಇಲ್ಲಿ ತನಕ ಬಂದಿದ್ವಿ. ಸೊ ವಿ ವೆಂಟ್ ಅಡ್ ಆ್ಯಂಡ್ ಡಿಡ್ ಇಟ್. ಬಟ್ ವಿ ಡಿಡ್ ಎ ಪ್ರಾಪರ್ ಪ್ರೋಸೆಸ್. ಅದರ ನಂತರ ನಾನು ನಮ್ಮ ರೀಜನಲ್ಲಿ ಎಲ್ರಿಗೂ ಹೇಳೋದೇ, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸನ್ನು ಇಡಿ, ಸ್ವಲ್ಪ ನಿಮಗೆ ಅವರಿಗೆ ಫೀಸ್ ಎಲ್ಲ ಕೊಡಬೇಕಾಗ್ತದೆ, ಬಟ್ ಅವರೊಂದು ಒಳ್ಳೆ ಪ್ರೋಸೆಸ್ ಮಾಡ್ತಾರೆ. ಸೊ ಅಂತ ತುಂಬ ಇನೋವೇಟಿವ್ ಥಿಂಗ್ಸ್ ನಾವು ಉಡುಪಿಯಲ್ಲಿ ಇದ್ರೂ ಸಹ ವಿ ಆರ್ ವೆರಿ ವೆಲ್ ಪ್ಲಗ್ಡ್ ಇನ್ ಟು ದ ಬ್ಯಾಂಗ್ಳೂರ್ ಇಕೋಸಿಸ್ಟಮ್. ಸೊ ನಾವು ಏನು ಮೀಟಪ್ ಇದ್ರೆ ಅವಾಗೆಲ್ಲ, ಇನ್ನೊಂದು ಮೀಟಪ್ ಇದ್ರೆ ನಾವು ಬೆಂಗಳೂರಿಗೆ ಓಡಿ ಬರೋದು. ಸೊ ಒಂದು ಮೀಟಪ್ ಇದ್ರು ಇಲ್ಲೇ ಬರಬೇಕು, ಪ್ರಾಡಕ್ಟ್ ಮೀಟಪ್, ಟೆಕ್ನಾಲಜಿ ಮೀಟಪ್ ಹೇಳಿದ ಕೂಡಲೇ ಬೆಂಗಳೂರಿಗೆ ಓಡಿ ಬರೋದು. ಓವರ್ ನೈಟ್ ಬಸ್, ಬೆಳಿಗ್ಗೆ ಬರೋದು, ಮೀಟಪ್ ಮಾಡೋದು, ಸಂಜೆ ರಾತ್ರಿ ಪುನಃ ಹೋಗೋದು. ಎಷ್ಟೋ ಸಲ ನಾನು 4 ದಿನ ರಾತ್ರಿ ಬಸ್ಸಲ್ಲೇ ಇದ್ದೆ. ಹೇಳಿದೆ ಪುನಃ ಇನ್ನೊಂದು ದಿನ ಇರ್ತದೆ, ಬಟ್ ಐ ಡೋಂಟ್ ವಾಂಟ್ ಟು ಸ್ಪೆಂಡ್. ಮಧ್ಯಾಹ್ನದ ದಿನ ಬೆಂಗಳೂರಲ್ಲಿ ಏನು ಕೆಲಸ ಇರೋದಿಲ್ಲ. ಸೊ ಹಿಂದೆ ಬಂದು ಪುನಃ ಹೋಗಿ ಅಲ್ಲೇ ಕೆಲಸ ಮಾಡಿ ಪುನಃ ಹಿಂದೆ ರಾತ್ರಿ ಬಸ್ಸಲ್ಲಿ ಕೂತ್ಕೊಂಡು, ಸೊ ಇಂಥದ್ದೆಲ್ಲ ಇಂಥದ್ದೆಲ್ಲ ವೆನ್ ಯು ಆರ್ ಯಂಗ್ ಯು ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. ಜೋಶ್ ಜಾಸ್ತಿ ಇದ್ರೆ ಏನೂ ಮಾಡ್ಬೋದು. ಸರ್, ಈಗ ನಿಮ್ಮ ಜರ್ನಿ ಹೇಳಿದ್ರಲ್ಲ ನೀವು,
ಒಂದು ಏನು ಕಾಣಿಸುತ್ತೆ ಅಂತ ಹೇಳಿದ್ರೆ, ಈಗ ನೀವು ಆ್ಯಪಲ್ ಒಂದು ಡೆಲ್ಲಿಯಲ್ಲಿ ಏನೋ ಒಂದು ಎಕ್ಸ್ಪೋ ನಡೀತಾ ಇತ್ತು. ಹ್ಮ್. ವಿದೌಟ್ ಹೆಸಿಟೇಷನ್ ಹೋಗ್ಬಿಟ್ಟು ಮುಂದಿನ ಅಪಾರ್ಚುನಿಟಿ ಬಗ್ಗೆ ಮಾತಾಡ್ಸಿದ್ರಿ. ಆಮೇಲೆ ಅವ್ರಿಗೆ ಡ್ರೈವರ್ ಮಾರ್ಕ್ ಕೊಟ್ರಿ, ಸಿಸ್ಟಮ್ ಸೈಟ್ ಪ್ರೋಗ್ರಾಮಿಂಗ್ ಮಾಡಿ, ಮೊಬೈಲ್ ಗೇಮ್ಸನ್ನು ಪಿಕ್ ಮಾಡಿದ್ರು. ನೆಕ್ಸ್ಟ್ ವೇವ್ನ ನೀವು ಕ್ಯಾಚ್ ಮಾಡ್ತಾ ಇದ್ರಿ ಅಲ್ವಾ? ಇವತ್ತು ಇನ್ನೊಂದು ಮೇಜರ್ ವೇವ್ ನಡೀತಾ ಇದೆ, AI ವೇವ್ ಅಲ್ವಾ? ಅದು ಎಲ್ಲಾ ರಂಗಕ್ಕೂ ಒಂದು ಕ್ರಾಂತಿ ತರ್ತಾ ಇದೆ. ಕರೆಕ್ಟ್. ಸೊ ಈಗ ಒಂದು ಕರಾವಳಿಯಲ್ಲಿ ಈಗ ನೀವು ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಬೇರೆ ಮಾಡ್ತಿದ್ದೀರಾ. ಸೊ ಕರಾವಳಿಯಲ್ಲಿ ಒಂದು ಯಂಗ್ 25 ವರ್ಷದ ಒಂದು 5 ರೋಹಿತ್ ಇದ್ರೆ, ಕಾರವಾರ, ಕುಂದಾಪುರ, ಪಡುಬಿದ್ರಿಯಲ್ಲಿ, ಅವ್ರ ಈ ಅಪಾರ್ಚುನಿಟಿನ ಹೇಗೆ ಬಳಸ್ಕೋಬಹುದು, ಅವರ ಸಿದ್ಧತೆಗಳು ಏನಿರಬೇಕು ಈ ನೆಕ್ಸ್ಟ್ ವೇವ್ ಅನ್ನ ಕ್ಯಾಚ್ ಮಾಡ್ಲಿಕ್ಕೆ? ಹೌದು, ಮೇನ್ ಹೇಳಿದ್ರೆ ನೀವೀಗ ಇದು ಎಲ್ಲ ನೋಡಿದ್ರೆ ನೀವು ವಾಟ್ ಈಸ್ ದ ಪ್ರಾಬ್ಲಮ್ ಯು ಆರ್ ಟ್ರೈಂಗ್ ಟು ಸಾಲ್ವ್ ಹೇಳಿ ನೋಡಬೇಕು. ದಟ್ ಇಸ್ ದ ಮೇನ್ ಫಂಡಮೆಂಟಲ್ ಎಲ್ಲದರಲ್ಲಿ. ಅದು ಇಕಿಗಾ ಹೇಳಿ ನೀವು ಕೇಳಿರ್ಬೋದು. ನೀವು ಏನ್ ಮಾಡಿದ್ರು ಲವ್ ಮಾಡ್ತೀರಿ, ವೆದರ್ ವಿಲ್ ಗೆಟ್ ಪೇಯ್ಡ್ ಇನಫ್ ಫಾರ್ ಇಟ್, ವೆದರ್ ವಿಲ್ ಎಂಜಾಯ್ ಡೂಯಿಂಗ್ ಇಟ್. ಆ ಇಂಟರ್ಸೆಕ್ಷನ್ ಇದ್ರೆ ಮಾತ್ರ ನೀವು 20 ಗಂಟೆ ಕೆಲಸ ಮಾಡ್ತೀರಿ ನಿಮ್ಮ ಸ್ಟಾರ್ಟಪ್ ಮೇಲೆ. ಆ್ಯಂಡ್ ನನ್ನದು ಲೈಫ್ ಜರ್ನಿ ಹಾಗೆ. 15 ವರ್ಷ ನಾನು ಸಾಧಾರಣ ಐ ಯೂಸ್ ಟು ವರ್ಕ್ 16 to 20 hours ಆ್ಯಂಡ್ ದರ್ ಇಸ್ ನೋ ವೇ ಅರೌಂಡ್ ಇಟ್. ಯು ಹ್ಯಾವ್ ಟು ಡೂ ಇಟ್. ಸ್ಟಾರ್ಟಪ್ ಹೇಳಿದ ಕೂಡ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಲ್ಲ, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಬಟ್ ಯು ಹ್ಯಾವ್ ಟು ಅದು ಮಾಡಬೇಕು ನೀವು. ಸೊ ಐ ವುಡ್ ಸೇ, ಯಾರು ಈಗ ನಾನು ಇಷ್ಟು ಜನ ಮೆಂಟರ್ಶಿಪ್ ಎಲ್ಲ ಬರುವಾಗ ಎಲ್ಲರೂ ಬೇಡ ನನಗೆ ಸ್ಟಾರ್ಟ್ ಮಾಡಬೇಕು, ಏನು ಐಡಿಯಾ ಕೊಡ್ತೀನಿ? ನನ್ನ ಹತ್ರ ಅಷ್ಟು ಐಡಿಯಾ ಇಲ್ಲ. ಬಟ್ ನೀವು ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಳಿ ಅದು ವ್ಯಾಲಿಡೇಟ್ ಬೇಕಾದ್ರೆ ನಾವು ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ. ಈಗ ಯಾರಾದ್ರೂ ಒಂದು ಐಡಿಯಾ ಬಂದು ಹೇಳಿದರೆ ಅದು ಈ ಮ್ಯಾಟ್ರಿಕ್ಸಲ್ಲಿ ಫಿಟ್ ಆಗ್ತದಾ ಇಲ್ಲ ಹೇಳಿ ನಾವು ಬೇಕಾದರೆ ಅವರಿಗೆ ನಾವು ಎಲ್ಲ ಈಗ ನಾವು ಸ್ಟಾರ್ಟ್ ಮಾಡಿದ್ದೇವಲ್ಲ, ನಾವು ಆ ಫ್ರೇಮ್ ವರ್ಕಲ್ಲೇ ಹಾಕಿ ಹೇಳ್ತೇವೆ, ಇಲ್ಲ ಮಾರಿ ನೀನು ಮಾಡಬೇಡ ಇದರಲ್ಲಿ, ಇಟ್ ಈಸ್ ಅ ಗುಡ್ ಇಂಟೆಂಟ್ ಬಟ್ ಲೆಟ್ ಗೋ ಅಟ್ ದಿಸ್ ಸ್ಟೇಜ್ ಅಂತ. ಸೊ ಆ ಫ್ರೇಮ್ ವರ್ಕ್ ಒಂದು ನಾವು ಮಾಡಿ ಪೇಯಿಂಗ್ ಕಸ್ಟಮರ್ ಸಿಗ್ತಾರಾ ಇಲ್ಲ, ಎಷ್ಟು ಅವರಿಗೆ ಸ್ಟ್ಯಾಮಿನಾ ಇದೆ, ಎಷ್ಟು ಅವರು ಟೀಮ್ ಇದು ಫೌಂಡರ್ ಟೀಮ್ ಎಷ್ಟು ಸ್ಟ್ರಾಂಗ್ ಇದೆ, ಇದೆಲ್ಲ ನಾವು ಅಸೆಸ್ ಮಾಡಿ ಅವರಿಗೆ ಮೆಂಟರ್ ಮಾಡ್ತೇವೆ. ಬಟ್ ನಮ್ಮ ಹತ್ರ ಒಂದು ನೀವು 5 ಜನರು ಇದನ್ನೆಲ್ಲ ಮಾಡಿ ಹೇಳಿ ಐ ಡೋಂಟ್ ಗಿವ್ ಎನಿ ಆ ಥರ. ಬಟ್ ಪ್ರಿಪರೇಷನ್ ವೈಸ್ ಅವ್ರು ಏನು ಮಾಡ್ಬೋದು ಇವತ್ತಿನ ಕಾಲದಲ್ಲಿ? ಅಲ್ಲ, ನಾನು ಹೇಳಿದ್ರೆ ಎಲ್ಲರೂ ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಿದ್ರೆ ಅವರೊಂದು ಎಲ್ಲಿಯಾದ್ರೂ ಒಂದು 5 ವರ್ಷ ಆದರೂ ವರ್ಕ್ ಮಾಡಬೇಕು. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ಒಳ್ಳೆ ಕೋ-ಫೌಂಡರ್ಸ್ ಇರಬೇಕು ಅವರಿಗೆ. ಆ್ಯಂಡ್ ನನಗೆ ಐ ವೆಂಟ್ ಥ್ರೂ ದ್ಯಾಟ್ ಬಿಕಾಸ್ ಸಮ್ ಟೈಮ್ ವೆನ್ ಯು ಆರ್ ಅಲೋನ್, ಒಬ್ಬರೇ ಇರುವಾಗ ಸ್ಟಾರ್ಟಪ್ ಮಾಡುವಾಗ ಇಟ್ ಈಸ್ ಟೂ ಕ್ರಶಿಂಗ್, ತುಂಬ ಇದಾಗತ್ತೆ ಅದು. ಸೊ ಕೋ-ಫೌಂಡರ್ಸ್ ಇರಲೇಬೇಕು, ಇಟ್ಸ್ ಇಸ್ ವೆರಿ ರಿಕ್ವೈರ್ಡ್. ಈಗ ಕಮ್ಯುನಿಟಿ ಎಲ್ಲ, ಈಗ ನಮ್ಮ ಊರಲ್ಲೆಲ್ಲ ಈಗ ಕಮ್ಯುನಿಟಿ ಆಗಿದೆ. ಐ ಥಿಂಕ್ ದಟ್ ಈಸ್ ಅನದರ್ ಹ್ಯೂಜ್ ಥಿಂಗ್. ಅದಕ್ಕೆ ನಾವು ಕಮ್ಯುನಿಟಿಗೋಸ್ಕರ ನಾವು ಬೆಂಗಳೂರು ಬಂದು ನ್ಯಾಸ್ಕಾಮ ಇದರ ಒಟ್ಟಿಗೆಲ್ಲ ನಾವು ಮಿಕ್ಸ್ ಆಗ್ತಿದ್ವಿ ಆವಾಗ. ಇವಾಗ ಅದೆಲ್ಲ ಈಗ ಊರಲ್ಲೇ ಇದೆ. ನಮ್ಮದೀಗ ಟಾಯಲ್ಲೇ ಒಂದು ಸಾಧಾರಣ ತಿಂಗಳಿಗೆ 3 ಮೀಟಪ್ ಆಗುತ್ತೆ ಪ್ರತಿ ತಿಂಗಳು, ಒಂದು ಉಡುಪಿಯಲ್ಲಿ 2 ಮಂಗಳೂರಲ್ಲಿ. ಓಕೆ, ಸೊ ಅದರ ಸದುಪಯೋಗ ಪಡಿಸ್ಬೇಕು. ಯಾಕೆ ನಾವು ಅವರಿಗೆ ಹೇಳೋದು ಏನು ಹೇಳಿದ್ರೆ, ನೀವು ಖಾಲಿ ಟಾಯ್ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಅದು ಸೀಸನ್ಡ್ ಎಂಟರ್ಪ್ರಿನರ್ಸ್ ಹೆಲ್ಪಿಂಗ್ ಬಡ್ಡಿಂಗ್ ಎಂಟರ್ಪ್ರಿನರ್ಸ್. ಈಗ ನಾವೆಲ್ಲ ಸ್ವಲ್ಪ ಸೀಸನ್ಡ್ ಎಂಟರ್ಪ್ರಿನರ್ಸ್ ಹೇಳಿ ಹೇಳ್ಕೊಳ್ತೇವೆ. ಇದರಲ್ಲಿ ನಾವೇನು ಹೇಳಿದ್ರೆ ಹೊಸ ಎಂಟರ್ಪ್ರಿನರ್ಸ್ಗೆ ಏನು ಹೇಳಿದ್ರೆ, ನೋಡಿ ನಾವು ಸುಮಾರು ಮಿಸ್ಟೇಕ್ ಮಾಡಿದ್ವಿ, ನಮ್ಮ ಮಿಸ್ಟೇಕ್ ಮಾಡಬೇಡಿ, ನೀವು ಹೊಸತು ಮಿಸ್ಟೇಕ್ ಬೇಕಾದ್ರೆ ಮಾಡಿ, ಬಟ್ ಲರ್ನ್ ಫ್ರಮ್ ಅಸ್ ಹೇಳಿ. ಬಟ್ ಇದಕ್ಕಿಂತ ಈ ಕಮ್ಯುನಿಟಿಯಲ್ಲಿ ಇದಕ್ಕಿಂತ ಜಾಸ್ತಿ ಲರ್ನಿಂಗ್ ಅವರಿಗೆ ಇಟ್ ಈಸ್ ಫ್ರಮ್ ಈಚ್ ಅದರ್. ಯಾಕೆ ಹೇಳಿದ್ರೆ ಅವ್ರು ನಮ್ಮ ಹತ್ರ ಬಂದು ಕೇಳಲಿಕ್ಕೆ ಹೆಸಿಟೇಟ್ ಮಾಡ್ತಾರೆ, ಬಟ್ ಅವರವರಷ್ಟು ತುಂಬ ಫ್ರೀ ಆಗಿ ಮಾತಾಡ್ತಾರೆ. ಮತ್ತು ಅದರಲ್ಲಿ ಒಬ್ರು ಬಂದು ನಮ್ಗೆ ಹೇಳ್ತಾರೆ ಅವ್ರಿಗೆ ಅದು ಪ್ರಾಬ್ಲಮ್ ಉಂಟಂತ, ಅವ್ರು ಕೇಳ್ತಾ ಇಲ್ಲ ಹೇಳಿ. ದೆನ್ ವಿ ಕಮ್ ಟು ನೋ ಆ್ಯಂಡ್ ದೆನ್ ವಿ ಆರ್ ಅವ್ರಿಗೆ ಹೋಗಿ ಹೆಲ್ಪ್ ಮಾಡ್ತೀವಿ. ಬಟ್ ದಟ್ ಕಮ್ಯುನಿಟಿ ಇದೆ ಅಲ್ಲ, ಐ ಥಿಂಕ್ ಅದು ಕಮ್ಯುನಿಟಿ ನೀವೀಗ ಮಾಡ್ತಾ ಇರೋದು ಕಮ್ಯುನಿಟಿ. ಐ ಥಿಂಕ್ ದ ಪವರ್ ಆಫ್ ಕಮ್ಯುನಿಟಿ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು build in our region, because community gives belief. Belief gives you a lot more strength. ಈಗ ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಅಂದರೆ ಅದು ಏನು ಇನಿಷಿಯೇಟಿವ್? ಯಾರಾದರೂ ಕರ್ನಾಟಕದಲ್ಲಾಯಿತು ಅಥವಾ ಬೇರೆ ಕಡೆ ಎಲ್ಲರೂ ಒಂದು ಸ್ಟಾರ್ಟಪ್ ಮಾಡ್ತಾ ಇದ್ರೆ ಅವ್ರು ಮಂಗಳೂರಿಗೆ ಬನ್ನಿ ಅಂತ ನೀವೊಂದು ಇನ್ವೆಸ್ಟರ್ ಪಿಚ್ ಥರ ಹೇಳ್ತಿದ್ರಿ. ಬನ್ನಿ ಇಲ್ಲಿ ಎಲ್ಲ ಅನುಕೂಲ ಇದೆ, ಸರ್ಫಿಂಗು ಮಾಡ್ಬೋದು, ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸನೂ ಮಾಡ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಿದ್ದೀರಿ.
ಸ್ವಲ್ಪ ಒಂಚೂರು ಈ ಸಿಲಿಕಾನ್ ಬೀಚ್ ಆಫ್ ಇಂಡಿಯಾದ ಬಗ್ಗೆ ಹೇಳಿ. ಮಂಗಳೂರು ಎಂದಿಗಾದ್ರೂ ಬೆಂಗಳೂರು ಆಗುತ್ತಾ? ಓಕೆ, ಸೊ ನನ್ನ ಜರ್ನಿ ಸಿಲಿಕಾನ್ ಬೀಚ್ ಸ್ಟಾರ್ಟ್ ಆದ ಹೇಳಿದ್ರೆ, ಓಕೆ ಆ ಸಿಲಿಕಾನ್ ಬೀಚ್ ಎಂಬ ಕನಸು ನನಗೆ 98 ಇತ್ತು. ಓಕೆ ಆವಾಗ ನಾವು ಸಿರೋತ್ಕಲ್ಲಲ್ಲಿ ನಮ್ಮ ಸ್ಟೆಪ್ನ ಹಿಂದೆ ಸಮುದ್ರ ಇರ್ತಿತ್ತು. ನಾನು ಕಿಟಕಿ ಬಾಗಿಲು ಓಪನ್ ಮಾಡಿದ ಕೂಡಲೇ ಸಮುದ್ರ ಕಾಣೋದಿತ್ತು. ಸೊ ನಾನು ಕೆಲವು ಕಸ್ಟಮರ್ ಬರುವಾಗ ಹೇಳುದು, ನೋಡಿ ನಾವು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಇರ್ಬೋದು, ನಾವು ಸಿಲಿಕಾನ್ ಬೀಚ್ ಅಂತ. ಬಟ್ ಅದ್ರ ನಂತರ ಐ ವಾಸ್ ಬಿಸಿ ಬಿಲ್ಡಿಂಗ್ ಮೈ ಓನ್ ಕಂಪನಿ. ಇದು 2022 ಎಂಡಲ್ಲಿ ಏನಾಯ್ತಂದ್ರೆ, ನಮ್ಮ ಟೆಕ್ನೋವಾನ್ಸ್ ಹೇಳಿ ಒಂದು ಈವೆಂಟ್ ಆಗ್ತದೆ. KDM ಅವರು, ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಅವರು, ಅವರು ಬಿಯಾಂಡ್ ಬೆಂಗಳೂರು ಏನೋ ಒಂದು ಇದು ಸ್ಟಾರ್ಟ್ ಮಾಡಿದ್ದಾರೆ, ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಎಲ್ಲ ಇವರು BV ನಾಯ್ಡು, ಮೋಹನ್ ದಾಸ್ ಪೈ, ಏನು ಪ್ರಶಾಂತ್ ಪ್ರಕಾಶ್ ಎಲ್ಲ ಮಂಗಳೂರಿಗೆ ಬಂದಿದ್ರು. ಮತ್ತೆ ದಿಸ್ ಕಾನ್ವರ್ಸೇಷನ್ ಅಬೌಟ್ ವೈ ಮ್ಯಾಂಗ್ಳೂರ್ ಈಸ್ ನಾಟ್ ಗ್ರೋಯಿಂಗ್, ಯಾಕೆ ಇಲ್ಲಿ ಟೆಕ್ ಏನೋ ಆಗ್ತಾ ಇಲ್ಲ ಅಂತ ತುಂಬಾ ಕಾನ್ವರ್ಸೇಷನ್ ಆಗ್ತಾ ಇತ್ತು. ನಾನು ಇದರಲ್ಲೆಲ್ಲ ಇರ್ತಾನೆ ಇರಲಿಲ್ಲ. ಐ ವಾಸ್ ನೆವರ್ ಅಸೋಸಿಯೇಟೆಡ್ ವಿತ್ ಎನಿಥಿಂಗ್ ಅಟ್ ಎ ಲೋಕಲ್ ಲೆವೆಲ್ ಟಿಲ್ ದೆನ್ ದೇ ಸೈಡ್, ಲುಕ್ ನೀವು ಎಕ್ಸಿಟ್ ಮಾಡಿದ್ವಿ ಮಾರೆ, ಏನಾದರೂ ಒಂದು ಮಾಡು ಈ ರೀಜನಿಗೆ ಹೇಳಿ. ಸೊ ದೆನ್ ದೇ ಸೈಡ್, ವೈ ಡೋಂಟ್ ಯು ಸ್ಪೆಂಡ್ ಸಮ್ ಟೈಮ್. ಸೊ ಆವಾಗ ಏನಾಯ್ತಂದ್ರೆ, ಆ ಮೀಟಿಂಗಲ್ಲಿ ನನ್ನನ್ನೇನೋ ಮಾಡಿ ಕನ್ವಿನ್ಸ್ ಮಾಡಿದ್ರು. ಆದ ಕೂಡಲೇ KDM CEO ಹೇಳಿದ್ರು, ಇವತ್ತು ಸಂಜೆ ಅಶ್ವಥ್ ನಾರಾಯಣ ಅವರಿಗೆ ಪಿಚ್ ಮಾಡಬೇಕು, ಏನು ಮಾಡ್ತಿದ್ದೀರಿ ನೀವು ಈಗ ಕೋಸ್ಟಲ್. ಸರಿ, ನನಗೆ 4 ಗಂಟೆ ಸಿಗಲಿಲ್ಲ. ಆ್ಯಂಡ್ ಐ ಹ್ಯಾಡ್ ಟು ಪಿಚ್ ಟು, ಆ್ಯಂಡ್ ದ ಪಿಚ್ ವಾಸ್ ಇನ್ ಫ್ರಂಟ್ ಆಫ್ all the media and all the industry in Mangalore. Okay, it is a public forum. ಸೊ ಅವ್ರು ಹೆಲ್ಪ್ ಮಾಡಿದ್ರು ನಂಗೆ ಇದೆಲ್ಲ ಪಾಯಿಂಟ್ ಎಲ್ಲ ಮಾತಾಡೋದು. ಬಟ್ ಲಾಸ್ಟಿಗೆ ನಾನೊಂದು ಐ ನ್ಯೂ ದಟ್ ನಮ್ಗೊಂದು ಬ್ಯಾಟಲ್ ಕ್ರೈಗೆ ಒಂದು ಇದು ಬೇಕು, ಏನೋ ಒಂದು ಅದು ರ್ಯಾಲಿಂಗ್, ಘೋಷವಾಕ್ಯ, ಕರೆಕ್ಟ್, ಒಂದು ಬ್ಯಾಟಲ್ ಕ್ರೈ ಹೇಳಿ ಹಾಗೆ. ಸೊ ಎಲ್ಲ ಪ್ರೆಸೆಂಟೇಷನ್ ಆದ ಕೂಡಲೇ ಹೇಳಿದೆ, ಇಫ್ ಬ್ಯಾಂಗ್ಳೂರ್ ಕ್ಯಾನ್ ಬಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ವಿ ವಾಂಟ್ ಟು ಬಿ ದ ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಹೇಳಿ. And that name caught on for the region. It was spur of the moment. ಹೌದು, ಸ್ಪರ್ ಆಫ್ ದ ಮೂಮೆಂಟ್. ಯಾಕೆ ಹೇಳಿದ್ರೆ ನಮಗೆ ಟೈಮ್ ಇರಲಿಲ್ಲ, ಏನಾದರೂ ಒಂದು ಹೇಳಬೇಕಿತ್ತು. ಸೊ ಇಟ್ ಕಾಟ್ ಆನ್. ದೆನ್ ಐ ಸ್ಟಾರ್ಟೆಡ್ ಸ್ಪೆಂಡಿಂಗ್ ಸಮ್ ಟೈಮ್. ಸೊ KDM ಅವ್ರದ್ದು ಹೊಸತ್ತು ಒಬ್ಬ ಪ್ರೋಗ್ರಾಮ್ ಮ್ಯಾನೇಜರ್ ಫಾರ್ ಮಂಗಳೂರನ್ನು ಅವರನ್ನು ಅಪಾಯಿಂಟ್ ಮಾಡಿದ್ರು. ಸೊ ಐ ಟೋಲ್ಡ್ ದೆಮ್, ಲುಕ್, ಎವ್ರಿ ವೀಕ್ ಯು ಮಂಡೇ ನಮ್ಮ ಆಫೀಸಿಗೆ ಬಂದು ಮಾತಾಡಬೇಕು. ನಾನು ಶೈಲಜಾ ಮತ್ತು ವಿನೋದ್ ಇವರೆಲ್ಲ ಒಟ್ಟು ಮಾಡಿಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಏನು ಮಾಡಬೇಕು ನಮ್ಮ ರೀಜನಿಗೆ ಹೇಳಿ. ಸೊ ಫಸ್ಟಿಗೆ ಏನೋ ಬ್ಲ್ಯಾಂಕ್ ಸ್ಲೇಟ್, ಏನು ಮಾಡಬೇಕಂತ ಗೊತ್ತಿಲ್ಲ. 2023 ವಾಟ್ ಎಂಡ್ ಗೋಲ್ ಗೊತ್ತಿತ್ತು, ಸಿಲಿಕಾನ್ ಬೀಚ್ ಆಗಬೇಕು ಹೇಳಿ. ಬಟ್ ಹೇಗೆ ಮಾಡಬೇಕು ಹೇಳಿ ನಮಗೆ ಐಡಿಯಾ ಇರಲಿಲ್ಲ. ಸೊ ಇಲ್ಲಿಂದ ಸ್ಟಾರ್ಟಪ್ ಇನಿಷಿಯೇಟಿವ್, ಇಲ್ಲಿಂದ ಕಂಪನಿಗೆ ಮಂಗಳೂರಿಗೆ ಬರಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಇನಿಷಿಯೇಟಿವ್. ಸೊ ದೆನ್ ವೆನ್ ಕಂಪನೀಸ್ ಕಮ್, ಮಂಗಳೂರಲ್ಲಿ ಒಳ್ಳೆ ವರ್ಕ್ ಸ್ಪೇಸೇ ಇರಲ್ಲ. ಓಕೆ, ಸೊ ITಯಲ್ಲೆಲ್ಲ ನಿಮ್ಗೆ ಗೊತ್ತುಂಟು, ರಿಸ್ಕ್, ಕಂಪ್ಲಯನ್ಸ್, ಫೈರ್ NOC ಇದು ಎಲ್ಲ ಇರಬೇಕು. ಬಟ್ ಮಂಗಳೂರಲ್ಲಿ ಆ ಟೈಮಲ್ಲಿ ನಾವು ಕೆಲವು ಕಸ್ಟಮರ್ ಬಂದಿದ್ರು, ಅವರು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಹೇಳಿ ಹಿಂದೆ ಹೋಗ್ತಿದ್ರು. ಸೊ ದೆನ್ ನಮ್ದೊಂದು ಸಿಂಪಲ್ ನಾನು ಇದು ಮಾಡಿದೆ, ಏನು ಹೇಳಿದ್ರೆ, ಒಂದು ಇಕೋಸಿಸ್ಟಮ್ ಬಿಲ್ಡ್ ಆಗಬೇಕಿದ್ರೆ 3 ಬೇಕು. ಬೆಸ್ಟ್ ಆಫ್ ಲೈಫ್ ಹೇಳಿದೆ, ಕ್ವಾಲಿಟಿ ಆಫ್ ಲೈಫ್ ಒಳ್ಳೆ ಇರಬೇಕು, ಬೆಸ್ಟ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಬೆಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಮಂಗಳೂರಲ್ಲಿ ಬೆಸ್ಟ್ ಆಫ್ ಲೈಫ್ ಇತ್ತು, ಇನ್ಫ್ರಾ ಇರಲಿಲ್ಲ, ಆ್ಯಂಡ್ ಆಪರ್ಚುನಿಟೀಸ್ ಭಾರಿ ಕಮ್ಮಿ ಇತ್ತು. ಸೊ ವಿ ಟ್ರೈ ಟು ಕನ್ವಿನ್ಸ್ some co-working players, existing co-working players in Bangalore to open in Mangalore. ಮೋಹನ್ ದಾಸ್ ಪೈ ಅವರು ಸಹ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡಿದ್ರು, KDMನವರು ಮಾಡಿದ್ರು. ದೆನ್ ವಿ ಗಾಟ್ ಸಂಬಡಿ ಇಂಟ್ರೆಸ್ಟೆಡ್ ಆ್ಯಂಡ್ ವಿ ಟೋಲ್ಡ್ ದೆಮ್, ಬನ್ನಿ ನಮ್ಮ ಊರಲ್ಲಿ IT ಬೂಮ್ ಆಗುತ್ತೆ ಅಂತ. ವ್ಯಾಲಿಡೇಷನ್ ಏನಿಲ್ಲ, ಬಟ್ ದೇ ಸೈಡ್, ಲುಕ್, ನಾವು ಅಲ್ಲಿ ಬರಬೇಕಿದ್ರೆ ಯು ಹ್ಯಾವ್ ಟು ಗಿವ್ ಅಸ್ ಸಮ್ ಫಂಡ್ಸ್. ಯಾಕಂದ್ರೆ ಎಕ್ಸಿಟ್ ಆಗಿದೆ ಹೇಳಿ ಗೊತ್ತಿತ್ತು. ಸೊ ದೇ ವಾಂಟೆಡ್ ಟು ಟೇಕ್ ಸಮ್ ಪ್ರಾಬಬ್ಲಿ ಸಮ್ ಮನಿ ಫ್ರಮ್ ಅಸ್. ಐ ಸೆಡ್ ಓಕೆ, 3-4 of us said ವಿಲ್ ಗಿವ್ ಯು couple of crores, 3 ಕೋಟಿ ನಾವು ಕೊಡ್ತೇವೆ, ಸ್ಟಾರ್ಟ್ ಮಾಡಿ ಅಂತ. ಅದಾದ ಮೇಲೆ ಒಂದು ಒಳ್ಳೆ ಬಿಲ್ಡಿಂಗ್ ಹುಡುಕಿ ಕೊಡಿ ಅಂತ ಹೇಳಿತ್ತು. ನಾನು ಕಷ್ಟಪಟ್ಟು ಒಳ್ಳೆ ಒಂದು ಬಿಲ್ಡಿಂಗ್ ಒಂದು ಹುಡುಕಿ ಕೊಟ್ವಿ ಅವರಿಗೆ.
ಲಾಸ್ಟಿಗೆ ಹೇಳಿದ್ರು 2 ಕಸ್ಟಮರ್ಸ ನೀವು ತಂದು ಕೊಡ್ಬೇಕು ಹೇಳಿದೆ. ಆವಾಗ ನಂಗೆ ಹೇಳ್ತೀನಿ, ನೀವು ಎಲ್ಲ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಬೇಕಿದ್ರೆ ಐ ವುಡ್ ರಾದರ್ ಬಿಲ್ಡ್ ಇಟ್ ಮೈ ಸೆಲ್ಫ್ ಹೇಳಿ. ಆವಾಗ ಲಕ್ಕಿಲಿ ನನ್ನ ಹತ್ರ ಒಂದು ಮಂಗಳೂರು ಏರ್ಪೋರ್ಟ್ ರೋಡಲ್ಲಿ ಒಂದು 25,000 ಸ್ಕ್ವೇರ್ ಫುಟ್ ಸ್ಪೇಸ್ ಇತ್ತು. ಖಾಲಿ ಬಿಲ್ಡಿಂಗ್ ಕಟ್ಟುವಾಗ ನಾನು ಇನ್ವೆಸ್ಟ್ ಮಾಡಿದ್ದೆ ಎಕ್ಸಿಟ್ ಪ್ರೊಸೀಡ್ಸ್ ಇಂದ. ಸೊ ಅದು ಜಾಗ ಹೇಗೂ ಇತ್ತು. ಸೊ ಐ ಕಾಲ್ಡ್ ಮೈ ಓಲ್ಡ್ ಡಿಸೈನ್ ಹೆಡ್ ಡೀನ್ ಅವರನ್ನು, ಬಂದು ನೀನು ಇದು ಮಾಡ್ತೀಯ, ಡಿಸೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀಯ. ಸೊ ನಾವೊಂದು ಜುಲೈ 23 ಅವರು ಬಂದು ನಮ್ಮ ಆಫೀಸಿಗೆ 15 ದಿನ ಬಿತ್ತು ಕೂತ್ಕೊಂಡು ನಾವು ಬ್ರೈನ್ ಸ್ಟಾರ್ಮ್ ಮಾಡಿದ್ವಿ ಏನು ಮಾಡಬೇಕು ಹೇಳಿ. ಓಕೆ, ದೆನ್ ವಿ ಡಿಸೈಡೆಡ್ ದ್ಯಾಟ್ ವರ್ಲ್ಡ್ ಕ್ಲಾಸ್ ಕಂಪನೀಸ್ ನಮ್ಮ ರೀಜನಿಗೆ ಬರಬೇಕಿದ್ರೆ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಇರಬೇಕು ಹೇಳಿ. ಓಕೆ, ವರ್ಲ್ಡ್ ಕ್ಲಾಸ್ ಇನ್ಫ್ರಾ ಇರೋದಿದ್ರೆ ವರ್ಲ್ಡ್ ಕ್ಲಾಸ್ ಕಂಪನೀಸ್ ಬರಲ್ಲ ಹೇಳಿ. ಸೊ ದ ಸ್ಟೋರಿ ಆಫ್ ವರ್ಕ್ ವಾಸ್ ಬಾರ್ನ್ ಫ್ರಮ್ ದೇರ್. ವರ್ಕ್ ಈಸ್ ಬೇಸಿಕಲಿ ವರ್ಲ್ಡ್ ಕ್ಲಾಸ್ ಇನ್ಫ್ರಾ ಇನ್ ಎಮರ್ಜಿಂಗ್ ಹಬ್ಸ್. ಇದು ನಮ್ಮದು ಥೀಮ್. ಓಕೆ, ಸೊ ಇಟ್ಸ್ ದ ಫಸ್ಟ್ ಸ್ಟೋರಿ ಸ್ಟಾರ್ಟ್ ಫ್ರಮ್ ಮ್ಯಾಂಗ್ಳೂರ್ ಅಂತ. ಸೊ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಿ ವಿದಿನ್ ಕಪಲ್ ಆಫ್ ಮಂತ್ಸ್ ವಿ ಗಾಟ್ ಇಟ್ ರೆಡಿ. ಅದು ಸ್ಟಾರ್ಟ್ ಮಾಡಿ ಒಂದು ರೆಡಿಯಾಗಿ 1-2 ವಾರದಲ್ಲಿ ನಮಗೊಂದು ಡ್ಯಾನಿಷ್ ಕಂಪನಿ ಬಂದು ಇಡೀ ಫ್ಲೋರ್ ತಗೊಂಡು ಬಿಟ್ಟಿತ್ತು. ಎಷ್ಟು ಸೀಟಿಂಗ್ ಕೆಪಾಸಿಟಿ? ಅದು ನಾವು ಫಸ್ಟ್ ಮಾಡಿದ್ದು 2 ಫ್ಲೋರ್. ಆ ಫ್ಲೋರಲ್ಲಿ ಎಲ್ಲ ಅವರು ತಗೊಂಡ್ಬಿಟ್ಟು ಒಂದು 125 ಸೀಟ್ಸ್ ಇತ್ತು. ಅದರ ಕೆಳಗೆ ಇನ್ನೊಂದು ಖಾಲಿ ಫ್ಲೋರ್ ಇತ್ತು, ಅದನ್ನು ಸಹ ಮಾಡಿ ಕೊಡಿ ಹೇಳಿದ್ರು. ಸೊ ವಿ ಮೇಡ್ ಇಟ್ ಆ್ಯಂಡ್ ಗೇವ್ ಇಟ್. ಸೊ ನಮಗೆ ಆವಾಗ ಒಂದು ಪ್ರೂವ್ ಆಯ್ತೇನು ಹೇಳಿದ್ರೆ ವರ್ಲ್ಡ್ ಕ್ಲಾಸ್ ಸ್ಪೇಸ್ ಇದ್ರೆ ವರ್ಲ್ಡ್ ಕ್ಲಾಸ್ ಕಂಪನಿ ಬರುತ್ತೆ ಅಂತ ಒಂದು ಇದಾಯಿತು. ಸೊ ದೆನ್ ವಿ ಗಾಟ್ ಆನ್ ಟು ಅವರ್ ನೆಕ್ಸ್ಟ್ ಪ್ರಾಜೆಕ್ಟ್. ಬಟ್ ದಿಸ್ ಟೈಮ್ ಅದು ಎಕ್ಸ್ಪೆರಿಮೆಂಟ್ ಇದ್ದದ್ದು ಈಗ ನಮ್ಗೆ ಅದೊಂದು ಬಿಸ್ನೆಸ್ ಆಗಿ ಪ್ರೂವ್ ಆಗಿತ್ತು. ಹೌದು, ಪ್ರೂವ್ ಆಗಿತ್ತು. ಸೊ ನಾವು ಅದನ್ನು ವಿ ಆರ್ ಲುಕಿಂಗ್ ಅಟ್ ವರ್ಕ್ ಆಸ್ ಎ ಸಾಲಿಡ್ ಬಿಸ್ನೆಸ್. ಇಟ್ ಇಸ್ ನೋ ಲಾಂಗರ್ ಇನ್ ಎಕ್ಸ್ಪೆರಿಮೆಂಟ್ ಫಾರ್ ಅಸ್, ಬಟ್ ಇಟ್ ಸ್ಟಾರ್ಟೆಡ್ ಫ್ರಮ್ ದೇರ್. ಈಗ ನೆಕ್ಸ್ಟ್ ನಾವು ಹೇಳಿದಾಗೆ ಆಪರ್ಚುನಿಟೀಸ್. ಸೊ ಇದು ಸಿಲಿಕಾನ್ ಬೀಚ್ ಪ್ರೋಗ್ರಾಮ್. ಇನಿಷಿಯಲ್ ನಾವು ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಹೇಳಿ, ದಟ್ಸ್ ದ ನೇಮ್ ಆಫ್ ದ ರೀಜನ್. ಪ್ರೋಗ್ರೆಸ್ ಇಲ್ಲಿ ನಮ್ಗೆ ಏನಾಯ್ತು ಹೇಳಿದ್ರೆ, ಇದು ಖಾಲಿ ಹೆಸರು ಮಾತ್ರ ಅಲ್ಲ, ನಾವು ವಿಡಿಯೋ ಮಾಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಮೆಟೀರಿಯಲ್ ಮಾಡಬೇಕು, ಬ್ರೋಷರ್ಸ್ ಮಾಡಬೇಕು, ಒಳ್ಳೆ ವೆಬ್ಸೈಟ್ ಮಾಡಬೇಕು, ವಿ ಶುಡ್ ಹ್ಯಾವ್ ಎ ಟೀಮ್. ಸೊ ಈಗ ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಹೇಳಿದರೆ ಒಂದು Section 8 ಕಂಪನಿ. ಅದರದ್ದು ಉದ್ದೇಶ ಏನು ಹೇಳಿದರೆ, ಕಂಪನೀಸ್ ಯಾವುದೆಲ್ಲ ಬರುತ್ತಲ್ಲ ಅವರಿಗೆ ಸಪೋರ್ಟ್ ಮಾಡೋದು. ಓಕೆ, ಟ್ಯಾಲೆಂಟ್ ವಿಚ್ ವಾಂಟ್ಸ್ ಟು ರಿಟರ್ನ್ ಬ್ಯಾಕ್ ಟು ಅವರ್ ರೀಜನ್. ವಿ ಕ್ರಿಯೇಟೆಡ್ ಎ ಸಬ್ ಪ್ರೋಗ್ರಾಮ್ ಕಾಲ್ಡ್ ಹೋಮ್ ಕಮಿಂಗ್ ಅಂತ. ಹೋಮ್ ಕಮಿಂಗ್ ಹೇಳಿದರೆ, ಯಾರಾದರೂ ಪ್ರೊಫೆಷನಲ್ಸ್ ವರ್ಕಿಂಗ್ ಇನ್ ಎ ಲಾರ್ಜ್ ಸಿಟಿ ವಾಂಟ್ಸ್ ಟು ಕಮ್ ಬ್ಯಾಕ್ ಫಾರ್ ಎನಿ ರೀಸನ್, ಫಾರ್ ಪೇರೆಂಟ್ಸ್ ಮೋರ್ ಬಿಕಾಸ್ ದೇ ಲವ್ ದ ರೀಜನ್, ಫಾರ್ ದ ಚಿಲ್ಡ್ರನ್ಸ್ ಎಜುಕೇಷನ್, ಏನೋ ರೀಸನ್ ಇರ್ಬೋದು, ಆರ್ ದೇ ಜಸ್ಟ್ ಫೆಡ್ ಅಪ್ ಆಫ್ ದ ಟ್ರಾಫಿಕ್ ಆರ್ ದ ಪೊಲ್ಯೂಷನ್. ಓಕೆ, ಅವ್ರು ಹಿಂದೆ ಬರ್ತಾ ಇರೋದ್ರೆ ನಾವು ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ವಿ ವೇರ್ ವಿ ಪುಟ್ ದ ರಿಟರ್ನಿಂಗ್ ಪ್ರೊಫೆಷನಲ್ ಇನ್ ಟಚ್ ವಿತ್ ದ ಕಂಪನೀಸ್ ಹೈರಿಂಗ್ ಇನ್ ದ ರೀಜನ್. ಸೊ ನಾವು ಅದೊಂದೊಂದು ಪೋರ್ಟಲ್ ಮಾಡಿ ಈಗ ಲಾಂಚ್ ಮಾಡಿದ್ವಿ. ಓಕೆ, ಸೊ ಇವಾಗ ಆ ಪೋರ್ಟಲ್ ಆ್ಯಕ್ಟಿವ್ ಇದೆ. siliconbeachprogram.com/homecoming ಹೋದರೆ ನಿಮ್ಗೊಂದು ಸಾಧಾರಣ 1,000 ಜನರು ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ. ಓಕೆ, ಆ್ಯಂಡ್ ದೇ ಸೆಡ್ they are getting actively interviewed by these companies in our region. ಓಕೆ, ಸೊ ಒಂದು ಥರ ಇಂಟರ್ಫೇಸ್ ಆಗಿ, ಯಾಕೇಳಿದ್ರೆ ನಾವು ಸಿಲಿಕಾನ್ ಬೀಚಲ್ಲಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಸುಮಾರು ಜನರು ನಮಗೆ ಇಮೇಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಲಿಂಕ್ಡ್ಇನ್ನಲ್ಲಿ DM ಮಾಡೋದು, ಟ್ವಿಟರಲ್ಲಿ DM ಮಾಡೋದು, ನನಗೆ ಐ ಆಮ್ ಇನ್ ಫಿನ್ಲ್ಯಾಂಡ್, ಐ ವಾಂಟ್ ಟು ರಿಟರ್ನ್ ಬ್ಯಾಕ್ ಟು ಹೋಮ್ ಟೌನ್, ಐ ಆಮ್ ಇನ್ ದುಬೈ ಅಂತ ಹಿಂದೆ ಬರೋದೊಂದು ಡಿಸೈರ್ ಎಕ್ಸ್ಪ್ರೆಸ್ ಮಾಡ್ತಿದ್ರು. ಅವಾಗ ನಾನು ಏನು ಮಾಡ್ತಿದ್ದೆ ಹೇಳಿ, ಖಾಲಿ ನಾವು ಫಾರ್ವರ್ಡ್ ಮಾಡ್ತಾ ಇರ್ತಿದ್ವಿ. ಬಟ್ ನಾವು ವಿತ್ ದ ಪ್ಲ್ಯಾಟ್ಫಾರ್ಮ್ ಯಾರಾಗಿ ಔಟ್ರೀಚ್ ಮಾಡಿದ ಕೂಡಲೇ ನಾವು ಅವರಿಗೆ ಇದು ಲಿಂಕ್ ಕಳಿಸಿ ಕೊಡೋದು, ಇಲ್ಲಿ ರಿಜಿಸ್ಟರ್ ಮಾಡಿ ಸಂಬಡಿ ವಿಲ್. ಸೊ ಸಿಲಿಕಾನ್ ಬೀಚ್ ಪ್ರೋಗ್ರಾಮಲ್ಲಿ ನಾವು ಒಂದು ಫೆಲೋವನ್ನು ಹೈರ್ ಮಾಡಿದ್ವಿ, ಹೂಸ್ ಓನ್ಲಿ ಜಾಬ್ ಇಸ್ ಟು ಕೀಪ್ ಮ್ಯಾಚ್ ಮೇಕಿಂಗ್ ಎ ಟ್ಯಾಲೆಂಟ್ ವಿತ್ ಎ ಕಂಪನಿ ದಟ್ ಈಸ್ ಲುಕಿಂಗ್ ಟು ಹೈರ್ ದಟ್. ಸೊ ಹೀ ಈಸ್ ಎಟ್ ಇಟ್, ಆ್ಯಂಡ್ ನಾವು 10 ಜನರನ್ನು ಆಲ್ರೆಡಿ 10 ಪೀಪಲ್ ಹ್ಯಾವ್ ಕಮ್ ಬ್ಯಾಕ್ ನಾವು ಇನ್ ದ ಲಾಸ್ಟ್ 2 months. ಈಗ ಸೆಪ್ಟೆಂಬರ್ ಮಿಡ್ಡಲ್ಲಿ ನಾವು ಲಾಂಚ್ ಮಾಡಿದ್ದು. Mid-November, 10+ people have come back, and some of them have gotten a better salary than what they were getting in their existing. And most of these people are from Bangalore only. ಸೊ ಅದೊಂದು ಚಿಕ್ಕ ಒಂದು ಮಿನಿ ಇಂಜಿನ್ ಈಗ ಟ್ಯಾಲೆಂಟನ್ನು ಹಿಂದೆ ತರಲಿಕ್ಕೆ. ಯಾಕೆಳಿದ್ರೆ ಆ್ಯಸ್ ವಿ ಗ್ರೋ ಮೋರ್, ವಿ ನೀಡ್ ಮೋರ್ ಟ್ಯಾಲೆಂಟ್ ಟು ಕಮ್ ಬ್ಯಾಕ್.
ಯಾಕೆಳಿದ್ರೆ ಬೇಸ್ ಟ್ಯಾಲೆಂಟ್ ಉಂಟು. ನಾವೇನು ವಿ ಹ್ಯಾವ್ ಗಾಟ್ 25+ ಇಂಜಿನಿಯರಿಂಗ್ ಕಾಲೇಜ್, ನಿಮ್ಗೆ ಗೊತ್ತು. 20,000 ಇಂಜಿನಿಯರ್ಸ್ ಎವ್ರಿ ಇಯರ್ ಪಾಸ್ ಆಗ್ತಾರೆ. 150+ ಗ್ರಾಜುಯೇಟ್ ಕಾಲೇಜ್ ಉಂಟು, BA, BSc, BCom ಅಂತ. ಮೋರ್ ದೆನ್ 40,000 ಗ್ರಾಜುಯೇಟ್ ನಮ್ಮ ರೀಜನಲ್ಲಿ ಪ್ರತಿ ವರ್ಷ ಇಷ್ಟು 60,000 ಪೀಪಲ್. ಆ್ಯಂಡ್ ನಾವೇನು ಮಾಡ್ತಾ ಇದ್ವಿ, ಆ್ಯಂಡ್ ವಿ ಆರ್ ಆಲ್ವೇಸ್ ವೆರಿ ಪ್ರೌಡ್ ದ್ಯಾಟ್ ಅವರ್ ರೀಜನ್ ಈಸ್ ಲೈಕ್ ಎ ಎಜುಕೇಷನ್ ಹಬ್ ಅಂತ. ಬಟ್ ಇನ್ ದ ಪ್ರೋಸೆಸ್ ನಾವೇನು ಮಾಡ್ತಾ ಇದ್ವಿ ಹೇಳಿ, ನಾವು ಟ್ಯಾಲೆಂಟನ್ನು ಕಂಟಿನ್ಯೂಸ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಓಕೆ, ಸೊ ಇದನ್ನು ನಮ್ಮದೊಂದು ಅನಾಲಜಿ ಇದೆ. ಏನಂದರೆ, ನಾವೊಂದು 30-40 ವರ್ಷ ಹಿಂದೆ ಐರನ್ ಓರ್ ಎಕ್ಸ್ಪೋರ್ಟ್ ಮಾಡ್ತೇವೆ ಹೇಳಿ ನಮ್ಮ ಸೋಷಿಯಲ್ ಸ್ಟಡೀಸ್ ಬುಕ್ಕಲ್ಲೆಲ್ಲ ನಾವು ಓದ್ತಿದ್ವಿ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಐರನ್ ಓರ್. ಬಟ್ ಇವಾಗ ನೋಡಿದ್ರೆ ನಾವು ಐರನ್ ಓರ್ ಎಕ್ಸ್ಪೋರ್ಟ್ ಮಾಡೋದೇ ಇಲ್ಲ. ವಿ ಎಕ್ಸ್ಪೋರ್ಟ್ ಸ್ಟೀಲ್, ಆ್ಯಂಡ್ ದ್ಯಾಟ್ ಟು ಹೈ ಗ್ರೇಡ್ ಸ್ಟೀಲ್. ಸೊ ವ್ಯಾಲ್ಯೂ ಇಸ್ 20x ಮೋರ್. ಅದೇ ಥರ ನಾವು ಟ್ಯಾಲೆಂಟನ್ನು ನಾವು ಹೊರಗೆ ಕಳಿಸೋ ಬದಲು, ಇನ್ಸ್ಟೆಡ್ ಆಫ್ ಬೀಯಿಂಗ್ ಎ ಟ್ಯಾಲೆಂಟ್, ವಿ ಶುಡ್ ಬಿ ಎ ಟೆಕ್ನಾಲಜಿ ಹಬ್. ಯಾಕೆ ಹೇಳಿದ್ರೆ ಹೈ ಪೇಯಿಂಗ್ ಜಾಬ್ಸ್. ಓಕೆ, ಅದು ಜಾಬ್ಸ್ ನಾವು ನಮ್ಮ ರೀಜನಲ್ಲಿ ಮಾಡಿದರೆ ಅವರು ಸಂಪಾದಿಸ ಸ್ಯಾಲರಿ ಅದೇ ರೀಜನಲ್ಲಿ ಸ್ಪ್ರೆಡ್ ಆಗುತ್ತೆ. ಕನ್ಸಂಪ್ಷನ್ ಇಕಾನಮಿ ಗ್ರೋ ಆಗುತ್ತೆ. ಕನ್ಸಂಪ್ಷನ್ ಇಕಾನಮಿ ಗ್ರೋ ಆದಾಗ ಬೇರೆ ಟೈಪ್ ಜನರಿಗೂ ಸಹ ಆಪರ್ಚುನಿಟಿ, ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸಿಗೂ ಕೂಡ ಆಪರ್ಚುನಿಟೀಸ್ ಬಿಲ್ಡ್ ಆಗುತ್ತೆ. ಸೊ ನಾನು ಉದಾಹರಣೆ ಕೊಡ್ತೇನೆ. ಈಗ ಸಾಧಾರಣ ಒಂದು MRPL ಕಂಪ್ಯಾರಿಸನ್. MRPL ಇದು ಸಾಧಾರಣ ಟರ್ನ್ ಓವರ್ 1.25 ಲಕ್ಷ ಕೋಟಿ. ಓಕೆ, ಅವರು ಎಂಪ್ಲಾಯ್ ಮಾಡೋದು ಸಾಧಾರಣ 2,200 ಪೀಪಲ್. ಓಕೆ, ಇಡೀ MRPL ಇಷ್ಟು ದೊಡ್ಡ ಸಂಸ್ಥೆ. ನಮ್ಮ IT ಇಂಡಸ್ಟ್ರಿದು ಟೋಟಲ್ ಕಂಬೈನ್ಡ್ ರೆವೆನ್ಯೂ ಇನ್ ಅವರ್ ರೀಜನ್ ಇಸ್ 4,500 ಕೋಟಿ. ಓಕೆ, MRPL ಅವ್ರದ್ದು ಸ್ಯಾಲ್ರಿ ಬಿಲ್ 700 ಕೋಟಿ. ನಮ್ಮ ಸ್ಯಾಲ್ರಿ ಬಿಲ್ 1,800 crores. ಓಕೆ, 4,500 ಅಲ್ಲಿ ವೆರಿ ಲೆಸ್ ಎಸ್ಟಿಮೇಟ್ ಈಸ್ ಆಲ್ರೆಡಿ 3 times ಮೋರ್ ದೆನ್ ವಾಟ್ MRPL ಗಿವ್ಸ್. ಓಕೆ, ಸೊ ಈಗ ನಮ್ಮದು ವಿಷನ್ ಏನಂದರೆ, ನಮ್ಮ ರೀಜನಲ್ಲಿ 2034 ಒಳಗೆ 2 ಲಕ್ಷ IT ಎಂಪ್ಲಾಯೀಸ್ ಬರಬೇಕು ಅಂತ ನಮ್ಮದು ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಇದೊಂದು ವಿಷನ್. ಓಕೆ, ಈಗ ಇದು 2 ಲಕ್ಷ ಜನರು ನಮ್ಮ ರೀಜನಲ್ಲಿ ಇದ್ದರೆ, ಸಾಧಾರಣ ಈಗ $500 billion ಸಾಫ್ಟ್ವೇರ್ ಪ್ರೊಡ್ಯೂಸ್ ಆಗ್ತಾ ಇದೆ. ಇಟ್ ವಿಲ್ ಬಿಕಮ್ $5 billion, 45,000 ಕೋಟಿ ಸಾಧಾರಣ. ಅದರಲ್ಲಿ ಒಂದು ಸಾಧಾರಣ ಒಂದು 60% ನಾವು ಸ್ಯಾಲರಿ ಹೇಳಿದರೆ ಒಂದು 24,000 ಕೋಟಿಯಿಂದ 30,000 ಕೋಟಿ ಸ್ಯಾಲರಿ ಎವ್ರಿ ಇಯರ್ ವಿಲ್ ಗೋ ಇನ್ ಟು ದ ಲೋಕಲ್ ಇಕಾನಮಿ. ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಷ್ಟು ಜಾಬ್ ಕ್ರಿಯೇಟ್ ಆಗ್ತದೆ. ನೀವು IT ಗೊತ್ತಲ್ಲ, ಒಂದು IT ಇಂಜಿನಿಯರ್ ಕ್ಯಾನ್ ಸಪೋರ್ಟ್ 4 to 5 ಆಕ್ಸಿಲರಿ ಎಂಪ್ಲಾಯ್ಮೆಂಟ್. ಈಗ ನಾವು ಏನಾಗ್ತಾ ಇದೆ ಹೇಳಿದ್ರೆ, ನಾವು ಕಂಟಿನ್ಯೂಸ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ವಿ ಆರ್ ಲೂಸಿಂಗ್ ಅವರ್ ಯೂತ್. ನಮ್ಮ ಯುವ ಜನರು ಹೊರಗೆ ಹೋಗ್ತಾ ಇದ್ದಾರೆ. ಅದನ್ನು ನಾವು ಸ್ವಲ್ಪ ಸ್ಲೋ ಡೌನ್ ಮಾಡೋದು ಒಂದು ಇದೊಂದು ಲಾರ್ಜರ್ ಪರ್ಪಸ್ ನಮ್ದು ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಅಲ್ಲಿ. ರಿವರ್ಸ್ ಬ್ರೈನ್ ಡ್ರೈನ್ ಬಗ್ಗೆ ಸಾಕಷ್ಟು ವರ್ಷದಿಂದ ಕೇಳ್ತಿದ್ದೀವಿ ಸರ್ ಇಂಡಿಯಾದಲ್ಲಿ. ಬಟ್ ಕ್ಯಾಟಲಿಸ್ಟ್ ಆಗಿ ಕೆಲವರು ಮಾಡಿದ್ದಾರೆ. ಬಟ್ ಇಷ್ಟೊಂದು ಎನೇಬ್ಲರ್ ಆಗಿ ಕೆಲಸ ಮಾಡಿದ ಪ್ರಾಯಶಃ ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಒಂದೇ ಅನ್ಸುತ್ತೆ ಇಂಡಿಯಾದಲ್ಲಿ. ಅಷ್ಟೊಂದು ಆಕ್ಟಿವ್ ಆಗಿ 10 ಜನ ಬಂದ್ರು ಅಂತ ಹೇಳಿದ್ರು. ಹೌದು, ಇದು ತುಂಬಾ ಒಂದು ಎನೇಬ್ಲಿಂಗ್ ಕೆಲಸ. ಮತ್ತೇನಂದ್ರೆ, ಇದು 10 ಜನ ಬಂದ್ರೆ ಈಚ್ ಎಕ್ಸ್ಪೀರಿಯನ್ಸ್ಡ್ ಇಂಜಿನಿಯರ್ ಕ್ಯಾನ್ ಸಪೋರ್ಟ್ 10 ಫ್ರೆಶ್ ಇಂಜಿನಿಯರ್. ಸೊ ಇದು 10 ಜನ ಬಂದರೆ ಇನ್ನೊಂದು 100 ಜನ ಫ್ರೆಶರ್ಸ್ ನಮ್ಮ ಇಲ್ಲಿ ಕಾಲೇಜಲ್ಲಿ ಕಲಿಯೋರಿಗೆ ಅಲ್ಲೇ ಜಾಬ್ ಸಿಗತ್ತೆ. ಸೊ ಇದು 10 ಜಾಬ್ ಮಾತ್ರ ಅಲ್ಲ ನಾವು ಕ್ರಿಯೇಟ್ ಮಾಡೋದು, 110 ಜಾಬ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ ನಮ್ಮ ರೀಜನಲ್ಲಿ. ಯಾಕೆ ಹೇಳಿದ್ರೆ ಅದರ್ವೈಸ್ ಈ ಎಲ್ಲ ಮಕ್ಕಳು ಬೇರೆ ಊರಿಗೆ ಹೋಗಿ ಅಲ್ಲಿ ಆಗ್ತಿದ್ರು. ಸೊ ದಟ್ ಈಸ್ ನಾವು ಮಲ್ಟಿಪ್ಲಿಕೇಶನ್ ಈಗ ನಾವು ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಹೌದು, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ ಅಂತ. ಈಗ ಇನ್ನೊಂದು ನಾವು ಪ್ರೋಗ್ರಾಮ್ ನೆಕ್ಸ್ಟ್ ನಾವು ಮಾಡ್ತಾ ಇದ್ದೇವೆ ಅಂದರೆ ಸಿಲಿಕಾನ್ ಬೀಚ್ ಪ್ರೋಗ್ರಾಮಲ್ಲಿ ಸಬ್ ಪ್ರೋಗ್ರಾಮ್ ವಿ ಕಾಲ್ ಇಟ್ ಬೇಸ್ ಕ್ಯಾಂಪ್ ಅಂತ. ಬೇಸ್ ಕ್ಯಾಂಪ್ ಹೇಳಿದ್ರೆ ಈಗ ನಮ್ಮ ಡಯಾಸ್ಪೋರಾ, ನಮ್ಮದು ಪ್ರೈಮರಿ ಟಾರ್ಗೆಟ್ ಡಯಾಸ್ಪೋರಾನೇ. ನಮ್ಮ ಊರಿಂದ ಸಾಧಾರಣ ಒಂದು 3.5 ಲಕ್ಷ ಅಂದಾಜು ಪ್ರಕಾರ ಇಂಜಿನಿಯರ್ಸ್ ಹೊರಗೆ ಹೋಗಿದ್ದಾರೆ. ಆ್ಯಂಡ್ ಇವರೆಲ್ಲ ದೊಡ್ಡ ದೊಡ್ಡ ಕಂಪನಿ ವರ್ಲ್ಡ್ ಓವರ್ ಕೆಲಸ ಮಾಡ್ತಿದ್ದಾರೆ. ಜಪಾನ್ ಇರಲಿ, ಫ್ರಾನ್ಸ್ ಇರಲಿ, ಅಮೆರಿಕ ಇರಲಿ, ದುಬೈ ಇರಲಿ. ಸೊ ನಾವು ಅವ್ರಿಗೆ ಏನು ಹೇಳ್ತಿದ್ರೆ, ನೀವು ಯಾವ ಕಂಪನಿ ಇದ್ದರೂ ಸಹ ಆ ಕಂಪನಿಗೆ ಕನ್ವಿನ್ಸ್ ಮಾಡಿ ನಾನೊಂದು ಊರಿಗೆ ಹೋಗಿ ಒಂದು ಸೆಟಪ್ ಮಾಡ್ತೇನೆ ಹೇಳಿ. ಈಗ ಉದಾಹರಣೆ ಹೇಳಿದ್ರೆ ಬೋಸ್ ಪ್ರೊಫೆಷ್ನಲ್ ಮಂಗಳೂರಲ್ಲಿ ನೀವು ಕೇಳಿರ್ಬೋದು, ಅವ್ರದ್ದು ಆಫೀಸ್ ಸೆಟ್ ಮಾಡಿದ್ರು. ಒಂದು
ಒನ್ ಪ್ರೊಫೆಷ್ನಲ್ ಸಿಂಗಾಪುರಲ್ಲಿ ಇದ್ರು 10 ವರ್ಷ ಕೆಲಸ ಮಾಡ್ಕೊಂಡು ಅವ್ರು ಡಿಸೈಡ್ ಮಾಡಿದ್ರು ನಾನು ಊರಿಗೆ ಹೋಗಿ ಸ್ಟಾರ್ಟ್ ಮಾಡ್ತೇನೆ ಅಂತೆ. ಅವರೊಬ್ಬರು ಬಂದು ಸ್ಟಾರ್ಟ್ ಮಾಡಿದ್ರು. 1 ವರ್ಷದಿಂದ ಅದು ಒಬ್ರು ಇದ್ದದ್ದು 25 ಜನರಾದರು. ಈಗ ಅವರ CEO ರೀಸೆಂಟ್ಲಿ ಬಂದಿದ್ರು ಮಂಗಳೂರಿಗೆ. ಅವರಿಗೆ ವೆರಿ ಹ್ಯಾಪಿ ದಟ್ ದೇ ಆರ್ ಡೂಯಿಂಗ್ ಎ R&D ಪ್ರಾಜೆಕ್ಟ್ ಇನ್ ವುಡ್ ಆ್ಯಂಡ್ ಹೀ ಅಪ್ರೂವ್ಡ್ ಇಮಿಡಿಯೇಟ್ಲಿ 25 ಜನರಿಂದ 75 ಜನರು ಮಾಡ್ಬೋದು ಹೇಳಿ. ನಮಿತ್ ಪದ್ಮರಾಜ್. ನಮಿತ್ ಪದ್ಮರಾಜ್ ಹೌದು. ಅದೀಗ ಖಂಡಿತ ಇನ್ನೊಂದು ವರ್ಷದಲ್ಲಿ ಅದು 75 ಇದ್ದದ್ದು 150 ಆಗೋದ್ರಲ್ಲಿ ಏನೋ ಇದು ಇಲ್ಲ. ಸೊ ನಾವೀಗ ಅದನ್ನು ಪ್ರೋಸೆಸ್ ಆಗಿ ಮಾಡ್ತಾ ಇದ್ವಿ. ಇದು ಸಿಲಿಕಾನ್ ಬೀಚಲ್ಲಿ ಏನೋ ಮಾಡ್ತಿದ್ದೇವೆ, ಪ್ರೋಗ್ರಾಮಲ್ಲಿ ಏನು ಮಾಡ್ತೇವೆ, ನೀವು ಅಲ್ಲಿಂದ ಹಿಂದೆ ಬರೋದಾದರೆ ನಿಮಗೆ ಎಲ್ಲ ರೀತಿಯ ಸಪೋರ್ಟ್ ನಾವು ಕೊಡ್ತೇವೆ. ರಿಸ್ಕ್ ಆ್ಯಂಡ್ ಕಂಪ್ಲಾಯನ್ಸ್, ಓಕೆ, ರಿಕ್ರೂಟ್ಮೆಂಟ್ ಇರಲಿ, ಅವರಿಗೆ ವರ್ಕ್ ಸ್ಪೇಸ್ ಇರಲಿ, ಆ್ಯಂಡ್ ಅವರದ್ದು ಸ್ಪೌಸಿಗೆ ಬೇರೆ ಆಲ್ಟರ್ನೇಟ್ ಜಾಬ್ ಸಿಗೋದು, ಅವರ ಮಕ್ಕಳಿಗೆ ಯಾವ ಸ್ಕೂಲಲ್ಲಿ ಅಡ್ಮಿಟ್ ಮಾಡೋದು, ಇಷ್ಟ ತನಕ ನಾವು ವಿ ಆರ್ ಪ್ರಾಮಿಸಿಂಗ್ ಟು ಸಪೋರ್ಟ್ ದೆಮ್ ವಿತ್ ದೀಸ್ ಇನಿಷಿಯೇಟಿವ್. ಅವ್ರು ಖಾಲಿ ನಾನೊಂದು ಹಿಂದೆ ಹೋಗಿ ಐ ಹ್ಯಾವ್ ಟು ಕ್ರಿಯೇಟ್ ಜಾಬ್, ನಮ್ಮ ಊರಲ್ಲಿ ಹೋಗಿ ಒಂದು ಸ್ವಲ್ಪ ಹೈ ವ್ಯಾಲ್ಯೂ ಜಾಬ್ ಕ್ರಿಯೇಟ್ ಮಾಡಬೇಕೇಳಿ ಒಂದು ಉದ್ದೇಶ ಮತ್ತು ಒಂದು ಮೋಟಿವೇಶನ್ ಇದ್ದರೆ ಸಾಕು. ನಾವು ಬೇರೆ ಎಲ್ಲ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ. ಬೆಂಗಳೂರು ಸಹ ಹೀಗೆ ಗ್ರೋ ಆದದ್ದು. ನಮ್ಮ ಊರಲ್ಲಿ ಸಹ ಸುಮಾರು ಎಕ್ಸಾಂಪಲ್ಸ್ ಇದೆ. ಒಬ್ಬರು ಬರೋದು, ಅವರು ಒಂದು 100 ಜನರಿಗೆ ಕೆಲಸ ಕೊಡೋದು. ಸೊ ಈಗ ನಾವು ಮಾಡಿದರೆ ಇದು 2 ಲಕ್ಷ ಟಾರ್ಗೆಟ್ ನಾವು ಮೀಟ್ ಆಗೋದು ಅಷ್ಟು ಕಷ್ಟ ಏನಿಲ್ಲ. ನಾವು 2 ವರ್ಷ ಹಿಂದೆ ಅದು ಟಾರ್ಗೆಟ್ ಹಾಕುವಾಗ ಎಲ್ಲರೂ ನೆಗಡಿದ್ರು, 2 ಲಕ್ಷ ಜನ ನಮ್ಮ ಊರಲ್ಲಿ ಯಾರು ಬರ್ತಾರೆ ಹೇಳಿ. ಬಟ್ ಇವಾಗ ನನಗೆ ನೋಡಿದರೆ ಅದು ಮೊಮೆಂಟಮ್ ನೋಡಿದರೆ ಇದು ಬರೋದ್ರಲ್ಲಿ ಈಗ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಇದು 2 ಲಕ್ಷ ಜನರು ಬರ್ತಾರೆ, ಸಾಧ್ಯ ಇದೆ ಹೇಳಿ ಒಂದು ಕಾನ್ಫಿಡೆನ್ಸ್ ಈಗ ಬಿಲ್ಡ್ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಸರಿಯಾಗಿ ಅಗೇನ್ ಬೇಸ್ಡ್ ಆನ್ ದಿಸ್ ನೀಡ್ ಓನ್ಲಿ, ಇದು ನಮಗೆ ಬೇಸ್ ಕ್ಯಾಂಪ್ ಹೇಳಿ ಒಂದು ಪ್ರಾಡಕ್ಟ್ ಮಾಡ್ಬೇಕು ಹೇಳಿ 6 ತಿಂಗಳಿಂದ ನಮಗೆ ಇದಿರಲಿಲ್ಲ. ಸೇಮ್ ವೇ ಹೋಮ್ ಕಮಿಂಗ್ ಮಾಡ್ಬೇಕು ಹೇಳಿ ನಮಗೆ ಸುಮಾರು ಟೈಮಲ್ಲಿ ಇತ್ತು. ಬಟ್ ಅದನ್ನು ಪ್ಯಾಕೇಜ್ ಮಾಡಿ, ಅದನ್ನು ಬ್ರ್ಯಾಂಡ್ ಮಾಡಿ ನಾವು ಪೊಸಿಷನ್ ಮಾಡ್ತಾ ಇದ್ದೇವೆ. ಸೊ ದ್ಯಾಟ್ ಜನರಿಗೆ ಬರುವಾಗ ನಾನು ಯಾವ ಕ್ಯಾಟಗರಿಯಲ್ಲಿ ಬೀಳ್ತೇನೆ. ಸೊ ಸೇಮ್ ವೇ ನಾವು ಸಿಲಿಕಾನ್ ಬೀಚ್ ಪ್ರೋಗ್ರಾಮಲ್ಲಿ ಸಹ ವಿ ಆರ್ ಹೈರಿಂಗ್ ಎ ಪ್ರೋಗ್ರಾಮ್ ಮ್ಯಾನೇಜರ್ ಟು ಡ್ರೈವ್ ಈಚ್ ಒನ್ ಆಫ್ ದೆಮ್. ಅಂಡ್ ಪಾಡ್ಕಾಸ್ಟ್ ಯಾರಾದ್ರೂ ನೋಡ್ತಾ ಇದ್ರೆ US ಅಲ್ಲೋ ಆಸ್ಟ್ರೇಲಿಯಾದಲ್ಲೋ, ಅವರು siliconbeach.com/homecoming ಗೆ ವಿಸಿಟ್ ಮಾಡಿ. siliconbeachprogram.com program.com/homecoming ಗೆ ಅಪ್ಲೈ ಮಾಡ್ಬೋದು. ಅಥವಾ ಅವರು ಅಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ಇನ್ಫೋ ಇದೆ, ನಮ್ಮದು ಲಿಂಕ್ಡ್ಇನ್ ಅಲ್ಲಿ ಇದೆ. DM ಮಾಡಿ, ನನಗೆ DM ಮಾಡಲಿ. ನಮ್ಮ ಸಿಲಿಕಾನ್ ಬೀಚ್ ಪ್ರೋಗ್ರಾಮಲ್ಲಿ ಈಗ 2 ಜನರಿದ್ದಾರೆ. ಯಾರಿಗಾದ್ರೂ DM ಮಾಡಿದೆ ಏನೂ ಹೆಲ್ಪ್ ಬೇಕಿದ್ರೆ ವಿ ಆರ್ ಕಮಿಟಿಂಗ್. ಆ್ಯಂಡ್ ದಿಸ್ ಈಸ್ ಜಸ್ಟ್ ಎ ಪ್ರಾಮಿಸ್ ಫ್ರಮ್ ಮೀ. ನಮ್ಮ ಇಡೀ ಇಕೋಸಿಸ್ಟಮ್ ಮಂಗಳೂರಲ್ಲಿ ತುಂಬ ಹೆಲ್ಪ್ಫುಲ್. ಫಾರ್ ಎಕ್ಸಾಂಪಲ್, ಇವರಿಗೆ ನಮಿತ್ ಪದ್ಮರಾಜ್ ಅವರಿಗೆ ಫಸ್ಟಿಗೆ ಹ್ಯಾರಿಂಗಲ್ಲಿ ಕಷ್ಟ ಆಗಿತ್ತು ಅವರಿಗೆ ಟ್ಯಾಲೆಂಟ್, ಬಿಕಾಸ್ ಅವ್ರ ಜಾಬ್ ಪೋಸ್ಟಿಂಗಿಗೆ ಸ್ಪಂದನೆ ಆಗ್ತಿರ್ಲಿಲ್ಲ. ಸೊ ನಾವೆಲ್ಲ ರೀಜನಲ್ಲಿ ಎಲ್ಲರೂ ಕೂತ್ಕೊಂಡು ಅವ್ರು ಜಾಬ್ ಪೋಸ್ಟ್ ಮಾಡಿದ ಕೂಡಲೇ ನಾವು ರೀಟ್ವೀಟ್ ಮಾಡೋದು, ರೀಪೋಸ್ಟ್ ಮಾಡೋದು. ಸೊ ಅದರಿಂದ ಅವ್ರ ರೀಚ್ ಜಾಸ್ತಿ ಆಯ್ತು. ಈಗ ಅವ್ರು ಏನು ಪೋಸ್ಟ್ ಮಾಡಿದ್ರು ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಅವರಿಗೆ. ಸೊ ಇಟ್ಸ್ ಎ ಇಕೋಸಿಸ್ಟಮ್ ಆಲ್ಸೋ ಹೆಲ್ಪಿಂಗ್ ಇನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ವೇಸ್. ವಿ ಆರ್ ಆಲ್, ನಾವೆಲ್ಲ ನಮಗೊಂದು ಸಿಲಿಕಾನ್ ಬೀಚ್ ಹೇಳಿದ್ರೆ ಈಗ ಒಂದು ಪ್ಯಾಷನ್ ಆಗಿದೆ. ಸೊ ನಾನು ಹೇಳಿದಾಗೆ, ಇಫ್ ಇಟ್ ಈಸ್ ಸಮಥಿಂಗ್ ಯು ಎಂಜಾಯ್ ಡೂಯಿಂಗ್ ಆ್ಯಂಡ್ ಇಫ್ ಇಟ್ ಈಸ್ ಗಿವಿಂಗ್ ಯು ಸರ್ಟನ್ ಪ್ಲೆಷರ್, ದೆನ್ ಯು ಶುಡ್ ಡೂ ಇಟ್. ಸೊ ಸಿಮಿಲರ್ಲಿ ನಾವು ಟಾಯ್ ಹೇಳಿ ಕೇಳಿರ್ಬೋದು. ಟಾಯ್ ಈಸ್ ಓನ್ಲಿ ಫೋಕಸ್ಡ್ ಆನ್ ಹೆಲ್ಪಿಂಗ್ ಸ್ಟಾರ್ಟ್ಅಪ್ಸ್. ಟಾಯ್ ಅಂದ ಸಂಸ್ಥೆ, ಅದು ಕೂಡ ಅದು ಚಾಪ್ಟರ್, ಅದು ಇಟ್ಸ್ ಎ ಚಾಪ್ಟರ್, ಇಟ್ಸ್ ಎ ಗ್ಲೋಬಲ್ community of entrepreneurs. Now initially we wanted to just ವರ್ಲ್ಡ್ ಅಲ್ಲಿ ಏನು ವರ್ಕ್ ಆಗ್ತಾ ಇದೆ ಬೇಗ ಒಂದು ನಮ್ಮ ಊರಿಗೆ ತಂದು ಅದನ್ನು ಅಪ್ಲೈ ಮಾಡಬೇಕಿತ್ತು. ಇನ್ ದ ಲಾಸ್ಟ್ 2 years ಮಲ್ಟಿಪಲ್ ಇನಿಷಿಯೇಟಿವ್ ತಗೊಂಡಿದ್ದೇವೆ ನಾವು. ಒಂದು ಟಾಯ್ ನರ್ಚರ್ ಹೇಳಿದೆ, ಒಂದು ಎಕ್ಸಿಲರೇಷನ್ ಪ್ರೋಗ್ರಾಮ್ ಮಾಡಿದ್ವಿ ನಾವು. ವ್ಯಾರ್ ಇದು ಇನ್ಕ್ಯುಬೇಟರಿಂದ ಹೊರಗೆ ಬಂದ POC ಇಟ್ಕೊಂಡು ಬಂದವರಿಗೆ ಹೌ ಟು ಗೆಟ್ ದೆಮ್ ಟು ಎ MVP ಅವ್ರೇನೋ MVP ಸ್ಟೇಜ್ ಇದ್ದವರಿಗೆ PMF ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ಟಿಗೆ ಹೇಗೆ ಅವರಿಗೆ ನಾವು ಪ್ರಿಪೇರ್ ಮಾಡೋದು ಹೇಳಿ ಎಕ್ಸಿಲರೇಷನ್. ಇದು ನಾವು ನಮ್ಮ NIMS CEO ಸುಯೋಗ್ ಶೆಟ್ಟಿ ಅವರು ಅದನ್ನು ರನ್ ಮಾಡ್ತಿದ್ದಾರೆ. ಸೊ ಈಗ ಸಾಧಾರಣ ಒಂದು 3rd cohort ಅಲ್ಲಿ ಇದ್ದೇವೆ ನಾವು. ಇದ್ರಲ್ಲಿ ಏನು ಮಾಡ್ತೇವೆ ಹೇಳಿ, ಈಗ ಒಂದು ಚಿಕ್ಕ ಒಂದು ಟಾಯ್ ಏಂಜಲ್ ಮಂಗಳೂರು ಹೇಳಿ ಒಂದು ಗ್ರೂಪ್ ಈಗ ಸ್ಲೋ ಫಾರ್ಮ್ ಆಗ್ತಾ ಇದೆ. ನಾವು ಆಲ್ರೆಡಿ ಒಂದು 3 ನಮ್ಮದೇ ಓನ್ ಲೋಕಲ್ ಸ್ಟಾರ್ಟ್ಅಪ್ಸ್ ಅಲ್ಲಿ
ಇನ್ವೆಸ್ಟ್ ಮಾಡಿದ್ದೇವೆ. 50 lakhs ಚೆಕ್ ಅವರಿಗೆ ಕೊಟ್ಟು, ಓಕೆ ಬಿಕಾಸ್ ನಾವು ಪ್ರಾಮಿಸಿಂಗ್ ಇದ್ದಾರೆ, ಅವ್ರು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುವ ಹಾಗೆ ಅವರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಓಕೆ ಸೊ ಬೇರೆ ಬೇರೆ ರೀತಿಯಲ್ಲಿ ಒಂದು ಆಕ್ಸಿಲರೇಷನ್ ಕೊಡೋದು, ಇನ್ನೊಂದು ಇದು ಅರ್ಲಿ ಸ್ಟೇಜ್ ಫಂಡಿಂಗ್, ಮೆಂಟರ್ಶಿಪ್ ಎಲ್ಲ ಕೊಡೋದು. ಮತ್ತೊಂದು ಇನ್ನೊಂದೀಗ ರೀಸೆಂಟ್ ಮಾಡಿದ್ದು ಹೇಳಿದ್ರೆ ನಾವೊಂದು ಟಾಯ್ ಎಲಿಟೆಲಿ ಮಾಡಿದ್ದೇವೆ. ಓಕೆ, ದ ಇಂಟೆಂಟ್ ಇಸ್ ಟು ಗೆಲ್ವನೈಸ್ ದ ಥಾಟ್ ಆಫ್ ಎಂಟ್ರಪ್ರಿನರ್ಶಿಪ್ ಇನ್ ಕಾಲೇಜಸ್. ಸೊ ಇದು ಪ್ರೋಗ್ರಾಮ್ ನಾವು ಒಂದು ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ಒಟ್ಟಿಗೆ ಮಾಡಿದ್ವಿ, ಮತ್ತು ಇನ್ನೊಂದು ರೀಸೆಂಟ್ಲಿ ಕೆನರಾ ಕಾಲೇಜ್ ಒಟ್ಟಿಗೆ ಸೈನ್ ಅಪ್ ಮಾಡಿದ್ವಿ ಇನ್ ದ ಟಾಯ್. ಸೊ ವೇರ್ amongst other thing we try to seed the thought of entrepreneurship when they're in their ಕಾಲೇಜಲ್ಲೇ ಇರುವಾಗ ಜಾಬ್ ಕ್ರಿಯೇಟರ್ ಆಗಿ ಜಾಬ್ ಸೀಕರ್ ಮಾತ್ರ ಆಗಬೇಡಿ ಹೇಳಿ ಒಂದು ಸೀಡನ್ನು ಅವರಿಗೆ ಬಹಳ ಒಳ್ಳೆ ಹಾಕ್ತಾ ಇದ್ದೇವೆ. ಅದು ಸಹ ಸ್ಟ್ರಕ್ಚರ್ಡ್ ಆಗಿ, ಅದು ಇನ್ನೊಂದು ನಮ್ಮದು ವೈಸ್ ಪ್ರೆಸಿಡೆಂಟ್ ಇದ್ರು ಶ್ಯಾಮ್ ಹೆಬ್ಬಾರ್ ಹೇಳಿ, ಅವರು ಅದನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಸೇಮ್ ಕಾನ್ಸೆಪ್ಟ್, ಹೌ ಡು ಯು ಕಿಂಡಲ್ ದ ಎಂಟ್ರಪ್ರಿನರಿಯಲ್ ಥಾಟ್. ಯಾಕಂದ್ರೆ ಅವರು ಕಾಲೇಜಿಂದ ಆದ ಕೂಡಲೇ ಅಲ್ಲ, 5 ವರ್ಷ ನಂತರ ಆದರೂ ಅದೊಂದು ಸೀಡ್ ಎಲ್ಲಿಯಾದ್ರೂ ಜರ್ಮಿನೇಟ್ ಆಗಿ 1% ಅವ್ರ ಸಹ ಹಿಂದೆ ಬಂದ್ರು ಸಾಕು, ನಮ್ಮ ದೇ ಶುಡ್ ಬಿ ಜಾಬ್ ಕ್ರಿಯೇಟರ್ಸ್ ಅಂತ. ಹೇಗೆ 32 ವರ್ಷದಿಂದ ಜಪಾನಿಂದ ಬಂದ್ರು, ಹೌದು, ಅದೇ ಅದು 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 ಸೀಡ್ ಮಾಡ್ಬೇಕು ನಾವು. ಮತ್ತೆ ನಾವು ಜಪಾನಿಂದ ಬರುವಾಗ ನಿಮ್ಗೆ ಗೊತ್ತಿರ್ಬೋದು, ಆವಾಗ ದೇಶಕ್ಕೆ ಲಿಬರಲೈಸೇಷನ್ ಎಲ್ಲ ಆಗಿದೆ ಅಷ್ಟೇ, ಬಟ್ ಕ್ಲೈಮೇಟ್ ವಾಸ್ ನಾಟ್ ಎಂಟ್ರಪ್ರಿನರಿಯಲ್ ಫ್ರೆಂಡ್ಲಿ, ಇದು ಎಲ್ಲ ಇತ್ತು. ಈಗ ನೀವು ನೋಡಿದ್ರೆ ನಮ್ಮ ದೇಶ ಎಷ್ಟು ಫೋರ್ ಫ್ರಂಟಲ್ಲಿದೆ, ಆಪ್ಟಿಮಿಸಮ್ ಇದೆ, ಜನರಲ್ ಪಾಪ್ಯುಲೇಷನ್ ಅಲ್ಲಿ ಏನೋ ಒಂದು ಆಗ್ತಾ ಇದೆ ಒಂದು ದೇಶದಲ್ಲಿ ಹೇಳಿ ಒಂದು ಹೋಪ್ ಇದೆ, ಹೋಪ್ ಇದೆ. ಮತ್ತೆ ಆವಾಗ ನಾವು ಕ್ಯಾಂಪಸ್ ಇಂಟರ್ವ್ಯೂಲೆಲ್ಲ ಕ್ವಶನ್ ಕೇಳೋ, ವಾಟ್ ಯು ವಾಂಟ್ ಟು ಡೂ ಇನ್ 5 years ಹೇಳಿದೆ, ಐ ವಾಂಟ್ ಟು ಗೋ ಟು ಅಮೆರಿಕಾ ಹೇಳ್ತಿದ್ರು. ಈಗಿನ ಮಕ್ಕಳು ಅದು ಹೇಳುವುದಿಲ್ಲ, ನಾನು ಏನೋ ಅದೊಂದು ಮಾಡ್ತೀನಿ ಇದೊಂದು ಮಾಡ್ತೀನಿ. ಬಟ್ ನಾವು ನಮ್ಮ ಆಸ್ಪಿರೇಷನ್ ಮತ್ತು ಈಗಿನ ಜನರೇಷನ್ ಇಂದ ಆಸ್ಪಿರೇಷನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ, ವಿಚ್ ಈಸ್ ಎ ವೆರಿ ಪಾಸಿಟಿವ್ ಸೈನ್, ವಿಚ್ ಇಸ್ ತುಂಬ ಪಾಸಿಟಿವ್ ಸೈನ್ ಅದು. ಸೊ ಅವರಿಗೆ ಸ್ಟ್ರಕ್ಚರ್ ಕೊಡೋದು ಮತ್ತು ಮೆಂಟರ್ ಮಾಡೋದು ನಾವು ನಮ್ಮ ರೀಜನಲ್ಲಿ ನಾವು ಮಾಡೋದೆಲ್ಲ ನಮ್ಮ ರೀಜನಿಗೆ ಮಾತ್ರ. ಸೊ ನಮಗೆ ಸಿಲಿಕಾನ್ ಬೀಚ್ ಹೇಳಿದ್ರೆ ಕಾಸರಗೋಡಿಂದ ಕಾರವಾರ ನಮ್ಮದು ಸಿಲಿಕಾನ್ ಬೀಚ್, ದಿಸ್ ಇಸ್ ಅವರ್ ಕಲ್ಪನೆ, K2K ಅಂತ. ಸೊ ಈ ರೀಜನಲ್ಲಿ ಯಾರು ಬಂದರೂ ಸಹ ನಾವು ಅವರನ್ನು ಮಾಡೋದಿಲ್ಲ ಹೇಳೋದಿಲ್ಲ. ಬಟ್ ವಿ ಗೆಟ್ ರಿಕ್ವೆಸ್ಟ್ ಫ್ರಮ್ ಅದರ್ ರೀಜನ್ಸ್, ಹೇಳ್ತಾರೆ ನಮಗೆ ಮಾಡ್ತೇನೆ, ಬಟ್ ನಮಗೆ ಬ್ಯಾಂಡ್ ವಿಡ್ತ್ ಇಲ್ಲ ಅಷ್ಟು. ಸೊ ನಾವು ಒಂದು ಕಡೆಯಲ್ಲಿ ಪರ್ಫೆಕ್ಟ್ ಮಾಡು, ಒಂದು ಕಡೆಯಲ್ಲಿ ಫೋಕಸ್ ಮಾಡು, ಪುನಃ ಅದು ಎಲ್ಲ ಕಡೆ ಆದಷ್ಟು ಅದು ಖಂಡಿತ ಆಗತ್ತೆ. ಮತ್ತೆ ಇದು ಬೆಸ್ಟ್ ಟೈಮ್, ಯಾಕೆ ಹೇಳಿದ್ರೆ ನೋಡಿ, ಈಗ ಒಂದು IT ಆಗಿ ಒಂದು 35 ವರ್ಷ ಆಯ್ತು, ಎಷ್ಟೋ ಕಡೆ ನಮ್ಮ ಹಾಗೆ 50 ವರ್ಷ ಕ್ರಾಸ್ ಆಗಿ ನಾವು ದೇ ವಾಂಟ್ ಟು ಗಿವ್ ಬ್ಯಾಕ್ ಇನ್ ಸಮ್ ವೇ. ಸೊ ದಿಸ್ ಈಸ್ ದ ರೈಟ್ ಟೈಮ್. ಅವರವರ ರೀಜನಿಗೆ ಹೋಗಿ ಒಂದು ಗೆಲ್ವನೈಸ್ ಮಾಡ್ಬೇಕು ಅವರು, ಅಥವಾ ನಮ್ಮ ರೀಜನಿಗೆ ಬಂದು ಬೇಕಾದ್ರೆ ಗೆಲ್ವನೈಸ್ ಮಾಡಿ. ಗಾಂಧೀಜಿ ಗ್ರಾಮ ಸ್ವರಾಜ್ಯ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಇದೇ ಕಲ್ಪನೆ, ನಿಮ್ಮ ಊರಿಗೆ ನೀವೇ ಮಾಡಿ ಅನ್ನೋದು. ಹೌದು, ಒಂದು ಹೇಳಿದ್ರೆ ನೋಡಿ, ನಮ್ಮ ದೇಶ ಸಹ ಈಗ ನಮ್ಮದು ವಿಕಸಿತ್ ಭಾರತ್ 2047 30 trillion ಆಗ್ಬೇಕಿದ್ರೆ ದ ನೆಕ್ಸ್ಟ್ 100 cities ಗ್ರೋ ಆಗ್ಲೇಬೇಕು. ನಮ್ಮ ಮೆಟ್ರೋಸ್ 7-10 ಮೆಟ್ರೋಸ್ ಮೇಲೆ ನಾವು ಇದು ಮಾಡಿದ್ರೆ ಎಲ್ಲೂ ಆಗಲ್ಲ. ಸೊ ನಾವು ಇದಕ್ಕೆ ಸಹ ಕರ್ನಾಟಕ ಸರ್ಕಾರಕ್ಕೆ ಸಹ ಅದೇ ಹೇಳುದು, ಬೇರೆ ಬೇರೆ ರೀಜನ್, ನಮ್ಮ ಮಂಗಳೂರಲ್ಲಿ ಇಷ್ಟು ಪಾಸಿಬಿಲಿಟೀಸ್ ಇದೆ, ಲಿಟ್ರೇಟ್ ಡಿಸ್ಟ್ರಿಕ್ಟ್, ಪರ್ ಕ್ಯಾಪಿಟಲ್ ಇನ್ಕಮ್ ಸೆಕೆಂಡ್, ಸೇಫೆಸ್ಟ್ ಸಿಟಿ ಎಲ್ಲ ಟ್ಯಾಗ್ ಇದೆ. IT ನಾವೀಗ 2 ಲಕ್ಷ IT ಪ್ರೊಫೆಷನಲ್ಸ್ 2034 ಬಂದರೆ 2047 1 million ಖಂಡಿತ ಬರ್ತೇವೆ, 10 ಲಕ್ಷ ಖಂಡಿತ IT ಪ್ರೊಫೆಷನಲ್ಸ್ ಬರ್ತಾರೆ. ಯಾಕೇಳಿದ್ರೆ ಇದು ಫೈಟ್ ಇರುವುದೀಗ 20,000ದಿಂದ 50,000 ತನಕ ಹೋಗುವ ತನಕ ಮಾತ್ರ. ಅದರ ನಂತರ ಅದಕ್ಕೊಂದು ಮೊಮೆಂಟಮ್ ಬರ್ತದೆ. ಮತ್ತೆ ಕಂಪನೀಸ್ ಟ್ಯಾಲೆಂಟ್ ಇದ್ದಾರೆ ಹೇಳಿ ಬರ್ತಾರೆ, ಮತ್ತೆ ಜನರು ಕಂಪನೀಸ್ ಇದ್ದಾರೆ ಹೇಳಿ ಬರ್ತಾರೆ. ಅದು ಲೂಪ್, ಟ್ಯಾಲೆಂಟ್ ಡೆನ್ಸಿಟಿ ಬಿಲ್ಡ್ ಆಗಿ ನಾವು ಸ್ಟಾರ್ಟ್ ಮಾಡುವಾಗ, ನಮ್ಮ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡುವಾಗ ಸಾಧಾರಣ 15-16 ಸಾವಿರ IT ಜನರಿದ್ರು. ಇವಾಗ 25-26 ಸಾವಿರ ಜನರಿದ್ದಾರೆ. ನಾವು ಮಾಡಿದ ಹೇಳಿ ಹೇಳುವುದಲ್ಲ, ಬಟ್ ಏನೋ ಒಂದು ಮಲ್ಟಿಪಲ್ ಎಕ್ಸಿಟ್ ಸಿಕ್ಕಿತ್ತು ನಮ್ಮ ಕಂಪನಿ ರೀಜನಲ್ಲಿ. ಸೊ ಓವರ್ ಆಲ್ ಪಾಸಿಟಿವಿಟಿ
ಬಿಲೀಫ್ ಬರ್ತಾ ಇದೆ. ಐ ವುಡ್ ಸೇ ಅದು ಬಿಲೀಫ್ ಬಹಳ ಹೇಳಿ ಮುಖ್ಯ. ಒಂದು ಹೌದು, ಹೌದು. ಬಿಲೀಫ್ ಒಂದು ಇಲ್ಲಿ ಆಗ್ತದೆ ಹೇಳಿ ಒಂದು ಬಿಲೀಫ್ ಈಗ ಜನರಲ್ಲಿ ಬರ್ತಾ ಇದೆ. ಸೂಪರ್. ಗ್ಲಾಸ್ ಬಿಲ್ಡಿಂಗ್ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಇಲ್ಲೇ ಆಗ್ಬೋದು. ಹೌದು, ಇಲ್ಲೇ ಏನು ಗ್ಲಾಸ್ ಬಿಲ್ಡಿಂಗ್ ಮಾಡೋಣ ಅಂತ. ಸೊ ಅದೇ ನಾವೀಗ ವರ್ಕ್ ಕೆಲಸ ಅದೇ ಮಾಡ್ತೀವಿ. ನಮಗೆ ಫಿಲಾಸಫಿ ಒಂದೇ, ಏನು ಬಿಲ್ಡಿಂಗ್ ಮಾಡಿದ್ರು ಜನರಿಗೆ ಕಾಣುವ ಹಾಗೆ ಮಾಡಬೇಕು. ಸೊ ನಾವು ವರ್ಕ್ ಇದೆಲ್ಲ ಬಿಲ್ಡಿಂಗ್ ನಾವು ಮೇನ್ ರೋಡಲ್ಲೇ ಮಾಡಿದ್ದೇವೆ. ದೊಡ್ಡ ದೊಡ್ಡ ಅಕ್ಷರದಲ್ಲಿ ಗ್ಲಾಸ್ ಬಿಲ್ಡಿಂಗ್ ಥ್ರೂ ಎಲ್ಲರಿಗೆ ಕೆಲಸ ಮಾಡೋದು ಕಾಣಬೇಕು. ಮಂಗಳೂರಿನವರಿಗೆ IT ಬಂದಿದೆ ಹೇಳಿ ಕಣ್ಣಿಗೆ ಬೀಳ್ಬೇಕು. ಆವಾಗ ಇಲ್ಲಿ ಖಂಡಿತ ಆಗ್ತದೆ ಹೇಳಿ ಒಂದು ನಂಬಿಕೆ ಹುಡ್ತದೆ. ಸೊ ಅದು ನಂಬಿಕೆ, ಮೇನ್ ನಂಬಿಕೆ. ನಮ್ಮ ಮಂಗಳೂರಿನವರು, ಉಡುಪಿಯವರು ತುಂಬಾ ಎಂಟರ್ಪ್ರಿನರ್. ಅವರು ಇದು ತೋರಿಸಿದರೆ ಸಾಕು, ಮತ್ತೆ ಬೇರೆಲ್ಲ ಅವರು ಮಾಡ್ತಾರೆ. ಮತ್ತೆ ಹಾಗೆ ಇವರು ಈ ರೀಜನ್ ಮಾಡಿದ ಹೇಳಿದ ಬೇರೆ ರೀಜನ್ಗೆ ಸಹ ಅದು ಒಂದು ಎಂತ ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಹಠ ಬರುತ್ತೆ. ಆ್ಯಂಡ್ ಹೌದು, ಕಿಡಿ ಹಚ್ಚಿದಾಗ ನಮ್ಗೊಂದು 30 ಟ್ರಿಲಿಯನ್ ಆಗಬೇಕಾದ್ರೆ ಎಲ್ಲ ಕಡೆಯಲ್ಲಿ ಇದೊಂದು ಟೆಂಪ್ಲೇಟ್ ಆಗಿ ಬಿಲ್ಡ್ ಆಗಬೇಕು. ಖಂಡಿತ. ಸರ್, ನಿಮ್ದು ಫೇವರೇಟ್ ಮೂವೀಸು ಮತ್ತೆ ಬುಕ್ಸ್ ಹೇಳೋದಾದ್ರೆ? ಮೂವೀಸ್ ಕೆಲವೆಲ್ಲ ಇದೆ. ಟರ್ಮಿನೇಟರ್, ಮ್ಯಾಟ್ರಿಕ್ಸ್, ತುಂಬ ಫಿಲಾಸಫಿಕಲ್ ಮೂವೀಸ್. ಮ್ಯಾಟ್ರಿಕ್ಸ್ ಸ್ಪೆಸಿಫಿಕಲಿ ಅದೊಂದು. ಮತ್ತು ಕನ್ನಡದಲ್ಲಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಉಳಿದವರು ಕಂಡಂತೆ. ದ ಥಾಟ್, ಜಸ್ಟ್ ದಟ್ ಥಾಟ್ ತುಂಬ ಐ ಲೈಕ್ ವಾಟ್ ದೀಸ್ 3 people ಆರ್ ಡೂಯಿಂಗ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಹಿಂದಿಯಲ್ಲಿ ಫರನ್ ಅಖ್ತರ್, ಐ ಆಮ್ ಎ ಬಿಗ್ ಫ್ಯಾನ್. ಅವರ ಡೈರೆಕ್ಷನ್, ಅವರು ಪುನಃ ಫಿಲ್ಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಳಿ ನಾನು ಇಚ್ಛಿಸುತ್ತೇನೆ. ಬುಕ್ಸಲ್ಲಿ ನಾನು ಮೊದಲು ತುಂಬ ಬುಕ್ ಓದ್ತಿದ್ದೆ. ಸಮ್ ಕ್ಲಾಸಿಕ್ಸ್ ಆರ್ ಗುಡ್ ಟು ಗ್ರೇಟ್, ದೊಡ್ಡ ಇನ್ಸ್ಪಿರೇಷನ್. ಹಾರ್ಡ್ ಥಿಂಗ್ಸ್ ಅಬೌಟ್ ಹಾರ್ಡ್ ಥಿಂಗ್ಸ್ ಇನ್ನೊಂದು, 0 to 1. ಮತ್ತೆ ದೀಸ್ ಆರ್ ಸಮ್ ಆಫ್ ದ ಇನ್ಸ್ಟೆಂಟ್ ಕ್ಲಾಸಿಕ್. ಬಿಲ್ ಟು ಲಾಸ್ಟ್, ಜಿಮ್ ಕಾಲಿನ್ಸ್. ಇತ್ತೀಚೆಗೆ ಮತ್ತೆ ನಾನು ಜಾಸ್ತಿ ಈಗ ಸಮರಿ ಓದು, ಬುಕ್ಕಿದು ಸಮರಿ ಓದು, ಇಡೀ ಬುಕ್ ಓದಲಿಕ್ಕೆ ಸಮಯ ಇಲ್ಲ. ಕೆಲವರೆಲ್ಲ ಏನಾಗಿದೆ ಅಂತ ಬಿಲ್ಡಿಂಗ್ ಲೀಡರ್ಶಿಪ್ ಮೇಲೆ ಪಾಡ್ಕಾಸ್ಟನ್ನು ನಾನು ತುಂಬ ಕೇಳ್ತಾ ಇರ್ತೇನೆ. ಫೌಂಡರ್ಸ್ ಹೇಳಿ ಒಂದು ಪಾಡ್ಕಾಸ್ಟ್ ಇದೆ, ಅದನ್ನು ನಾನು ಯಾವಾಗಲೂ ಕೇಳ್ತಾ ಇರ್ತೇನೆ. ಫೆರಾರಿ ಸ್ಟೋರಿ ತುಂಬ ಇನ್ಸ್ಪೈರಿಂಗ್, ಎಸ್ಪೆಷಲಿ ಫಾರ್ ಸ್ಮಾಲ್ ಟೌನ್ ಪೀಪಲ್. ಹೌ ಫೆರಾರಿ ಬಿಲ್ಟ್ ಎ ಗ್ಲೋಬಲ್ ಬ್ರ್ಯಾಂಡ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಇನ್ ಇಟಲಿ. ಸೊ ಇದು ಎಲ್ಲ ನಮಗೆ ಇನ್ಸ್ಪಿರೇಷನ್. ಮತ್ತು ಸ್ಟೀವ್ ಜಾಬ್ಸ್ ವಾಸ್ ಮೈ ಇನಿಷಿಯಲ್ ಇನ್ಸ್ಪಿರೇಷನ್ ಇನ್ ಲೈಫ್. ನೀವು ರಾಜ್ಕುಮಾರ್ ಹಾಡು ಕೇಳ್ತಾ ಇದ್ರಿ ಅಂತ ಆಗ್ಲೇ ಹೇಳಿದ್ರಿ. ಹೌದು ಹೌದು, ತುಂಬಾ ರಾಜ್ಕುಮಾರ್ ಪರ್ಟಿಕ್ಯುಲರ್ ಹಾಡು? ಅದೇ ಮಯೂರ ಫಿಲ್ಮ್, ಬಬ್ರುವಾನ, ಇಂಥದ್ರಲ್ಲಿ ನಾವೆಲ್ಲ ಚಿಕ್ಕರುವಾಗ ಇದನ್ನೆಲ್ಲ ನೋಡಿ ಬೆಳೆದವರು. ಮತ್ತೆ ಶಂಕರ್ ನಾಗಿದ್ದು ಕೆಲವು ಸಾಂಗ್ಸ್. ಕನ್ನಡ ನಮ್ಮ ವೆನ್ ವಿ ಆರ್ ಗ್ರೋಯಿಂಗ್ ಅಪ್, ಕನ್ನಡ ಫಿಲ್ಮ್ ಹೇಳಿ ಒಂದು ಪಿಕ್ಚರಿಗೆ ಹೋಗುದು ಹೇಳಿದ್ರೆ ಅದೊಂದು ಬೇರೆ ಥ್ರಿಲ್ ಇತ್ತು. ಇವಾಗಲೂ ಅದೇ ಹಾಡು ಮನಸ್ಸಿಗೆ ಪುನಃ ಪುನಃ ಬರ್ತಾ ಇರ್ತದೆ. ನಂಗೆ ಹಿಂದಿ ಆ ಟೈಮಿದ ಹಾಡ್ಕಿಂತ ಜಾಸ್ತಿ ಕನ್ನಡ ನಾನು ರಿಲೇಟ್ ಮಾಡೋದು ಜಾಸ್ತಿ. ನಿಮ್ಮ ಫೇವ್ರೇಟ್ ಫುಡ್ ಸರ್? ಇವಾಗ ಫುಡ್ ಟೇಸ್ಟ್ ಫುಲ್ ಚೇಂಜ್ ಆಗಿದೆ. ಇವಾಗ ಐ ಆಮ್ ಬ್ಯಾಕ್ ಟು ನಮ್ಮದು ಊರಿನದು, ನಮ್ಮದು ಕೊಂಕಣಿ ಡಿಶ್. ಮನೆದು ಊಟ ಆಗ್ಬೇಕು ನಂಗೆ ಅದೇ. ಸೊ ಮೊದ್ಲು ಹೇಳಿದೆ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ, ಟ್ರಾವೆಲ್ ಸಿಕ್ಕಾಪಟ್ಟೆ ಮಾಡ್ತಿದ್ದೆ ನಾನು ಹಿಂದೆ. ಇವಾಗ ಎಲ್ಲಿ ಹೋದ್ರು ಸಹ ಫಸ್ಟಿಗೆ ಇಡ್ಲಿ ದೋಸೆ ಮಾತ್ರ ನಾನು ತಿನ್ನೋದು. ಬೇರೆ ಒಂದ್ಸತಿ ಪತ್ರೊಡೆ ತಿಂತೀರಾ? ಪತ್ರೊಡೆ ಒಂದು ಪ್ರತಿ 2 ವಾರಕ್ಕೆ ಒಂದ್ಸಲ ಅದು ತಿಂತೇನೆ. ಮತ್ತೆ ಕೊಂಕಣಿಯಲ್ಲಿ ತುಂಬಾ ಡಿಶಸ್ ಅಲ್ಲ, ಸೊ ಅದು. ಮುಂದೆ ಬನ್ನಿ ಬಗ್ಗೆ ಒಂದೆರಡು ಮಾತು. ಇಲ್ಲ, ತುಂಬಾ ನೀವು ಇದು ಇನಿಷಿಯೇಟಿವ್ ನಿಮ್ದು ಭಾರಿ ಒಳ್ಳೆ ಇದೆ. ಯಾಕೆ ಹೇಳಿದ್ರೆ ಇಂಥ ಸ್ಟೋರೀಸ್ ನೀಡ್ಸ್ ಟು ಬಿ ಟೋಲ್ಡ್. ಜನರಲಿ ಪೀಪಲ್ ಇನ್ ಸ್ಮಾಲರ್ ಟೌನ್ಸ್ ಆರ್ ಆಲ್ವೇಸ್ ಇನ್ ಚಿಕ್ಕ ಊರಿನಲ್ಲಿ ನಾವೇನು ಹೇಳಿದ್ರೆ ದೊಡ್ಡ ಊರಿಗೆ ಮಾತ್ರ ಹೋಗಿ ಸಂಪಾದಿಸ್ಲಿಕ್ಕೆ ಆಗತ್ತೆ, ಇಲ್ಲಿ ಕೂತ್ಕೊಂಡು ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇವಾಗ ನಮ್ಮದು ವರ್ಲ್ಡ್ ಇಷ್ಟು ಕನೆಕ್ಟೆಡ್ ಹೇಳಿದರೆ ನೀವೊಂದು ಚಿಕ್ಕ ಊರಲ್ಲಿ ಕೂತ್ಕೊಂಡು ಏನನ್ನು ಬೇಕಾದರೆ ಸಾಧಿಸ್ಬೋದು.
ಬಟ್ ಅದು ಸಾಧಿಸ್ಬೋದು ಹೇಳಿ ಒಂದು ತೋರಿಸ್ಕೊಡೋಕ್ಕೆ ಒಂದು ಮೀಡಿಯಂ ಬೇಕು. ಅದು ಮುಂದೆ ಬನ್ನಿ ಹೇಳಿ ನಾನು ಎಣಿಸ್ಕೊಳ್ತೀನಿ. ಮತ್ತೆ ಖಂಡಿತ. ನಿಮ್ಮ ಇನಿಷಿಯೇಟಿವ್ಗೆ ತುಂಬಾ ಥ್ಯಾಂಕ್ ಯು. ಖಂಡಿತ ಮುಂದೆ ಉಡುಪಿ Best wishes. ಕುಂದಾಪುರ ಅಲ್ಲೆಲ್ಲ ಒಂದು ಮೀಟಪ್ ಮಾಡಬೇಕು ಅಂತಿದೆ. ಹೌದು. ನಿಮ್ ಸಪೋರ್ಟ್ ಖಂಡಿತ ಖಂಡಿತ ನೀವು ಉಡುಪಿಗೂ ಬನ್ನಿ, ಕುಂದಾಪುರ ಬನ್ನಿ, ಮಂಗಳೂರಿಗೆ ಬನ್ನಿ, ನಿಮ್ಗೆ ನಮ್ಮ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಖುಷಿ ಆಯ್ತು. ಐ ಥಿಂಕ್ ವಿಶೇಷವಾಗಿ 95, 96 ಆ ದಿನಗಳಲ್ಲಿ ಏನು ತೊಂದರೆ ಇತ್ತು, ನಿಮ್ಮ ಮೋಟಿವೇಶನ್ ಏನು, ಹೇಗೆ ನೀವು ಕಂಪನಿ ಕಟ್ಟಿದ್ರಿ, ಕಲ್ಚರ್ ಹೇಗೆ ಬಿಲ್ಡ್ ಮಾಡಿದ್ರಿ, ಅಲ್ಲಿಗೆ ಟ್ಯಾಲೆಂಟ್ ಹೇಗೆ ರಿಟೈನ್ ಮಾಡಿದ್ರಿ, ಐ ಥಿಂಕ್ ಸಾಕಷ್ಟು ಪ್ಲೇ ಬುಕ್ಸ್ ಹೊರಹೊಮ್ತು ಅಂತ ಅನ್ಕೊಳ್ತೀನಿ ನಾನು. ಓಕೆ. ವಿಶೇಷವಾಗಿ Tier 2 Tier 3 ಟೌನ್ಸಲ್ಲಿ ಏನಾದರೂ ಯೋಚನೆ ಮಾಡ್ತಿರೋರಿಗೆ ಹ್ಮ್. ಅವರ ಲಿಮಿಟೇಷನ್ಸ್ ಏನಿದ್ರು, ಇಂಥ ಕನ್ಸ್ಟೆಂಟ್ಸ್ ಇದೆ ನಮಗೆ, ಇಂಥ ತೊಂದರೆ ಇದೆ ಅಂತ ಅದನ್ನೆಲ್ಲ ಹೇಗೆ ಆಚೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಳ್ಳೆ ಒಂದು ಇನ್ಸೈಟ್ಸ್ ಕೊಟ್ರಿ ಅಂತ ಅನಿಸ್ತು ನನಗೆ. ಓಕೆ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ you. ಮತ್ತೊಮ್ಮೆ ಈ Thank ಕಾರ್ಯಕ್ರಮ you. ಬಂದಿದ್ದಕ್ಕೆ. ಥ್ಯಾಂಕ್ ಯಾ ಯು. ನಿಮ್ಮ ಇನ್ಪುಟ್ಸ್ ಒಂಥರ ಟೈಮ್ಲೆಸ್ ಇದೆ ಸರ್. ಅಂದ್ರೆ ಹೌದು. 90s ಇವಾಗ ಕಟ್ಟೋರ್ಗೆ ಅದು ತುಂಬಾ ಅಪ್ಲೈ ಆಗುತ್ತೆ ಆ ಥರದ ಇನ್ಪುಟ್ಸ್ಗಳು. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು.